ನಮಸ್ಕಾರ. ಬ್ಯಾಂಕಿಂಗ್ ಬುಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಸಿಲೋಲಿಸಮ್ನ 3ನೇ ಕ್ಲಾಸ್ ಆಗಿರುತ್ತೆ. ಸಿಲೋಲಿಸಮ್ದು 3ನೇ ಕ್ಲಾಸು, ಅದಕ್ಕಿಂತ ಮೊದಲಿಂದ 2ನೇ ಕ್ಲಾಸಿನ PPT ಇದು. ಇದರ ಕಂಟಿನ್ಯೂ ಅಲ್ಲೇ 3ನೇ ಕ್ಲಾಸಿನ PPT ಇದೆ. ನಾಳೆ ಕ್ಲಾಸ್ ಎಂಡ್ ಆದ ನಂತರ ಇದರ PPT ಶೇರ್ ಮಾಡಲಾಗುತ್ತೆ ಗ್ರೂಪಲ್ಲಿ. ಹಳೆಯ 2 ಕ್ಲಾಸ್ಗಳು ಅಂದರೆ ಹಿಂದಿನ 2 ಕ್ಲಾಸ್ಗಳು ನೀವೇನಾದ್ರು ನೋಡಿರಲಿಲ್ಲ ಅಂತಂದರೆ ಆ ಕ್ಲಾಸ್ಗಳು ನೋಡ್ಕೊಂಡು ಬನ್ನಿರಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಆ ಕ್ಲಾಸ್ಗಳು ನೋಡ್ಕೋಬೋದು. ಏನೇ ಡೌಟ್ ಇದ್ದರೂ ಡೌಟ್ ಕೇಳೋದಕ್ಕೋಸ್ಕರ ವಾಟ್ಸಪ್ ಕಮ್ಯುನಿಟಿ ಮಾಡಲಾಗಿದೆ. ಆ ಕಮ್ಯುನಿಟಿ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದರಿಂದ ಅಲ್ಲಿ ಹೋಗಿ ನೀವು ಜಾಯ್ನ್ ಆಗಿ ನಿಮ್ದು ಏನೇ ಡೌಟ್ ಇದ್ದರೂ ನೀವು ಆ ಗ್ರೂಪಲ್ಲಿ ಕೇಳಬಹುದು. ಅಥವಾ ಇದೇ ಯೂಟ್ಯೂಬ್ ಚಾನಲಿನ ಯೂಟ್ಯೂಬ್ ಕಮ್ಯುನಿಟಿ ಕೂಡ ಇದೆ, ಅಲ್ಲಿ ಕೂಡ ನೀವು ನಿಮ್ಮ ಡೌಟ್ಸ್ಗಳನ್ನು ಕೇಳ್ಬೋದು. ಆಲ್ರೆಡಿ ನಾವು ಮೂರು ವೀಕ್ ಮುಗಿದು ಇವತ್ತು 4ನೇ ವೀಕ್ ರನ್ನಿಂಗ್ ಇದೆ. ಈ ಫೌಂಡೇಶನ್ ಬ್ಯಾಚ್ ಸೀರೀಸ್ ಸ್ಟಾರ್ಟ್ ಮಾಡಿ ಕ್ವಾಂಟ್ದು ಮತ್ತು ರೀಸನಿಂಗ್ದು. ಕ್ವಾಂಟ್ದು ಆಲ್ರೆಡಿ 3 ಚಾಪ್ಟರ್ಗಳು ಕಂಪ್ಲೀಟ್ ಆಗಿದ್ದಾವೆ. ನಂಬರ್ ಸಿಸ್ಟಮ್ ಆಗಿರಲಿ, ಸಿಂಪ್ಲಿಫಿಕೇಷನ್, ಅಪ್ರಾಕ್ಸಿಮೇಷನ್ ಆಗಿರಲಿ, ನಂಬರ್ ಸೀರೀಸ್ ಆಗಿರಲಿ, ಈ 3 ಚಾಪ್ಟರ್ಗಳು ಕಂಪ್ಲೀಟ್ ಆಗಿದ್ದಾವೆ. ಇನ್ನು ನೆಕ್ಸ್ಟ್ ವೀಕ್ ಕ್ವಾಂಟ್ದಾಗಿರುತ್ತೈತಲ್ಲ, ಆ ವೀಕಲ್ಲಿ ನಾವು ಕ್ವಾಡ್ರಾಟಿಕ್ ಇಕ್ವೇಷನನ್ನು ಡಿಸ್ಕಸ್ ಮಾಡೋರಿದ್ದೀವಿ. ಈ ರೀಸನಿಂಗಲ್ಲಿ ಅಲ್ಫಾನ್ಯೂಮರಿಕ್ ಸೀರೀಸ್ ಕಂಪ್ಲೀಟ್ ಆಗಿದೆ. ಇವತ್ತು ಸಿಲೋಲಿಸಮ್ 3ನೇ ಕ್ಲಾಸು. ಇನ್ನೊಂದು ಕ್ಲಾಸ್ ಇದೆ ಸಿಲೋಲಿಸಮ್ದು, ನಾಳೆ ಕ್ಲಾಸು. ಅದೊಂದಾದರೆ ಸಿಲೋಲಿಸಮ್ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ ನಾಳೆ ದಿನ. ಓಕೆ, ಈ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ವಿಡಿಯೋನ ಲೈಕ್ ಮಾಡಿಕೊಡ್ರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರು ಕನ್ನಡದಲ್ಲಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದರೆ, ಆಮೇಲೆ ಬೇಸಿಕ್ಕಾಗಿ ಏನು ಓದಬೇಕು ಅನ್ನೋದು ಗೊತ್ತಾಗಲಿಲ್ಲ ಅಂತಂದರೆ ಈ ವಿಡಿಯೋ ಲಿಂಕ್ಗಳನ್ನು ನೀವು ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೋಬೋದು. ಓಕೆ, ಇವತ್ತಿನ ಕ್ಲಾಸ್ ಸಿಲೋಲಿಸಮ್ ಕ್ಲಾಸ್ 3. ನಾವು ಹಿಂದಿನ ಕ್ಲಾಸಲ್ಲಿ ಒಟ್ಟು ಟಾಪ್ 50 ಕ್ವಶನ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ ನಾನೊಂದು 35-40 ಕ್ವಶನ್ಸ್ಗಳು ನಾನು ಸಾಲ್ವ್ ಮಾಡಿದ್ದೆ. 35 ಅನ್ಸುತ್ತೆ, ಅಪ್ರಾಕ್ಸಿಮೇಟ್ಲಿ 35-40 ಕ್ವಶನ್ಸ್ಗಳು ನಾನು ಸಾಲ್ವ್ ಮಾಡಿದ್ದೆ. ಉಳಿದಿರೋದು ನಾನು PPTಯನ್ನು ಗ್ರೂಪಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಬಟ್ ಅದು PPT ಒಂದೇ ಸತಿ ಈ ಚಾಪ್ಟರ್ ಕಂಪ್ಲೀಟ್ ಆದ ನಂತರ ಶೇರ್ ಮಾಡೋಕ್ಕೋಸ್ಕರ ಶೇರ್ ಮಾಡಿಲ್ಲ ಗ್ರೂಪಲ್ಲಿ. ಈ ಚಾಪ್ಟರ್ ಪೂರ್ತಿ ನಾಳೆ ಕಂಪ್ಲೀಟ್ ಆಗುತ್ತೆ. ನಾಳೆ ದಿನ ಅಷ್ಟು ಕ್ವಶನ್ಸ್ಗಳ ಒಂದು PPT, ಅಪ್ರಾಕ್ಸಿಮೇಟ್ಲಿ 100 ಕ್ವಶನ್ಸ್ ಒಂದು PPT ಇರ್ತೈತೆ. ಅದನ್ನು ನಾನು ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ಓಕೆ, ಆಮೇಲೆ ಇನ್ನೊಂದು 150 ರೂಲ್ಸ್ ಬಗ್ಗೆ ಹೇಳ್ರಿ ಅಂತ ಹೇಳಿದ್ರಿ. 150 ರೂಲ್ಸ್ ಏನಾಗುತ್ತೆ ಅಂತಂದರೆ, ಇವಾಗ ನಾವು ಈ ಬ್ಯಾಂಕಿಂಗ್ ಎಕ್ಸಾಮ್ಸ್ಗಳಲ್ಲಿ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ತಿರ್ತೀವಿ, ಅದು ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡ್ಕೊಂಡು ಮಾಡ್ತಿರ್ತೀವಿ. ಬ್ಯಾಂಕಿಂಗ್ ಎಕ್ಸಾಮ್ಸ್ಗಳ ಸಿಲೋಲಿಸಮ್ ಸ್ವಲ್ಪ ಡಿಫಿಕಲ್ಟ್ ಲೆವೆಲಲ್ಲಿ ಇರ್ತೈತೆ. 150 ರೂಲ್ಸ್ ಮಾತ್ರ ನಾವು ಜಸ್ಟ್ ಪ್ರಿಲಿಮ್ಸ್ ಎಕ್ಸಾಮ್ಸ್ಗಳಲ್ಲಿ ಬರ್ತಕ್ಕಂಥ ಕ್ವಶನ್ಸ್ಗಳಿಗೆ ಮಾತ್ರ ಅಪ್ಲೈ ಮಾಡೋಕ್ಕಾಗತ್ತೆ. ಮೇನ್ಸಲ್ಲಿ ಬಂದಾಗ ಅಪ್ಲೈ ಮಾಡ್ಬೋದು. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ರಿವರ್ಸ್ ಸಿಲೋಲಿಸಮು, ಕೋಡೆಡ್ ಸಿಲೋಲಿಸಮ್ ಈ ರೀತಿ ಬಂದಾಗ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಳ್ಳೋದು ಅವಶ್ಯಕತೆ ಇರ್ತೈತೆ. ಅದಕ್ಕೋಸ್ಕರ 150 ರೂಲ್ಸು ಜಸ್ಟ್ ಶಾರ್ಟ್ಕಟ್ ಮೆಥಡ್ ಆಗಿರೋದ್ರಿಂದ ಅದನ್ನು ನಾನು ಹೇಳೋಕ್ಕೆ ಹೋಗೋಂಗಿಲ್ಲ. ಈ ಸಿಲೋಲಿಸಮ್ದು ನಾವೇನು ಇಲ್ಲಿವರೆಗೂ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ತಾ ಬಂದಿದ್ದೀವಲ್ಲ, ಇವು ಕೂಡ ಅದಕ್ಕಿಂತ ಸ್ಪೀಡಾಗಿ ಸಾಲ್ವ್ ಮಾಡಲು ಹೆಲ್ಪ್ ಮಾಡ್ತವೆ. ಅದಕ್ಕೋಸ್ಕರ ಅದು ಮತ್ತೆ ಸುಮ್ಮನೆ ಕನ್ಫ್ಯೂಸ್ ಮಾಡೋಕ್ಕೋಸ್ಕರ ಅದನ್ನು ಇನ್ನೊಂದು ಸತಿ ಹೇಳ್ಕೊಂಡು ಕೊಡೋದು ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತು ನನಗೆ. ಅದಕ್ಕೆ ಅದನ್ನು ಅಲ್ಲೇ ಬಿಡ್ತಾ ಇದ್ದೀನಿ. ಇವಾಗ ಸಿಲೋಲಿಸಮ್ದು ಇವತ್ತಿನ ಈ ಕ್ಲಾಸಲ್ಲಿ ನಾವು ಒಂದು ರಿವರ್ಸ್ ಸಿಲೋಲಿಸಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಆಮೇಲೆ ಕೋಡೆಡ್ ಸಿಲೋಲಿಸಮ್, ಇವೆರಡು ಮೇನ್ಸ್ ಟಾಪಿಕ್ ಇರ್ತವೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಮುಂದಿನ ಒಂದು ಕ್ಲಾಸಲ್ಲಿ ಉಳಿದ ಎಲ್ಲ ಟಾಪಿಕ್ಗಳು, ಅದು ಫಿಲ್ಲರ್ ಬೇಸ್ಡ್ ಸಿಲೋಲಿಸಮ್ ಆಗಿರಲಿ, ಅಥವಾ ನಿಮ್ಮದು ಲಾಜಿಕಲಿ ಫಾಲೋಸು, ಲಾಜಿಕಲಿ ಡಸ್ ನಾಟ್ ಫಾಲೋ, ಡೆಫಿನೆಟ್ಲಿ ಫಾಲೋಸು, ಡೆಫಿನೆಟ್ಲಿ ಡಸ್ ನಾಟ್ ಫಾಲೋ, ಇವುಗಳ ಡಿಫ್ರೆನ್ಸ್ಗಳನ್ನು, ಆಮೇಲೆ ಇವತ್ತಿನ ಕ್ಲಾಸಲ್ಲಿ ಏನು ಡಿಸ್ಕಸ್ ಮಾಡಿರ್ತೀವಲ್ಲ, ಈ ಕೋಡೆಡ್ ಸಿಲೋಲಿಸಮ್ ಆಗಿರಲಿ ಮತ್ತು ರಿವರ್ಸ್ ಸಿಲೋಲಿಸಮ್ ಆಗಿರಲಿ, ಇವುಗಳ ಅಡ್ವಾನ್ಸ್ ಕ್ವಶನ್ಸ್ಗಳು ಕೂಡ ನೆಕ್ಸ್ಟ್ ಕ್ಲಾಸಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಓಕೆ, ಇವತ್ತಿನ ಈ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ಈ ಕ್ಲಾಸಲ್ಲಿ ಏನೇನು ನೋಡೋರಿದ್ದೀವಿ ನಾವು? ಒಂದು ರಿವರ್ಸ್ ಸಿಲೋಲಿಸಮ್, ಇನ್ನೊಂದು ಕೋಡೆಡ್ ಸಿಲೋಲಿಸಮ್. ರಿವರ್ಸ್ ಸಿಲೋಲಿಸಮ್ ಅಂತಂದರೆ ಏನು? ರಿವರ್ಸ್ ಸಿಲೋಲಿಸಮ್ ಅಂತಂದರೆ, ಇವಾಗ ಇಲ್ಲಿವರೆಗೂ ನೀವೇನು ನೋಡ್ತಿದ್ರಿ? ಸ್ಟೇಟ್ಮೆಂಟ್ ಫಸ್ಟಿಗೆ ನೋಡ್ತಿದ್ರಿ. ಅದಾದ ನಂತರ 2 ಸ್ಟೇಟ್ಮೆಂಟ್ ಆಗ್ತಿದ್ದು. ಸ್ಟೇಟ್ಮೆಂಟ್ ಆದ ನಂತರ ಕನ್ಕ್ಲೂಷನ್. 2-3 ಸ್ಟೇಟ್ಮೆಂಟು, 2 ಕನ್ಕ್ಲೂಷನ್, ಈ ರೀತಿ 2-3 ಕನ್ಕ್ಲೂಷನ್ ನೋಡಿ ಕೆಳಗೆ ಆಪ್ಷನ್ಸ್ ಹಿಂಗೆ ಇರ್ತಿದ್ವಿ. ಬಟ್ ಇವತ್ತಿನ ಈ ಕ್ಲಾಸಲ್ಲಿ ರಿವರ್ಸ್ ಸಿಲೋಲಿಸಮ್ ಅಂತಂದ್ರೆ ಏನು? ರಿವರ್ಸ್ ಸಿಲೋಲಿಸಮಲ್ಲಿ ಏನಾಗುತ್ತೆ, ಕನ್ಕ್ಲೂಷನ್ ಫಸ್ಟಿಗೆ ಕೊಡ್ತಾನೆ ಅವನು. ಯಾವ ಸ್ಟೇಟ್ಮೆಂಟ್ಗಳಲ್ಲಿ ಈ ಕನ್ಕ್ಲೂಷನ್ಗಳನ್ನು ನಾವು ಡಿರೈವ್ ಮಾಡ್ಕೋಬೋದು, ಯಾವ ಈ ಕನ್ಕ್ಲೂಷನ್ಸ್ಗಳು ಯಾವ ಸ್ಟೇಟ್ಮೆಂಟ್ ಮೂಲಕ ಫಾಲೋ ಆಗುತ್ತೆ ಅಂತೇಳಿ ಕೇಳ್ತಾನೆ. ಇಲ್ಲಿ ಕನ್ಕ್ಲೂಷನ್ ಫಸ್ಟಿಗೆ ಕೊಡ್ತಾನೆ, 2 ಕನ್ಕ್ಲೂಷನ್, ಆಮೇಲೆ ಸ್ಟೇಟ್ಮೆಂಟ್ಗಳು ಏನು ಕೊಡ್ತಾನೆ, ಇವೆಲ್ಲ ಆಪ್ಷನ್ಸ್ಗಳಲ್ಲಿ ಕೊಡ್ತಾನೆ. ಫಸ್ಟ್ ಆಪ್ಷನ್ನು 1 2 3 4 4 ಸ್ಟೇಟ್ಮೆಂಟು, ಸೆಕೆಂಡ್ ಆಪ್ಷನ್ನು 1 2 3 3 ಸ್ಟೇಟ್ಮೆಂಟು, ಥರ್ಡ್ ಆಪ್ಷನ್ನು 1 2 3 4 4 ಸ್ಟೇಟ್ಮೆಂಟು, ಈ ರೀತಿ ಸ್ಟೇಟ್ಮೆಂಟ್ಗಳು ಕೊಡ್ತಾನೆ. ಇದನ್ನು ರಿವರ್ಸ್ ಸಿಲೋಲಿಸಮ್ ಅಂತ ಕರೀತಾರೆ. ಇಲ್ಲಿ ಫಸ್ಟ್ ಕ್ವಶನ್ ಇದೆ, ಈ ಕ್ವಶನ್ ಮೂಲಕನೇ ಡಿಸ್ಕಸ್ ಮಾಡೋಣ. ಒಂದು ಸೆಕೆಂಡು.
ಓಕೆ, ಕ್ವಶನ್ ಮೂಲಕನೇ ಡಿಸ್ಕಸ್ ಮಾಡೋಣ. ಇಲ್ಲಿ ಫಸ್ಟ್ ಕ್ವಶನ್ ಕಾಣಿಸ್ತದೆ ನಿಮಗೆ. ಈ ಕ್ವಶನಲ್ಲಿ ಡೈರೆಕ್ಷನ್ ಇದೆ, ಡೈರೆಕ್ಷನ್ ಅಂತ ಹೇಳ್ತದೆ ಟ್ರೂ ಇರೋದನ್ನು ಫಾಲೋ ಮಾಡಿರಿ. ಅಂದರೆ ಲಾಜಿಕಲಿ ಫಾಲೋ ಯಾವ ಮಾಡ್ತಾವಲ್ಲ ಆ ಸ್ಟೇಟ್ಮೆಂಟ್ಗಳನ್ನು ಕಂಡುಹಿಡಿಯಿರಿ. ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ಗಳಲ್ಲಿ ಯಾವ ಸ್ಟೇಟ್ಮೆಂಟ್ಗಳು ಟ್ರೂ ಇದ್ದಾವೆ ಅಂತೇಳಿ ಕಂಡುಹಿಡಿಯಿರಿ ಅಂತ ಹೇಳ್ತಿರೋದು. ಅಂದರೆ ಈ ಕನ್ಕ್ಲೂಷನ್ಸ್ಗಳನ್ನು ಫಾಲೋ ಮಾಡಲೇಬೇಕು. ಈ ಕನ್ಕ್ಲೂಷನನ್ನು ಫಾಲೋ ಮಾಡ್ತಕ್ಕಂಥ ಸ್ಟೇಟ್ಮೆಂಟ್ಸ್ಗಳು ಯಾವಿದಾವೆ ಅಂತ ಕಂಡುಹಿಡಬೇಕು. ಇಲ್ಲಿ ಕಾಣಿಸ್ತದೆ ಕ್ವಶನ್ ನಂಬರ್ 1. ಕ್ವಶನ್ ನಂಬರಲ್ಲಿ ಏನು ಕೊಟ್ಟಿದ್ದಾನೆ ಅವನು? ಕನ್ಕ್ಲೂಷನ್ಸ್ಗಳು ಕೊಟ್ಟಿದ್ದಾನೆ. ಎಷ್ಟು ಕನ್ಕ್ಲೂಷನ್? 1, 2 2 ಕನ್ಕ್ಲೂಷನ್ ಕೊಟ್ಟಿದ್ದಾನೆ. ಸಮ್ ಬ್ಯಾಟ್ ಆರ್ ಬಾಲ್, ಆಮೇಲೆ ಆಲ್ ಬ್ಯಾಟ್ ಆರ್ ಕ್ಯಾಚ್ ಇಸ್ ಎ ಪಾಸಿಬಿಲಿಟಿ. ಇವೆರಡು ಕನ್ಕ್ಲೂಷನ್ಸ್ಗಳಿದ್ದಾವೆ. ಈ ಕನ್ಕ್ಲೂಷನ್ಸ್ಗಳು ಇಲ್ಲಿ ಸ್ಟೇಟ್ಮೆಂಟ್ ಇದ್ದಾವಲ್ಲ, ಯಾವ ಸ್ಟೇಟ್ಮೆಂಟ್ಗಳ ಮೂಲಕ ಈ ಕನ್ಕ್ಲೂಷನನ್ನು ನಾವು ಟ್ರೂ ಅಂತ ಹೇಳ್ಬೋದು. ಈ ಕನ್ಕ್ಲೂಷನನ್ನು ಟ್ರೂ ಅಂತ ಅನ್ಕೋಬೇಕು ನಾವು. ಈ ಕನ್ಕ್ಲೂಷನ್ಸ್ಗಳು 100% ಟ್ರೂ ಇದ್ದಾವೆ. ಈ ಎರಡು ಟ್ರೂ ಇರಬೇಕಂದ್ರೆ ಯಾವ ಸ್ಟೇಟ್ಮೆಂಟ್ಗಳು ಫಾಲೋ ಮಾಡ್ತವೆ ಅಂತ ಕಂಡುಹಿಡಿಬೇಕು. ಇವಾಗ ಏನು ಮಾಡ್ತೀವಿ ನಾವು? ಇದರ ಡಯಾಗ್ರಾಮ್ ಹಾಕೋದ ಇಲ್ಲ. ಇವಾಗ ಇವುಗಳ ಡಯಾಗ್ರಾಮ್ ಹಾಕಿ ಈ ಕನ್ಕ್ಲೂಷನನ್ನು ಅಪ್ಲೈ ಮಾಡೋದು. ಯಾವಾಗಲೂ ಅದೇ ಮಾಡ್ತಿದ್ದೀವಲ್ಲ ನಾವು, ಸ್ಟೇಟ್ಮೆಂಟ್ಗಳ ಡಯಾಗ್ರಾಮ್ ಹಾಕಿ ಕನ್ಕ್ಲೂಷನನ್ನು ಅಪ್ಲೈ ಮಾಡ್ತೀವಿ. ಇಲ್ಲಿ ಕೂಡ ಹಾಗೆ ಕ್ವಶನಲ್ಲಿ ಸ್ಟೇಟ್ಮೆಂಟ್ ಕನ್ಕ್ಲೂಷನ್ ಕೊಟ್ಟಿರ್ಬೋದು, ಆಪ್ಷನ್ಸ್ಗಳಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿರ್ಬೋದು. ಬಟ್ ನಾವು ಫಸ್ಟ್ ಏನು ಮಾಡಬೇಕು? ಸ್ಟೇಟ್ಮೆಂಟ್ಗಳ ಡಯಾಗ್ರಾಮನ್ನೇ ಡ್ರಾ ಮಾಡಬೇಕು. ಸ್ಟೇಟ್ಮೆಂಟ್ಗಳ ಡಯಾಗ್ರಾಮ್ ಡ್ರಾ ಮಾಡಿ ಆಮೇಲೆ ಕನ್ಕ್ಲೂಷನ್ಸ್ಗಳನ್ನು ಅಪ್ಲೈ ಮಾಡಬೇಕು. ಇವಾಗ ಏನಾಗುತ್ತೆ, ಅಲ್ಲಿ ಏನು ಮಾಡ್ತಿದ್ರಿ ನೀವು? ಜಸ್ಟ್ ಒಂದು ಸ್ಟೇಟ್ಮೆಂಟ್ಗಳ ಡಯಾಗ್ರಾಮ್ ಮಾಡಿ ಕನ್ಕ್ಲೂಷನನ್ನು ಅಪ್ಲೈ ಮಾಡ್ತಿದ್ರಿ. ಬಟ್ ಇಲ್ಲಿ ಏನಾಗುತ್ತೆ, 1, 2, 3, 4, 5 5 ಆಪ್ಷನ್ ಇರೋದ್ರಿಂದ 5 ಡಯಾಗ್ರಾಮ್ಗಳು ಸಪ್ರೇಟ್ ಬರ್ತವೆ. ಇಲ್ಲಿ ಸ್ವಲ್ಪ ಜಾಸ್ತಿ ಟೈಮ್ ರಿಕ್ವೈರ್ಮೆಂಟ್ ಇರುತ್ತೆ, ಟೈಮ್ ಜಾಸ್ತಿ ಬೇಕಾಗುತ್ತೆ. ಇಲ್ಲಿ ಒಂದು ಫಸ್ಟ್ ಕ್ವಶನ್ ನಾರ್ಮಲ್ ಮೆಥಡಿಂದ ಡ್ರಾಯಿಂಗ್ ಎಲ್ಲ ಡ್ರಾ ಮಾಡಿ ಸಾಲ್ವ್ ಮಾಡೋಣ. ಅದಾದ ನಂತರ ಕೆಲವೊಂದು ಎಲಿಮಿನೇಷನ್ ಸ್ಟೇಟ್ಮೆಂಟ್ಗಳನ್ನು, ಕೆಲವೊಂದು ಆಪ್ಷನ್ಸ್ಗಳನ್ನು ಯಾವ ರೀತಿ ಎಲಿಮಿನೇಟ್ ಮಾಡಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ಹೇಳ್ತೀನಿ. ಫಸ್ಟ್ ನಾರ್ಮಲ್ ಆಗಿ ಡ್ರಾ ಮಾಡಿರಿ. ಫಸ್ಟ್ ಸ್ಟೇಟ್ಮೆಂಟ್ ಡ್ರಾ ಮಾಡಿದ್ರಿ. ಸಮ್ ಬಾಲ್ ಆರ್ ಕ್ಯಾಚ್. ಕೆಲವೊಂದು ಬಾಲ್ಗಳೇನಿದ್ದಾವೆ ಕ್ಯಾಚ್ ಇದ್ದಾವೆ. ಸಮ್ ಕ್ಯಾಚ್ ಆರ್ ಬ್ಯಾಟ್. ಕೆಲವೊಂದು ಕ್ಯಾಚ್ಗಳೇನಿದ್ದಾವೆ ಬ್ಯಾಟ್ಗಳಿದ್ದಾವೆ. ಆಲ್ ಬ್ಯಾಟ್ ಆರ್ ಪಿಚ್. ಈ ಎಲ್ಲ ಬ್ಯಾಟ್ಗಳೇನಿದ್ದಾವೆ ಪಿಚ್ ಇದ್ದಾವೆ. ಇದಕ್ಕೊಂದಕ್ಕೆ ಅಪ್ಲೈ ಮಾಡಿ ನೋಡ್ರಿ. ಸಮ್ ಬ್ಯಾಟ್ ಆರ್ ಬಾಲ್. ಬ್ಯಾಟ್ ಇಲ್ಲಿದೆ, ಬಾಲ್ ಇಲ್ಲಿದೆ. ಒಂದಕ್ಕೊಂದು ರಿಲೇಷನ್ನೇ ಹೇಳೋಕ್ಕಾಗಂಗಿಲ್ಲ. ಅದಕ್ಕೋಸ್ಕರ ಒಂದೇ ಸ್ಟೇಟ್ಮೆಂಟ್ ರಾಂಗ್ ಆಯಿತು. ಈ ಒಂದೇ ಕನ್ಕ್ಲೂಷನ್ ಅಪ್ಲೈ ಮಾಡಿದಾಗ ರಾಂಗ್ ಆಯಿತು ಅಂತಂದ್ರೆ ಮುಗೀತದೆ, ಸ್ಟೇಟ್ಮೆಂಟೇ ಪೂರ್ತಿ ರಾಂಗ್. ಎರಡೂ ಫಾಲೋ ಮಾಡಬೇಕು ನಾವು. ಇವಾಗ ಎರಡೂ ಫಾಲೋ ಮಾಡಬೇಕು. ಒಂದು ಫಾಲೋ ಮಾಡಿಲ್ಲ ಅಂತಂದ್ರೆ ಅದು ರಾಂಗೆ. ನೆಕ್ಸ್ಟ್ ಸ್ಟೇಟ್ಮೆಂಟಿಗೆ ಬರೋಣ. ಸಮ್ ಕ್ಯಾಚ್ ಆರ್ ಬಾಲ್. ಕೆಲವೊಂದು ಕ್ಯಾಚ್ಗಳೇನಿದ್ದಾವೆ ಬಾಲ್ಗಳಿದ್ದಾವೆ. ಸಮ್ ಬಾಲ್ ಆರ್ ಬ್ಯಾಟ್. ಈ ಬಾಲಲ್ಲಿ ಕೆಲವೊಂದು ಬಾಲ್ಗಳು ಬ್ಯಾಟ್ಗಳಿದ್ದಾವೆ. ನೋ ಕ್ಯಾಚ್ ಈಸ್ ಬ್ಯಾಟ್. ಈ ಕ್ಯಾಚಲ್ಲಿ ಯಾವುದೇ ಕ್ಯಾಚ್ ಬ್ಯಾಟ್ ಇಲ್ಲ. ನೋ ಕ್ಯಾಚ್ ಈಸ್ ಬ್ಯಾಟ್. ಯಾವುದೇ ಕ್ಯಾಚ್ ಬ್ಯಾಟ್ ಇಲ್ಲ. ಫಸ್ಟ್ ಒಂದು ನೋಡೋಣ. ಸಮ್ ಬಾಲ್ ಆರ್ ಬ್ಯಾಟ್. ಸಮ್ ಬ್ಯಾಟ್ ಆರ್ ಬಾಲ್ ಅಲ್ಲ, ಬ್ಯಾಟ್ ಬಾಲ್ ಎರಡರ ಮಧ್ಯೆ ಇಲ್ಲಿ ಕಾಮನ್ ಸಮ್ ರಿಲೇಷನ್ ಐತೆ. ಅದಕ್ಕೆ ಇದು ಹೇಳ್ಬೋದು, ಒಂದೇದು ಕರೆಕ್ಟ್ ಆಗುತ್ತೆ. ಇದಕ್ಕೆ ಆಲ್ ಬ್ಯಾಟ್ ಆರ್ ಕ್ಯಾಚ್ ಇಸ್ ಅ ಪಾಸಿಬಿಲಿಟಿ. ಎಲ್ಲ ಬ್ಯಾಟ್ಗಳು ಕ್ಯಾಚ್ ಆಗೋ ಸಾಧ್ಯತೆ ಏನೂ ಇಲ್ಲ. ಯಾಕಂತಂದರೆ ನೋ ಕ್ಯಾಚ್ ಇಸ್ ಬ್ಯಾಟ್ ಅಂತ ಆಲ್ರೆಡಿ ಹೇಳಿದ್ದಾನೆ. ನೋ ಕ್ಯಾಚ್ ಇಸ್ ಬ್ಯಾಟ್ ಅಂತೇಳಿ ಆಲ್ರೆಡಿ ಇದಕ್ಕೆ ನಾವು ಎರಡಕ್ಕೂ ರಿಸ್ಟ್ರಿಕ್ಷನ್ ಹಾಕಿದ್ದೀವಿ. ಹಾಗಿದ್ಮೇಲೆ ಎರಡನೇದು ರಾಂಗ್ ಆಯ್ತು ಅಂದರೆ, ಎರಡರಲ್ಲಿ ಒಂದು ರಾಂಗ್ ಆದರೂ ಕೂಡ ಆ ಪೂರ್ತಿ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಥರ್ಡ್ ಡಯಾಗ್ರಾಮ್ ಬರೋಣ. ಥರ್ಡ್ ಡಯಾಗ್ರಾಮ್ ಏನಾಯ್ತು ನೋಡ್ರಿ. ಇವಾಗ ಆಲ್ ಬಾಲ್ ಆರ್ ಕ್ಯಾಚ್. ಎಲ್ಲ ಬಾಲ್ಗಳೇನಿದಾವೆ ಕ್ಯಾಚ್ ಇದ್ದಾವೆ. ನೋ ಕ್ಯಾಚ್ ಇಸ್ ಪಿಚ್. ಯಾವುದೇ ಕ್ಯಾಚ್ ಪಿಚ್ ಇಲ್ಲ. ಓಕೆ. ಆಲ್ ಪಿಚ್ ಆರ್ ಬ್ಯಾಟ್. ಯಾವುದೇ ಕ್ಯಾಚ್ ಪಿಚ್ ಇಲ್ಲ. ಆಮೇಲೆ ಎಲ್ಲ ಪಿಚ್ ಏನಿದಾವೆ ಬ್ಯಾಟ್ಗಳಿದ್ದಾವೆ. ಇಲ್ಲಿ ಬಂದಾಗ ನೋಡಿರಿ, ಒಂದೇ ಸ್ಟೇಟ್ಮೆಂಟ್ ಅಪ್ಲೈ ಮಾಡಿ, ಒಂದೇ ಕನ್ಕ್ಲೂಷನ್ ಅಪ್ಲೈ ಮಾಡಿರಿ. ಸಮ್ ಬ್ಯಾಟ್ ಆರ್ ಬಾಲ್ ಇಲ್ಲೈತೆ, ಬ್ಯಾಟ್ ಇಲ್ಲೈತೆ. ಎರಡರ ಮಧ್ಯೆ ರಿಸ್ಟ್ರಿಕ್ಷನ್ ಐತೆ. ಇಲ್ಲಿ ಇಂಟು ಮಾರ್ಕ್ ಐತೆ. ಅದಕ್ಕೋಸ್ಕರ ಒಂದೇದು ಸ್ಟೇಟ್ಮೆಂಟೇ ರಾಂಗ್ ಆಯ್ತು ಅಂತಂದಮೇಲೆ ಇದು ಒಂದೇ ಕನ್ಕ್ಲೂಷನ್ ಅಪ್ಲೈ ಆಗಲಿಲ್ಲ ಅಂತಂದರೆ ಇದು ಪೂರ್ತಿ ಸ್ಟೇಟ್ಮೆಂಟೇ ರಾಂಗ್ ಆಯ್ತು. ನೆಕ್ಸ್ಟ್ ಲಾಸ್ಟ್ ಡಿಗೆ ಬರೋಣ. ಫೋರ್ತ್ ಅಂತಂದ್ರು ಆಲ್ ಆಫ್ ದಿ ಅಬೌವ್ ದೆನ್ ಅದರ್ ದ್ಯಾನ್ ದಿಸ್ ಗಿವನ್ ಆಪ್ಷನ್ ಅದಲ್ಲ. ಓಕೆ, ಡಿಗೆ ಬರೋಣ. ಡಿ ಏನಾಯ್ತು ನೋಡೋಣ. ಆಲ್ ಕ್ಯಾಚ್ ಆರ್ ಬಾಲ್ಸ್. ಆಲ್ ಕ್ಯಾಚ್. ಎಲ್ಲ ಕ್ಯಾಚ್ಗಳೇನಿದ್ದಾವೆ ಬಾಲ್ಸ್ಗಳಿದ್ದಾವೆ. ಸಮ್ ಬಾಲ್ ಆರ್ ಕ್ಯಾಚ್. ಕೆಲವೊಂದು ಬಾಲ್ಗಳೇನಿದ್ದಾವೆ ಪಿಚ್ ಇದೆ. ಸಮ್ ಬ್ಯಾಟ್ ಆರ್. ಆಲ್ ಕ್ಯಾಚ್ ಆರ್ ಬಾಲ್. ಸಮ್ ಬ್ಯಾಟ್ ಆರ್ ಕ್ಯಾಚ್. ಅಂದರೆ ಸಮ್ ಬ್ಯಾಟ್ ಆರ್ ಕ್ಯಾಚ್ ಅಂತ ಇರ್ತಾನೆ ನಾವು. ಇಲ್ಲಿಗೆ ಬಂತದು ಸಮ್ ಬ್ಯಾಟ್ ಆರ್ ಕ್ಯಾಚ್. ಈ ಕ್ಯಾಚ್ ಒಳಗಡೆ ಹೋಗಿರ್ತೈತೆ ಬ್ಯಾಟ್ಗಳು ಕೂಡ. ಅಂದರೆ ಈ ಥರ ಡಯಾಗ್ರಾಮ್ ಬರ್ತಿದ್ದು. ಸಮ್ ಬ್ಯಾಟ್ ಆರ್ ಕ್ಯಾಚ್ ಅಂತಂದರೆ ಬಾಲ್ ಆರ್ ಬ್ಯಾಟ್ ಅಂತ ಹೇಳ್ಬೋದು. ಯಾಕಂದರೆ ಬಾಲ್ ಒಳಗಿನ ಡಯಾಗ್ರಾಮ್ ಒಳಗೆ ಹೋಗಿರೋದು ಇದು. ನೆಕ್ಸ್ಟ್ ಬರೋಣ. ಸಮ್ ಬ್ಯಾಟ್ ಆರ್ ಪಿಚ್. ಸಮ್ ಬ್ಯಾಟ್. ಈ ಬ್ಯಾಟಲ್ಲಿರೋ ಕೆಲವೊಂದು ಬ್ಯಾಟ್ಗಳೇನಿದ್ದಾವೆ ಪಿಚ್ ಇದ್ದಾವೆ. ಫಸ್ಟಿಗೆ ಬರೋಣ. ಸಮ್ ಬ್ಯಾಟ್ ಆರ್ ಬಾಲ್. ಬ್ಯಾಟ್ ಇಲ್ಲೈತೆ, ಬಾಲ್ ಇಲ್ಲೈತೆ. ಬ್ಯಾಟ್ ಬಾಲ್ದು ಎರಡು ಇಂಟರ್ಸೆಕ್ಷನ್ ಆಗಿರೋದ್ರಿಂದ, ಎರಡು ಕೂಡಿರೋದ್ರಿಂದ ಸರ್ಕಲ್ಲು ಇದು ಒಂದೇ ಹೇಳ್ಬೋದು.
ಆಲ್ ಬ್ಯಾಟ್ ಆರ್ ಕ್ಯಾಚ್ ಇಸ್ ಅ ಪಾಸಿಬಿಲಿಟಿ. ಬ್ಯಾಟ್ ಇಲ್ಲೈತೆ, ಕ್ಯಾಚ್ ಇಲ್ಲೈತೆ, ಇವೆರಡರ ಮಧ್ಯದ ರಿಲೇಷನ್ ಸಮುದೈತೆ. ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ ಅಂತಂದರೆ ಪಾಸಿಬಿಲಿಟಿ ಒಳಗಡೆ ಈ ಎಲ್ಲ ಬ್ಯಾಟ್ಗಳು ಕ್ಯಾಚ್ ಒಳಗೆ ಹೋಗ್ಬೋದು. ಈಗ ಸ್ವಲ್ಪ ಹೋಗಿದ್ದಾವೆ, ಕ್ಯಾಚ್ ಇನ್ನೊಂದು ಸ್ವಲ್ಪ ದೊಡ್ಡದಿರ್ಬೋದು. ಈ ಬ್ಯಾಟ್ಗಳೆಲ್ಲ ಇಲ್ಲಿ ಕ್ಯಾಚ್ ಈ ಸ್ವಲ್ಪ ಹೋಗಿದ್ದಾಗ ಇನ್ನೊಂದು ಸ್ವಲ್ಪ ಒಳಗೆ ಬಂದು ಪೂರ್ತಿ ಇಲ್ಲಿ ಒಳಗಡೆ ಬಂದು ಕೂಡ್ಬೋದು. ಬ್ಯಾಟ್ ಪಾಸಿಬಿಲಿಟಿಯಲ್ಲಿ ಆಗ್ಬೋದು, ಸಾಧ್ಯತೆಯಲ್ಲಿ ಆಗ್ಬೋದು. ಅದಕ್ಕೋಸ್ಕರ ಇದು ಕೂಡ ಕರೆಕ್ಟ್ ಆಯಿತು. ಆದ್ದರಿಂದ ಆಪ್ಷನ್ ಡಿ ಇದರದ್ದು ಕರೆಕ್ಟ್ ಆನ್ಸರ್. ಈ ರೀತಿ ಆನ್ಸರನ್ನು ನಾವು ಸಾಲ್ವ್ ಮಾಡಬೇಕಾಗತ್ತೆ. ಇದು ಟೈಮ್ ಜಾಸ್ತಿ ತೊಗೊಳುತ್ತೆ. ಬಟ್ ಇನ್ನೂ ಕೆಲವೊಂದು ಟ್ರಿಕ್ಸ್ಗಳಿದ್ದಾವೆ ಇದರಲ್ಲಿ. ಎಲ್ಲ ಕ್ವಶನ್ಸ್ಗಳು ಎಲ್ಲವನ್ನೂ ರಿಮೂವ್ ಮಾಡೋಕ್ಕಾಗಂಗಿಲ್ಲ. ಒಂದು ಎರಡು ಸ್ಟೇಟ್ಮೆಂಟ್ಗಳು, ಒಂದೆರಡು ಆಪ್ಷನ್ಸ್ಗಳನ್ನು ಮಾತ್ರ ರಿಮೂವ್ ಮಾಡ್ಬೋದು. ಅದು ಯಾವ ರೀತಿ ಅಂತೇಳಿ ನೋಡೋಣ. ಅದು ಯಾವ ರೀತಿ ಅಂತೇಳಿ ಅಂದರೆ, ಫಸ್ಟ್ ಒನ್ ಹೋದ್ರಿ ಸಮ್ ಬ್ಯಾಟ್ ಆರ್ ಬಾಲ್. ಎರಡನೇದು ಆಲ್ ಬ್ಯಾಟ್ ಆರ್ ಕ್ಯಾಚ್ ಇಸ್ ಅ ಪಾಸಿಬಿಲಿಟಿ. ಸಮ್ ಬ್ಯಾಟ್ ಆರ್ ಬಾಲ್ ಅಂತೇಳಿ ಹೇಳಿದ್ದಾನೆ. ಬ್ಯಾಟ್ ಮತ್ತು ಬಾಲ್ದ ಮಧ್ಯೆ ಯಾವುದೇ ಪ್ಲೇಸಲ್ಲಿ ಕೂಡ ನೆಗೆಟಿವ್ ನೋ ರಿಲೇಷನ್ ಇರಬಾರ್ದು. ಬ್ಯಾಟ್ ಮತ್ತು ಕ್ಯಾಚ್ ಮಧ್ಯೆ ಕೂಡ ಯಾವುದೇ ರೀತಿ ನೋ ರಿಲೇಷನ್ ಇರಬಾರ್ದು. ಸಮ್ ಬ್ಯಾಟ್ ಆರ್ ಬಾಲ್ ಅಂತಂದರೆ ಯಾವ ರೀತಿ ಡಯಾಗ್ರಾಮ್ ಆಗುತ್ತೆ? ಇದು ಒಂದನೇದು ಬ್ಯಾಟ್ ಬಾಲ್ ಈ ರೀತಿ ಡಯಾಗ್ರಾಮ್ ಆಗುತ್ತೆ. ಇಲ್ಲಿ ಯಾವ್ಯಾವ ರಿಲೇಷನ್ ಬಂದರೆ ರಾಂಗ್ ಆಗುತ್ತೈತಿ? ನೋ ರಿಲೇಷನ್ ಬಂದರೆ, ಅಂದರೆ ನೋ ಬ್ಯಾಟ್ ಈಸ್ ಬಾಲ್ ಅಥವಾ ನೋ ಬಾಲ್ ಈಸ್ ಬ್ಯಾಟ್ ಅಂತ ಬಂದರೆ ಈ ಸ್ಟೇಟ್ಮೆಂಟ್ ಒಂದೇದು ರಾಂಗ್ ಆಗ್ತೈತಿ. ಈ ಕನ್ಕ್ಲೂಷನ್ ರಾಂಗ್ ಆಗ್ತೈತಿ. ಸ್ಟೇಟ್ಮೆಂಟ್ಗಳಲ್ಲಿ ನೋ ಬ್ಯಾಟ್ ಈಸ್ ಬಾಲ್ ಅಥವಾ ನೋ ಬಾಲ್ ಈಸ್ ಬ್ಯಾಟ್ ಬಂದರೆ. ಎರಡನೇದ್ರಲ್ಲಿ ನೋಡೋಣ, ಬ್ಯಾಟ್ ಆರ್ ಕ್ಯಾಚ್. ಆಲ್ ಬ್ಯಾಟ್ ಆರ್ ಕ್ಯಾಚ್ ಇಸ್ ಅ ಪಾಸಿಬಿಲಿಟಿ. ಆಲ್ ಬ್ಯಾಟ್ ಆರ್ ಕ್ಯಾಚ್ ಈಸ್ ಅ ಪಾಸಿಬಿಲಿಟಿ ಅಂದರೆ ಎಲ್ಲ ಬ್ಯಾಟ್ಗಳು ಕ್ಯಾಚ್ ಒಳಗೆ ಹೋಗುವ ಪಾಸಿಬಿಲಿಟಿ ಇದೆ, ಸಾಧ್ಯತೆ ಇದೆ ಅಂತ ಹೇಳ್ತಿರ್ತಾನೆ. ಇದರ ಡಯಾಗ್ರಾಮ್ ಯಾವ ರೀತಿ ಆಗುತ್ತೆ ಅಂತಂದರೆ, ಎಲ್ಲ ಬ್ಯಾಟ್ಗಳು ಕ್ಯಾಚ್ ಒಳಗಡೆ ಹೋಗುವ ಸಾಧ್ಯತೆ ಇದೆ. ಈ ರೀತಿ ಡಯಾಗ್ರಾಮ್ ಆಗುತ್ತೆ. ಕ್ಯಾಚ್ ಒಳಗಡೆ ಈ ರೀತಿ ಡಯಾಗ್ರಾಮ್ ಆಗುತ್ತೆ. ಇಲ್ಲಿ ಕೂಡ ಬ್ಯಾಟ್ ಮತ್ತು ಕ್ಯಾಚಿನ ಮಧ್ಯೆ ನೋ ರಿಲೇಷನ್ ಬಂತಂದರೆ ಆ ಸ್ಟೇಟ್ಮೆಂಟ್ ರಾಂಗ್ ಆಗ್ತೈತೆ. ಇವಾಗ ನಾವು ಏನು ಚೆಕ್ ಮಾಡೋದಂದರೆ, ಬ್ಯಾಟ್ ಮತ್ತು ಬಾಲ್ ಹಾಗೂ ಬ್ಯಾಟ್ ಮತ್ತು ಕ್ಯಾಚ್ ಇವೆರಡರ ಮಧ್ಯೆ ಎಲ್ಲರೇ ನೋ ರಿಲೇಷನ್ ಐತೆ ಅಂತ ಚೆಕ್ ಮಾಡಿರಿ. ಫಸ್ಟ್ ಒನ್ ಬ್ಯಾಟ್ ಕ್ಯಾಚ್ ಐತೆ, ಸಮ್ ರಿಲೇಷನ್ ಐತೆ, ಪಾಸಿಟಿವ್ ಅದ. ಸಮ್ ಕ್ಯಾಚ್ ಬ್ಯಾಟದ ಮಧ್ಯೆನೂ ಪಾಸಿಟಿವ್ ರಿಲೇಷನ್ ಅದ. ಬ್ಯಾಟ್ ಇದೇನು ಬೇಕಾಗಿಲ್ಲ. ನೆಕ್ಸ್ಟ್ ಇಲ್ಲಿ ಕ್ಯಾಚ್ ಮತ್ತು ಬಾಲ್ ಬೇಕಾಗಿಲ್ಲ ನಮಗೆ. ಬಾಲ್ ಮತ್ತು ಬ್ಯಾಟ್ ಇದರಲ್ಲಿ ಪಾಸಿಟಿವ್ ರಿಲೇಷನ್ ಅದ. ಇಲ್ಲಿ ಬರೋಣ, ಕ್ಯಾಚ್ ಮತ್ತು ಬ್ಯಾಟ್ದೊಳಗೆ ನೋ ರಿಲೇಷನ್ ಐತಿ. ಕ್ಯಾಚ್ ಮತ್ತು ಬ್ಯಾಟ್ದೊಳಗೆ ನೋ ರಿಲೇಷನ್ ಬಂದರೆ ಈ ಸ್ಟೇಟ್ಮೆಂಟ್ ಫಾಲೋ ಆಗಲ್ಲ. ಒಂದು ಎಲಿಮಿನೇಟ್ ಆಯಿತು, ಡೈರೆಕ್ಟ್ ಎಲಿಮಿನೇಟ್. ಈ ಡಯಾಗ್ರಾಮ್ ಹಾಕ್ದೇನೆ ಎಲಿಮಿನೇಟ್ ಆಯಿತು. ನೆಕ್ಸ್ಟ್ ಒಂದು ಬರೋಣ, ಇದು ಬಾಲ್ ಕ್ಯಾಚ್ ಐತೆ, ಪಾಸಿಟಿವ್ ಐತೆ. ಕ್ಯಾಚ್ ಪಿಚ್ ಅದ, ನೆಗೆಟಿವ್ ಐತಿ. ಪಿಚ್ ಬಾಲ್ ಇದರಲ್ಲಿ ನೆಗೆಟಿವ್ ಇಲ್ಲ. ಇದರ ಡಯಾಗ್ರಾಮ್ ಹಾಕಬೇಕಾಗತ್ತೆ. ಕ್ಯಾಚ್ ಬಾಲ್ ಪಾಸಿಟಿವ್ ಐತೆ. ಬ್ಯಾಟ ಕ್ಯಾಚ್ ಸಮ್ ರಿಲೇಷನ್ ಐತೆ, ಇದು ಪಾಸಿಟಿವ್ ಐತೆ, ಇದು ಪಾಸಿಟಿವ್ ಐತೆ. ಇದರಲ್ಲಿ ಏನಾಯಿತು? ಒಂದು ಎಲಿಮಿನೇಟ್ ಆಯಿತು. 1 2 3 3 ಮಾತ್ರ ಡಯಾಗ್ರಾಮ್ ನಾವು ಹಾಕಬೇಕು. ಇವಾಗ ಈ ರೀತಿ ಒಂದೊಂದು ಆಪ್ಷನನ್ನು ನಾವು ಎಲಿಮಿನೇಟ್ ಮಾಡಿ ಸಾಲ್ವ್ ಮಾಡಬಹುದು. ನೆಕ್ಸ್ಟ್ ಅದೇ ಮೆಥಡಿಂದ ನಾನು ಎಲಿಮಿನೇಷನ್ ಮೆಥಡಿಂದ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡ್ತೀನಿ. ಇವಾಗ ನೋಡ್ರಿ, ಇಲ್ಲಿ ಏನಿದೆ ಕನ್ಕ್ಲೂಷನ್ಸ್ಗಳು? ಆಲ್ ಮ್ಯಾಚ್ ಆರ್ ಲ್ಯಾಚ್. ಎಲ್ಲ ಮ್ಯಾಚ್ಗಳು ಲ್ಯಾಚ್ ಇದ್ದಾವೆ. ನೋ ವಾಚ್ ಈಸ್ ಬ್ಯಾಚ್. ನೋ ವಾಚ್ ಈಸ್ ಬ್ಯಾಚ್. ಇಲ್ಲಿ ನೆಗೆಟಿವ್ ರಿಲೇಷನ್ ಇದೆ. ಈಗ ಒಂದನೇ ಸ್ಟೇಟ್ಮೆಂಟ್ ಆಗಿರಲಿ, ಎರಡನೇ ಸ್ಟೇಟ್ಮೆಂಟ್ ಆಗಿರಲಿ, ಎರಡರಲ್ಲಿ ಒಂದರಲ್ಲಿ ನೆಗೆಟಿವ್ ಏನಾರೇ ಇತ್ತಂತಂದರೆ, ಇಲ್ಲಿ ನೋ ಐತೆ, ಒಂದರೇ ನೆಗೆಟಿವ್ ರಿಲೇಷನ್ ಇತ್ತಂತಂದರೆ ಆ ಸ್ಟೇಟ್ಮೆಂಟ್ ಯಾವುದೇ ಸ್ಟೇಟ್ಮೆಂಟ್ ಇರಲಿ, ಯಾವುದೇ ಆಪ್ಷನಲ್ಲಿ ಒಂದರಲ್ಲಿ ಆದರೂ, ಯಾವುದರ ಪೂರ್ತಿ ಸ್ಟೇಟ್ಮೆಂಟ್ಗಳಲ್ಲಿ ಒಂದಾದರೂ ನೆಗೆಟಿವ್ ಸ್ಟೇಟ್ಮೆಂಟ್ ಇರಲೇಬೇಕು. ಇವಾಗ ಇಲ್ಲಿ ಬರೋಣ, ಸಮ್ ರಿಲೇಷನ್ ಐತೆ, ಇಲ್ಲಿ ನೋ ರಿಲೇಷನ್ ಐತೆ, ಒಂದು ನೆಗೆಟಿವ್ ಐತೆ, ಇದು ಆನ್ಸರ್ ಆಗ್ಬೋದು. ಆಲ್ ಮ್ಯಾಚ್ ಆರ್ ಬ್ಯಾಚ್ ಐತಿ, ಆಲ್ ಬ್ಯಾಚ್ ಆರ್ ಲ್ಯಾಚ್ ಐತಿ, ಇಲ್ಲಿ ನೋ ಐತಿ, ಇದು ಕೂಡ ಆಗ್ಬೋದು. ಸಮ್ ಲ್ಯಾಚ್ ಆರ್ ಬ್ಯಾಚ್, ಸಮ್ ಬ್ಯಾಚ್ ಆರ್ ಮ್ಯಾಚ್, ಸಮ್ ಮ್ಯಾಚ್ ಆರ್ ವಾಚ್ ಎಲ್ಲನೂ ಪಾಸಿಟಿವ್ ಅದಾವೆ. ಅದಕ್ಕೋಸ್ಕರ ಇದು ಆನ್ಸರ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಒಂದು ಎಲಿಮಿನೇಟ್ ಆಯಿತು. ಆಲ್ ಬ್ಯಾಚ್ ಆರ್ ಮ್ಯಾಚ್, ಆಲ್ ಮ್ಯಾಚ್ ಆರ್ ವಾಚ್, ನೋ ವಾಚ್ ಈಸ್ ಲ್ಯಾಚ್, ಇಲ್ಲಿ ನೋ ರಿಲೇಷನ್ ಬಂತು, ಇದು ಆನ್ಸರ್ ಆಗ್ಬೋದು. ಇಲ್ಲಿ ನೋ ಆಯಿತು, ಇದು ಆನ್ಸರ್ ಆಗ್ಬೋದು. ಒಂದು ಎಲಿಮಿನೇಟ್ ಆಯಿತು ನೆಗೆಟಿವ್ದಿಂದ. ವಾಚ್ ಬ್ಯಾಚದ ಮಧ್ಯೆ ನೆಗೆಟಿವ್ ರಿಲೇಷನ್ ಇರಬೇಕು. ಒಟ್ಟು ರಿಲೇಷನ್ ಯಾವುದ್ರ ಮಧ್ಯೆನೇ ಇರಲಿ, ಒಟ್ಟು ಒಂದು ನೆಗೆಟಿವ್ ಐತಲ್ಲ, ಯಾವುದಾದ್ರು ಒಂದು ನೆಗೆಟಿವ್ ಐತೆ ಅಂದಮೇಲೆ ಸ್ಟೇಟ್ಮೆಂಟ್ ಒಳಗಡೆ ಒಂದು ಸ್ಟೇಟ್ಮೆಂಟ್ ಆದರೂ ನೆಗೆಟಿವ್ ಇರಬೇಕು. ಕನ್ಕ್ಲೂಷನಲ್ಲಿ ನೆಗೆಟಿವ್ ಬಂದರೆ ಸ್ಟೇಟ್ಮೆಂಟಲ್ಲಿ ನೆಗೆಟಿವ್ ಕಂಪಲ್ಸರಿ ಇರಲೇಬೇಕು. ಒಂದು ಎಲಿಮಿನೇಟ್ ಮಾಡ್ತೀವಿ. ಇನ್ನೊಂದು ಎಲಿಮಿನೇಟ್ ಮಾಡೋಕ್ಕೆ ಸಾಧ್ಯ ಐತೆ ನೋಡೋಣ. ಇನ್ ಕೇಸ್ ಮ್ಯಾಚ್ ಮತ್ತು ಲ್ಯಾಚದ ಮಧ್ಯೆ ನೆಗೆಟಿವ್ ಬಂದರೆ, ನೋ ರಿಲೇಷನ್ ಬಂದರೆ ಅದು ರಾಂಗ್ ಆಗುತ್ತೆ. ಮ್ಯಾಚ್ ಮತ್ತು ಲ್ಯಾಚ್ ಇದರಲ್ಲಿ ಬರೋಣ. ಲ್ಯಾಚ್ ವಾಚದ ಮಧ್ಯೆ ನೆಗೆಟಿವ್ ರಿಲೇಷನ್ ಅದ, ಇದಂತೂ ಆಗ್ಬೋದು. ಮ್ಯಾಚ್ ವಾಚ್ ಒಳಗಿಲ್ಲ, ಇಲ್ಲಿ ವಾಚ್ ಲ್ಯಾಚ್ ಅದ, ಇದರೊಳಗೆ ಆಗೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನೆಗೆಟಿವ್ ರಿಲೇಷನ್ ಬ್ಯಾಚ್ ಮ್ಯಾಚ್ ಒಳಗೈತೆ, ಇದರೊಳಗಿಲ್ಲ, ಅಂದರೆ ಇದು ಕರೆಕ್ಟ್ ಐತೆ. ನೆಕ್ಸ್ಟ್ ವಾಚ್ ಮತ್ತು ಬ್ಯಾಚ್ ಮಧ್ಯೆ ಪಾಸಿಟಿವ್ ರಿಲೇಷನ್ ಇರ್ಬೋದು, ಯಾಕಂದರೆ ಇದು ಕಂಪ್ಲೀಟ್ಲಿ ನೆಗೆಟಿವ್ ಅದ. 0 ಜನ ಈ ಕಡೆಯಿಂದ ಈ ಕಡೆ ಹೋಗ್ತಾರೆ, 0 ಜನ ಈ ಕಡೆಯಿಂದ ಈ ಕಡೆ ಹೋಗ್ತಾರೆ, ಅಂದರೆ ಯಾರೂ ಹೋಗಲ್ಲ ಅಂತ ಅರ್ಥ. ಇದರೊಳಗಡೆ ಪಾಸಿಟಿವ್ ರಿಲೇಷನ್ ಯಾವುದೂ ಇರಬಾರ್ದು. ವಾಚ್ ಮತ್ತು ಬ್ಯಾಚ್ನ ಮಧ್ಯೆ, ವಾಚ್ ಮತ್ತು ಬ್ಯಾಚ್ನ ಮಧ್ಯೆ ಎಲ್ಲರೇ ಪಾಸಿಟಿವ್ ರಿಲೇಷನ್ ಐತೆ ನೋಡಿರಿ. ಬ್ಯಾಚ್ ಇಲ್ಲೈತಿ, ಇಲ್ಲಿ ಇಲ್ಲ. ವಾಚ್ ಮತ್ತು ಬ್ಯಾಚ್ ಇದರೊಳಗೆ ಕೂಡಿಲ್ಲ. ಮ್ಯಾಚ್ ಬ್ಯಾಚ್ ಐತಿ, ಇಲ್ಲಿ ವಾಚ್ ಮತ್ತು ಬ್ಯಾಚ್ ಇಲ್ಲ.
ಇಲ್ಲಿ ವಾಚ್ ಬ್ಯಾಚ್ ಇಲ್ಲ, ಇಲ್ಲಿ ಕೂಡ ಇಲ್ಲಿ ಬರೋಣ, ಇಲ್ಲಿ ಕೂಡ ವಾಚ್ ಬ್ಯಾಚ್ ಇಲ್ಲ. ಓಕೆ, ಇವಾಗ ನಾವೇನು ಕಂಪಲ್ಸರಿ ಉಳಿದರೆಲ್ಲ ಡಯಾಗ್ರಾಮ್ಗಳು ಹಾಕಲೇಬೇಕಾಗತ್ತೆ. ಇವಾಗ ಡಯಾಗ್ರಾಮ್ ಹಾಕೊಳ್ಳೋಣ. ಒಂದು ಆಪ್ಷನ್ ನಂಬರ್ ಸಿ ಎಲಿಮಿನೇಟ್ ಆಯಿತು. ಇವಾಗ ಆಪ್ಷನ್ ನಂಬರ್ ಸಿ ಎಲಿಮಿನೇಟ್ ಆಯಿತು. ಇವಾಗ ಡಯಾಗ್ರಾಮ್ ಹಾಕ್ರಿ. ಫಸ್ಟಿಂದ ಸಮ್ ಬ್ಯಾಚ್ ಆರ್ ಮ್ಯಾಚ್, ಕೆಲವೊಂದು ಬ್ಯಾಚ್ಗಳು ಮ್ಯಾಚ್ ಇದ್ದಾವೆ. ಓಕೆ, ನೋ ಬ್ಯಾಚ್ ಇಸ್ ಲ್ಯಾಚ್, ಯಾವುದೇ ಬ್ಯಾಚ್ ಲ್ಯಾಚ್ ಇಲ್ಲ. ಆಲ್ ಮ್ಯಾಚ್ ಆರ್ ವಾಚ್, ಎಲ್ಲ ಮ್ಯಾಚ್ಗಳು ಏನಿದ್ದಾವೆ ವಾಚ್ಗಳಿದ್ದಾವೆ. ಫಸ್ಟ್ ಒನ್ ಅಪ್ಲೈ ಮಾಡಿರಿ. ಆಲ್ ಮ್ಯಾಚ್ ಆರ್ ಲ್ಯಾಚ್, ಎಲ್ಲ ಮ್ಯಾಚ್ಗಳು ಲ್ಯಾಚ್ ಆಗಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಪಾಸಿಬಿಲಿಟಿನೂ ಕೊಟ್ಟಿಲ್ಲ ಅವನು, ನಾರ್ಮಲಾಗಿ ಹೇಳ್ತಿದ್ದಾನೆ ಆಲ್ ಮ್ಯಾಚ್ ಆರ್ ಲ್ಯಾಚ್ ಅಂತ ಹೇಳಿ ಡೆಫಿನೆಟ್ ಡೆಫಿನೆಟ್ ಕನ್ಕ್ಲೂಷನ್ ಹೇಳ್ತಿದ್ದಾನೆ. ಬಟ್ ಇಲ್ಲಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಎಲ್ಲ ಒಳಗಡೆ ಅದಾವ. ಇಲ್ಲ, ಇದು ಈ ಕಡೆ ಬೇರೆನೇ ಸರ್ಕಲಲ್ಲಿ ಐತಿ, ಮ್ಯಾಚ್ ಲ್ಯಾಚ್ ಈ ಕಡೆ ಐತಿ, ಒಂದೇದೇ ರಾಂಗ್ ಆಯ್ತು ಅಂತಂದಮೇಲೆ ಇದು ಪೂರ್ತಿ ಎಲ್ಲನೇ ರಾಂಗ್ ಆಯಿತು. ನೆಕ್ಸ್ಟ್ ಎರಡನೇದಕ್ಕೆ ಬರೋಣ. ಆಲ್ ಮ್ಯಾಚ್ ಆರ್, ಎರಡನೇದಕ್ಕೆ ಬರೋಣ. ಆಲ್ ಮ್ಯಾಚ್ ಆರ್ ಬ್ಯಾಚ್, ಎಲ್ಲ ಮ್ಯಾಚ್ಗಳು, ಆಲ್ ಮ್ಯಾಚ್ ಆರ್ ಬ್ಯಾಚ್, ಎಲ್ಲ ಮ್ಯಾಚ್ಗಳು ಬ್ಯಾಚ್ಗಳಾಗಿದ್ದಾವೆ. ಆಲ್ ಬ್ಯಾಚ್ ಆರ್ ಲ್ಯಾಚ್, ಎಲ್ಲ ಬ್ಯಾಚ್ಗಳು ಲ್ಯಾಚ್ಗಳಾಗಿದ್ದಾವೆ. ನೋ ಲ್ಯಾಚ್ ಈಸ್ ವಾಚ್, ಯಾವುದೇ ಲ್ಯಾಚ್ ವಾಚ್ ಆಗಿಲ್ಲ. ಫಸ್ಟ್ ಒನ್ ಅಪ್ಲೈ ಮಾಡಿರಿ. ಆಲ್ ಮ್ಯಾಚ್ ಆರ್ ಲ್ಯಾಚ್, ಎಲ್ಲ ಮ್ಯಾಚ್ ಲ್ಯಾಚ್ ಇದೆ ಅಂತ ಹೇಳ್ತಿದ್ದಾನೆ. ಅಂದರೆ ಲ್ಯಾಚ್ ದೊಡ್ಡ ಸರ್ಕಲ್ ಐತೆ, ಅದರೊಳಗಡೆ ಮ್ಯಾಚ್ ಐತೆ. ಓಕೆ, ಒಂದನೇದಕ್ಕೆ ಫಾಲೋ ಆಯಿತು. ಎರಡನೇದಕ್ಕೆ ಬರೋಣ. ನೋ ವಾಚ್ ಈಸ್ ಬ್ಯಾಚ್, ವಾಚ್ ಇಲ್ಲೈತೆ ಬ್ಯಾಚ್ ಇಲ್ಲೈತೆ. ಲ್ಯಾಚ್ಗೂ ಮ್ಯಾಚ್ಗೂ ಆಗಂಗಿಲ್ಲ. ಈ ಹೊರಗಡೆ ಇರೋ ಸರ್ಕಲ್ಗೂ ಇದಕ್ಕೂ ಆಗಿ ಬರಲ್ಲ ಅಂತಂದರೆ ಈ ಸರ್ಕಲ್ ಒಳಗಡೆ ಇರ್ತಕ್ಕಂಥ ಈ ಬ್ಯಾಚ್ ಐತಲ್ಲ ಅದಕ್ಕೂ ಕೂಡ ವಾಚ್ ಕಂಡ್ರೆ ಆಗಿ ಬರೋಂಗಿಲ್ಲ. ಅದಕ್ಕೋಸ್ಕರ ಎರಡನೇದು ಕೂಡ ರೈಟ್ ಆಯಿತು. ಆದ್ದರಿಂದ ಸ್ಟೇಟ್ಮೆಂಟ್ ಬಿ ಫಾಲೋ ಮಾಡುತ್ತೆ. ಇದರ ಆನ್ಸರ್ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. ಬೇಕಿದ್ರೆ ಬೇರೆ ಆಪ್ಷನ್ಸ್ಗಳದ್ದು ಹಾಕೊಂಡು ನೋಡಿರಿ, ಡಯಾಗ್ರಾಮ್ ನೀವು ಹಾಕೊಂಡ್ರೆ ಆಟೋಮೆಟಿಕಲಿ ರಾಂಗ್ ಆಗ್ತವೆ. ನೆಕ್ಸ್ಟ್ ಕ್ವಶನಿಗೆ ಬರೋಣ. ಕ್ವಶನ್ ನಂಬರ್ 3. ಇವು ಲಾಸ್ಟ್ 2 ಕ್ವಶನ್ ಟ್ರೈ ಮಾಡಿರಿ. ಇದ್ರ ಮೇಲೆ ಇನ್ನೂ 2 ಕ್ವಶನ್ ಇದ್ದಾವೆ. ಆಮೇಲೆ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಕ್ವಶನ್ಸ್ಗಳು ಇರ್ತವೆ. ಇವಾಗ ಇನ್ನೂ ಲೆವೆಲ್ ಇಂಪ್ರೂವ್ ಮಾಡಿ ನೆಕ್ಸ್ಟ್ ಕ್ಲಾಸಲ್ಲಿ ಕ್ವಶನ್ಸ್ಗಳು ಇರ್ತವೆ. ಟ್ರೈ ಮಾಡಿರಿ, 1 ನಿಮಿಷ ಟೈಮ್ ತಗೊಳ್ರಿ. ಟ್ರೈ ಮಾಡಿದ್ರೆ ಅಂತ ಅನ್ಕೊತೀನಿ. ಎಲಿಮಿನೇಷನ್ ಮೆಥಡಿಂದ ಮಾಡಿದರೆ ಇದು ಆವಾಗಲೇ ಈಸಿ ಆನ್ಸರಾಗಿ ಈಸಿ ಬರ್ತಿತ್ತು. ಇದ್ರದ್ದು ಎಲಿಮಿನೇಷನ್ ಮೆಥಡಿಂದ ಮಾಡಿ ನೋಡೋಣ. ನಾವು ಏನಾಯ್ತು ಕನ್ಕ್ಲೂಷನ್ ನೋಡ್ರಿ ಏನಾಯ್ತು. ಸಮ್ ಕಾರ್ ಆರ್ ಜೀಪ್, ಕೆಲವೊಂದು ಕಾರ್ಗಳೇನಿದಾವೆ ಜೀಪ್ಗಳಿದ್ದಾವೆ. ಕೆಲವೊಂದು ಸಮ್ ಕಾರ್ ಆರ್ ಜೀಪ್, ಸಮ್ ಟ್ರಕ್ ಆರ್ ನಾಟ್ ಜೀಪ್, ಸಮ್ ಟ್ರಕ್ ಆರ್ ನಾಟ್ ಜೀಪ್. ಒಂದು ನೆಗೆಟಿವ್ ರಿಲೇಷನ್ ಸಿಕ್ತು. ನೆಗೆಟಿವ್ ಆಯ್ತು ಅಂತಂದಮೇಲೆ ನೆಗೆಟಿವ್ ಕಂಪಲ್ಸರಿ ಸ್ಟೇಟ್ಮೆಂಟ್ಗಳಲ್ಲಿ ಒಂದಾದರೂ ಸ್ಟೇಟ್ಮೆಂಟ್ ನೆಗೆಟಿವ್ ಇರಬೇಕು. ಆಪ್ಷನ್ಸ್ಗಳಲ್ಲಿ ಒಂದು ಸ್ಟೇಟ್ಮೆಂಟ್ ಒಳಗಾದರೂ ನೆಗೆಟಿವ್ ಆಪ್ಷನ್ ಇರಬೇಕು. ಇವಾಗ ಬರೋಣ ಇಲ್ಲಿ ಒಂದನೇದರಿಂದ ಸಮ್ ಸಿಪ್ ಆರ್ ಟ್ರಕ್ ಪಾಸಿಟಿವ್, ಇದು ಪಾಸಿಟಿವ್ ಇದು ನೆಗೆಟಿವ್ ಸಿಕ್ತು, ಇದು ಆನ್ಸರ್ ಆಗ್ಬೋದು. ಇಲ್ಲಿ ಬಂದಾಗ ಇಲ್ಲಿ ನೆಗೆಟಿವ್ ಸಿಕ್ತು, ಆನ್ಸರ್ ಆಗ್ಬೋದು. ಇದರಲ್ಲಿ ನೋಡ್ರಿ ಇಲ್ಲಿ ನೆಗೆಟಿವ್ ಸಿಕ್ತು, ಆನ್ಸರ್ ಆಗ್ಬೋದು. ಇಲ್ಲಿ ಕೂಡ ನೆಗೆಟಿವ್ ಸಿಕ್ತು, ಆನ್ಸರ್ ಆಗ್ಬೋದು. ಇದರಲ್ಲಿ ಸಮ್ ಜೀಪ್ ಆರ್ ಸಿಪ್, ಆಲ್ ಕಾರ್ ಆರ್ ಟ್ರಕ್, ಸಮ್ ಕಾರ್ ಆರ್ ಶಿಪ್. ಇದರಲ್ಲಿ ಯಾವುದೇ ನೆಗೆಟಿವ್ ಸಿಗಲಿಲ್ಲ. ನೆಗೆಟಿವಲ್ಲಿ ನೋನು ಬರ್ಬೋದು, ನಾಟ್ನು ಬರ್ಬೋದು,
ಓನ್ಲಿ ಫ್ಯೂ ಅಂತೇಳಿ ಬಂತಂದ್ರು ಅಥವಾ ಓನ್ಲಿ ಕಾನ್ಸೆಪ್ಟ್. ನೆಗೆಟಿವಲ್ಲಿ ಏನೇನು ಬರ್ತಾವೆ ಅಂತಂದರೆ ನೆಗೆಟಿವಲ್ಲಿ ನಾಟ್, ನೋ, ಓನ್ಲಿ ಫ್ಯೂ, ಓನ್ಲಿ. ಈ 4ರಲ್ಲಿ ಯಾವುದಾದ್ರೂ ಒಂದು ಕಾಣಿಸ್ಬೇಕು ನಮಗಿಲ್ಲಿ. ಕಾಣಿಸಿದ್ರೆ ಮಾತ್ರ ಅದು ನೆಗೆಟಿವ್ ಐತೆ ಅಂತ ಅರ್ಥ. ಇವಾಗ ಒಂದು ಎಲಿಮಿನೇಟ್ ಆಯಿತು, ಆಪ್ಷನ್ ನಂಬರ್ ಸಿ ಎಲಿಮಿನೇಟ್ ಆಯಿತು. ಆಪ್ಷನ್ ನಂಬರ್ ಸಿ ಎಲಿಮಿನೇಟ್ ಆಯಿತು. ನೆಕ್ಸ್ಟ್ ಬರೋಣ, ನೆಕ್ಸ್ಟ್ ಓದೋಣ ಇವಾಗ. ಸಮ್ ಕಾರ್ ಆರ್ ಜೀಪ್, ಸಮ್ ಟ್ರಕ್ ಆರ್ ನಾಟ್ ಜೀಪ್. ಕೆಲವೊಂದು ಕಾರ್ಗಳು ಜೀಪ್ ಇದ್ದಾವೆ, ಕೆಲವೊಂದು ಟ್ರಕ್ಗಳು ಜೀಪ್ ಇಲ್ಲ. ಅಂದರೆ ಈಗ ಕಾರ್ ಮತ್ತು ಜೀಪದ ಮಧ್ಯ ನೋ ರಿಲೇಷನ್ ಇರೋದೆಲ್ಲ ರಾಂಗ್ ಆಗ್ತವೆ. ಯಾಕಂದರೆ ಕೆಲವೊಂದಾದರೂ ಇದ್ದಾವೆ, ಪೂರ್ತಿ ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ನಾವು. ಅದಕ್ಕೋಸ್ಕರ ಕಾರ್ ಜೀಪದ ಮಧ್ಯೆ ನೋ ರಿಲೇಷನ್ ಐತೆ ಅಂತ ಚೆಕ್ ಮಾಡಿರಿ. ಎಲ್ಲಾದರೂ ಕಾರ್ ಜೀಪ್ ನೋ ರಿಲೇಷನ್ ಐತೆ, ಒಂದೇದು ರಾಂಗ್ ಆಯಿತು. ಸೆಕೆಂಡ್ ಒಂದು ಬಂದ್ರಿ ಕಾರ್ ಜೀಪ್ ನೋ ರಿಲೇಷನ್, ಎರಡನೇದು ರಾಂಗ್ ಆಯಿತು. ಇದರಲ್ಲಿ ಬರೋಣ ಜೀಪ್ ಶಿಪ್ ಐತೆ, ಇಲ್ಲಿ ಟ್ರಕ್ ಶಿಪ್ ಐತೆ. ಓಕೆ, ಇವೆರಡರ ಡಯಾಗ್ರಾಮ್ ಇವಾಗ ಕಂಪಲ್ಸರಿ ನಾವು ಹಾಕಲೇಬೇಕಾಗತ್ತೆ. ಓಕೆ, ಇವಾಗ ಡಯಾಗ್ರಾಮ್ ಹಾಕೋಣ. ಇವಾಗ ಎಷ್ಟು ಎಲಿಮಿನೇಟ್ ಅದು? 3 ಆಪ್ಷನ್ ಎಲಿಮಿನೇಟ್ ಆಗೋದು. ಇವಾಗ ಒಂದು ಆನ್ಸರ್ದು ಡಯಾಗ್ರಾಮ್ ಹಾಕಿದ್ರೆ ಇನ್ನೊಂದು ಆಟೋಮೆಟ್ಲಿ ಗೊತ್ತಾಗುತ್ತೆ. ಇದು ಆನ್ಸರ್ ರೈಟ್ ಆಗಲಿಲ್ಲ ಅಂತಂದರೆ ಇದು ಕಂಪಲ್ಸರಿ ರೈಟ್ ಆಗುತ್ತೆ. ಒಂದೇ ಒಂದು ಡಯಾಗ್ರಾಮ್ ಹಾಕೋದ್ರ ಮೂಲಕ ನಾವು ಆನ್ಸರ್ ಕಂಡುಹಿಡಿಯಬಹುದು. ಇವಾಗ ಆಪ್ಷನ್ ನಂಬರ್ ಸಿ ಡಯಾಗ್ರಾಮ್ ಹಾಕೋಣ. ಈ ಸ್ಟೇಟ್ಮೆಂಟ್ ಕೊಡೋದು, ನೋ ಜೀಪ್ ಈಸ್ ಸಿಪ್. ಯಾವುದೇ ಜೀಪ್ ಸಿಪ್ ಇಲ್ಲ. ಸಮ್ ಸಿಪ್ ಆರ್ ಟ್ರಕ್. ಕೆಲವೊಂದು ಸಿಪ್ಗಳೇನಿದ್ದಾವೆ ಟ್ರಕ್ ಇದ್ದಾವೆ. ಸಾರಿ ಡಯಾಗ್ರಾಮ್ ಮಿಸ್ಟೇಕ್ ಆಗಿದೆಯಾ? ನೋ ಜೀಪ್ ಈಸ್ ಸಿಪ್. ಸಮ್ ಸಿಪ್ ಆರ್ ಟ್ರಕ್. ಕೆಲವೊಂದು ಸಿಪ್ಗಳೇನಿದ್ದಾವೆ ಟ್ರಕ್ಗಳಿದ್ದಾವೆ. ಆಲ್ ಕಾರ್ ಆರ್ ಜೀಪ್. ಎಲ್ಲ ಕಾರ್ಗಳು ಜೀಪ್ ಇದ್ದಾವೆ. ಅಂದರೆ ಎಲ್ಲ ಕಾರ್ಗಳು ಜೀಪ್ ಒಳಗಡೆನೇ ಬರ್ತವೆ. ಅಂದರೆ ಜೀಪ್ ಒಳಗಡೆ ಇದ್ದಾವೆ ಕಾರ್ಗಳು. ಫಸ್ಟ್ ಒನ್ ಅಪ್ಲೈ ಮಾಡಿರಿ. ಸಮ್ ಕಾರ್ ಆರ್ ಜೀಪ್. ಹೌದು, ಸಮ್ ಕಾರ್ ಆರ್ ಜೀಪ್. ಎಲ್ಲ ಕಾರ್ ಆರ್ ಜೀಪ್ ಅಂತಂದಮೇಲೆ ಕೆಲವೊಂದು ಕಾರ್ ಕೂಡ ಜೀಪೇ ಇರ್ತವೆ. ಒಂದೇ ಕರೆಕ್ಟ್ ಆಯಿತು. ಸಮ್ ಟ್ರಕ್ ಆರ್ ನಾಟ್ ಜೀಪ್. ಈ ಟ್ರಕ್ಕಲ್ಲಿ ಕೆಲವೊಂದು ಟ್ರಕ್ಗಳು ಜೀಪ್ ಇಲ್ಲ ಅಂತ ಹೇಳ್ತಿದ್ದಾನೆ ಅವನು. ಕೆಲವೊಂದು ಟ್ರಕ್ಗಳು ಜೀಪ್ ಇಲ್ಲ ಅಂತ ಹೇಳ್ತಿದ್ದಾನೆ. ಇಲ್ಲಿ ಬನ್ನಿರಿ, ಇವಾಗ ಜೀಪ್ಗೂ ಮತ್ತು ಟ್ರಕ್ಗೂ ರಿಲೇಷನ್ ನೋಡ್ರಿ. ಜೀಪ್ ಇಲ್ಲ ಐತಿ, ಜೀಪ್ ಮತ್ತು ಸಿಪ್ ಎರಡಕ್ಕೂ ಆಗಿ ಬರೋಂಗಿಲ್ಲ ಅಂತಂದರೆ ಈ ಟ್ರಕ್ ಒಳಗಡೆ ಹೋಗಿರ್ತಕ್ಕಂತಹ ಈ ಸಿಪ್ಪು, ಇಲ್ಲಿ ಕೆಲವೊಂದು ಸಿಪ್ ಇದಾವಲ್ಲ, ಆ ಸಿಪ್ಪು ಮತ್ತು ಟ್ರಕ್ದ ಮಧ್ಯೆ ಸಮ್ ರಿಲೇಷನ್ ಐತೆ. ಅಂದರೆ ಇವು ಕೆಲವೊಂದು ಕಾಮನ್ ಜಾಗ ಐತೆ. ಈ ಪ್ಲೇಸ್ ಐತಲ್ಲ ಸಿಪ್ ಒಳಗಿಂದು, ಈ ಪ್ಲೇಸಿಗೂ ಮತ್ತು ಜೀಪಿಗೂ ಆಗಿ ಬರೋಂಗಿಲ್ಲ, ಈ ಪ್ಲೇಸಿಗೂ ಜೀಪಿಗೂ ಆಗಿ ಬರೋಂಗಿಲ್ಲ ಅಂತಂದಮೇಲೆ ಈ ಪ್ಲೇಸಲ್ಲಿ ಇರ್ತಕ್ಕಂಥ ಟ್ರಕ್ಕಿಗೂ ಜೀಪಿಗೂ ಆಗಿ ಬರೋಂಗಿಲ್ಲ. ಹಂಗಿದ್ಮೇಲೆ ಸಮ್ ಟ್ರಕ್ ಆರ್ ನಾಟ್ ಜೀಪ್. ಈ ಟ್ರಕ್ಕಲ್ಲಿರ್ತಕ್ಕಂಥ ಕೆಲವೊಂದು ಟ್ರಕ್ಗಳು, ಈ ಟ್ರಕ್ಗಳು ಜೀಪ್ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದಾ? ಓಕೆ, ಹೇಳ್ಬೋದು. ಅದಕ್ಕೋಸ್ಕರ ಇದು ಕರೆಕ್ಟ್ ಆಯಿತು. ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್. ಆಪ್ಷನ್ ನಂಬರ್ ಡಿ ಸ್ವಲ್ಪ ಕನ್ಫ್ಯೂಸಿಂಗ್ ಇದೆ. ಅದನ್ನು ನಾನು ಕ್ಲಿಯರ್ ಮಾಡೋಕ್ಕೋಸ್ಕರನೇ ನಾನು ಹೇಳ್ತೀನಿ. ಇದೇ ರೀತಿ ಡಯಾಗ್ರಾಮ್ ಬರುತ್ತೆ, ಸ್ವಲ್ಪ ಚೇಂಜ್ ಆಗುತ್ತೆ. ಇದು ಡಯಾಗ್ರಾಮ್ ಹಾಕಿ ನೋಡೋಣ. ನೋ ಟ್ರಕ್ ಈಸ್ ಸಿಪ್. ಯಾವುದೇ ಟ್ರಕ್ ಸಿಪ್ ಇಲ್ಲ. ಆಲ್, ಇದು ಯಾಕೆ ರಾಂಗ್ ಆಗೈತೆ ಅಂತ ಹೇಳ್ತೀನಿ ನಾನು ನಿಮಗೆ. ಆಲ್ ಕಾರ್ ಆರ್ ಜಿಪ್. ಎಲ್ಲ ಕಾರ್ಗಳು ಜೀಪ್ ಇದ್ದಾವೆ. ಸಮ್ ಸಿಪ್ ಆರ್ ಜಿಪ್. ಕೆಲವೊಂದು ಸಿಪ್ಗಳೇನಿದ್ದಾವೆ ಜೀಪ್ಗಳಿದ್ದಾವೆ. ಆಲ್ ಕಾರ್ ಆರ್ ಜಿಪ್. ಕಾರ್ಗಳೆಲ್ಲ ಇದ್ರೊಳಗಡೆ ಬಂತು. ಇವಾಗ ನೋಡ್ರಿ, ಇದು ಯಾಕೆ ರಾಂಗ್ ಆಗುತ್ತೆ ಅಂತ ನೋಡೋಣ. ಒಂದೇದಂತರೂ ಸಮ್ ಕಾರ್ ಆರ್ ಜೀಪ್, ಇದು ಕರೆಕ್ಟ್ ಆಯಿತು. ಯಾಕಂದರೆ ಎಲ್ಲ ಕಾರ್ಗಳು ಜೀಪ್ ಅಂದಮೇಲೆ ಸಮ್ ಕಾರ್ ಆರ್ ಜೀಪ್ ಅಂತ ಹೇಳ್ಬೋದು. ಒಂದೇ ಕರೆಕ್ಟ್ ಆಯಿತು. ಎರಡನೇ ಕನ್ಕ್ಲೂಷನ್ ನೋಡ್ರಿ, ಸಮ್ ಟ್ರಕ್ ಆರ್ ನಾಟ್ ಜೀಪ್. ಈ ಟ್ರಕ್ ಐತಿಲ್ಲ, ಟ್ರಕ್ಗೂ ಸಿಪ್ಪು ಆಗಿ ಬರೋಂಗಿಲ್ಲ. ಸಿಪ್ ಒಳಗಡೆ ಇರತಕ್ಕಂಥ ಈ ಜೀಪ್ ಅದಾವಲ್ಲ, ಈ ಜೀಪ್ದು ಕೆಲವೊಂದು ಭಾಗಿಗೂ ಟ್ರಕ್ಗೂ ಆಗಿ ಬರೋಂಗಿಲ್ಲ. ಅಂದರೆ ಇಲ್ಲೇನಾಯಿತು, ಸಮ್ ಜೀಪ್ ಆರ್ ನಾಟ್ ಟ್ರಕ್ ಅಂತ ಹೇಳ್ಬೋದು, ಬಟ್ ಸಮ್ ಟ್ರಕ್ ಆರ್ ನಾಟ್ ಜೀಪ್ ಹೇಳೋಕ್ಕಾಗಂಗಿಲ್ಲ. ಯಾಕಂದರೆ ಇದೇ ಡಯಾಗ್ರಾಮ್ ಒಳಗಡೆ ಬಂದು ಕೊಡ್ಬೋದು ಇವರಿಬ್ಬರು. ಪಾಸಿಬಿಲಿಟಿಯಲ್ಲಿ ಇವರಿಬ್ಬರು ಇದ್ರ ಒಳಗಡೆ ಬಂದು ಕೊಡ್ಬೋದು. ಹೆಂಗಂತಂದರೆ ಈ ಜೀಪ್ ಇಲ್ಲ ಐತೆ ಅಂದ್ಕೊಳ್ಳೋಣ, ಇದರಲ್ಲಿ ಇಲ್ಲಿ ಕಾರ್ ಎಷ್ಟು ಜನ ಇದ್ದಾರೆ, ಇವೆರಡು ಜನಕ್ಕೆ ಆಗಿ ಬರೋಂಗಿಲ್ಲ. ಆಗಬಾರ್ದೇ ಇರೋ ಜನರು, ಇದು ಟ್ರಕ್ ಮತ್ತು ಇಲ್ಲಿ ಸಿಪ್, ಇವೆರಡು ಜನಕ್ಕೆ ಆಗಿ ಬರಲ್ಲ. ಇವರಿಬ್ಬರು ಇಲ್ಲಿ ಒಳಗಡೆ ಬಂದು ಕುಂದಿರ್ಬೋದು. ಜೀಪ್ ಇನ್ನೂ ಸ್ವಲ್ಪ ದೊಡ್ಡದಾಗಿರ್ಬೋದು. ಇದು ಅರ್ಥ ಆಯ್ತು ಅನ್ಕೊತೀನಿ ನಿಮಗೆ. ಇಲ್ಲಿ ಇದರಿಂದ ನಾವು ಏನು ಹೇಳ್ಬೋದು ಅಂತಂದರೆ ಸಮ್ ಜೀಪ್ ಆರ್ ನಾಟ್ ಟ್ರಕ್ ಅಂತ ಹೇಳ್ಬೋದು. ಸಮ್ ಜೀಪ್ ಆರ್ ನಾಟ್ ಟ್ರಕ್ ಅಂತ, ಯಾಕಂದರೆ ಇಲ್ಲಿ ಟ್ರಕ್ಕಲ್ಲಿ ಇದು ಸಿಪ್ ಮತ್ತು ಜೀಪ್ ನಡುವೆ ಕಾಮನ್ ಆಗಿರ್ತಕ್ಕಂಥ ಈ ಭಾಗಕ್ಕೂ ಟ್ರಕ್ ಆಗಿ ಬರೋಂಗಿಲ್ಲ. ಅದಕ್ಕೋಸ್ಕರ ಸಮ್ ಜೀಪ್ ಆರ್ ನಾಟ್ ಟ್ರಕ್ ಅಂತ ಹೇಳ್ಬೋದು. ಇಲ್ಲಿಂದ ಇಲ್ಲಿ ಹೇಳ್ಬೋದು, ಬಟ್ ಇಲ್ಲಿಂದ ಸಮ್ ಟ್ರಕ್ ಆರ್ ನಾಟ್ ಜೀಪ್ ಅಂತ ಹೇಳಕ್ಕೆ ಬರೋಂಗಿಲ್ಲ. ಯಾಕಂದರೆ ಆಲ್ ಟ್ರಕ್ ಕ್ಯಾನ್ ಬಿ ಜೀಪ್. ಯಾಕಂದರೆ ಇವೆಲ್ಲ ಬಂದಿದ್ರ ಒಳಗಡೆ ಕೂಡಬಹುದು, ಎಲ್ಲಿ ರಿಸ್ಟ್ರಿಕ್ಷನ್ ಇಲ್ಲ ಇದಕ್ಕೆ. ಇಲ್ಲಿ ಹಾಕಂಗಿಲ್ಲ. ಎಲ್ಲ ಟ್ರಕ್ಗಳು ಹೋಗಿ ಜೀಪ್ ಒಳಗೆ ಕೊಡೋಕ್ಕಾಗತ್ತೇನ್ರಿ? ಎಲ್ಲ ಜೀಪ್ ಬಂದು ಟ್ರಕ್ ಒಳಗೆ ಕೊಡ್ಬೋದು, ಬಟ್ ಎಲ್ಲ ಟ್ರಕ್ಗಳು ಜೀಪ್ ಒಳಗೆ ಹೋಗೋಕ್ಕಾಗತ್ತೇನ್ರಿ? ಇಲ್ಲ. ಯಾಕಂದರೆ ಇದು ಹೋಗ್ತದೆ, ಇದು ಹೋಗ್ಬೇಕಾಗತ್ತೆ. ಎಲ್ಲ ಟ್ರಕ್ಗಳು ಹೋಗ್ಬೇಕಂದ್ರೆ ಈ ಪ್ಲೇಸಲ್ಲಿ ಇರ್ತಕ್ಕಂಥ ಈ ಭಾಗ ಕೂಡ
ಜೀಪ್ ಒಳಗೆ ಹೋಗ್ಬೇಕಾಗತ್ತೆ. ಈ ಭಾಗ ಹೋಗ್ತಂತಂದರೆ ಇದ್ರೊಳಗಿರ್ತಕ್ಕಂಥ ಈ ಸಿಪ್ ಕೂಡ ಇದ್ರೊಳಗೆ ಹೋಗ್ತವೆ. ಬಟ್ ಸಿಪ್ಗೂ ಜೀಪ್ಗೂ ಆಗಿ ಬರೋಂಗಿಲ್ಲ, ಸಿಪ್ ಹೋಗೋಕ್ಕೆ ಸಾಧ್ಯನೇ ಇಲ್ಲ ಇದ್ರೊಳಗಡೆ. ಈ ಸಿಪ್ ಒಳಗಿರ್ತಕ್ಕಂಥ ಈ ಕಾಮನ್ ಭಾಗ ಜೀಪ್ ಒಳಗೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಸಮ್ ಟ್ರಕ್ ಆರ್ ನಾಟ್ ಜೀಪ್ ಅಂತೇಳಿ ಇಲ್ಲಿ ಹೇಳ್ಬೋದು, ಬಟ್ ಇಲ್ಲಿ ಹೇಳೋಕ್ಕಾಗಂಗಿಲ್ಲ. ಇಲ್ಲಿ ಎಲ್ಲ ಟ್ರಕ್ಗಳು ಜೀಪ್ ಆಗ್ಬೋದು, ಸಮ್ ಟ್ರಕ್ ಆರ್ ನಾಟ್ ಜೀಪ್ ಅಂತೇಳಿ ಡೆಫಿನೆಟ್ ಆಗಿ ಹೇಳೋಕ್ಕಾಗಲ್ಲ. ಪಾಸಿಬಿಲಿಟಿಯಲ್ಲಿ ಇದು ಕರೆಕ್ಟ್ ಆಗುತ್ತೆ, ಸಮ್ ಟ್ರಕ್ ಆರ್ ನಾಟ್ ಜೀಪ್ ಇಸ್ ಅ ಪಾಸಿಬಿಲಿಟಿ ಅಂತಂದರೆ ಕರೆಕ್ಟ್ ಆಗುತ್ತೆ. ಬಟ್ ಡೆಫಿನೆಟ್ ಸ್ಟೇಟ್ಮೆಂಟ್ ಇದು ರಾಂಗ್ ಆಯಿತು, ಅದಕ್ಕೋಸ್ಕರ ಇದು ರಾಂಗ್ ಆಯಿತು. ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಬನ್ನಿರಿ, ಟ್ರೈ ಮಾಡಿರಿ, 1 ನಿಮಿಷ ಟೈಮ್ ತೊಗೊಂಡು. ಓಕೆ, ಈ ಕ್ವಶನಿಗೆ ಬರೋಣ. ಕಂಕ್ಲೂಷನ್ ನೋಡ್ರಿ ಏನೈತೆ. ಸಮ್ ಬ್ಲೂ ಆರ್ ನಾಟ್ ಪಿಂಕ್, ಆಲ್ ಗ್ರೇ ಬೀಯಿಂಗ್ ಬ್ರೌನ್ ಈಸ್ ಅ ಪಾಸಿಬಿಲಿಟಿ. ಒಂದೇದು ನೋಡಿದ ತಕ್ಷಣ ಇವೆರಡು ಕಂಕ್ಲೂಷನಲ್ಲಿ ಒಂದು ನೆಗೆಟಿವ್ ಕಂಕ್ಲೂಷನ್ ಸಿಕ್ತು ನಮಗೆ. ಒಂದು ಕಂಕ್ಲೂಷನ್ ನೆಗೆಟಿವ್ ಸಿಕ್ತಂದರೆ ಸ್ಟೇಟ್ಮೆಂಟ್ಗಳಲ್ಲಿ ನೆಗೆಟಿವ್ ಸ್ಟೇಟ್ಮೆಂಟ್ ಒಂದಾದರೂ ಇರಲೇಬೇಕು. ಇವೆಲ್ಲ ಆಪ್ಷನ್ಸ್ ಇದ್ದಾವೆ, ಒಂದಾದರೂ ನೆಗೆಟಿವ್ ಸ್ಟೇಟ್ಮೆಂಟ್ ಐತೆ ಅಂತ ಚೆಕ್ ಮಾಡೋಣ. ಇದರೊಳಗೆ ಆಲ್ ರಿಲೇಷನ್ ಐತೆ, ಇಲ್ಲಿ ಆಲ್ ರಿಲೇಷನ್, ಇಲ್ಲಿ ಸಮ್ ರಿಲೇಷನ್, ಇಲ್ಲಿ ಸಮ್ ರಿಲೇಷನ್, ಇಲ್ಲಿ ನೆಗೆಟಿವ್ ಒಂದೂ ಇಲ್ಲ ಅಂದಮೇಲೆ ಇದು ಆನ್ಸರ್ ಆಗೋಕ್ಕೆ ಸಾಧ್ಯನೇ ಇಲ್ಲ, ಒಂದು ಎಲಿಮಿನೇಟ್ ಆಯಿತು. ನೆಕ್ಸ್ಟ್ ಎರಡನೇದು ಬರೋಣ. ಸಮ್ ಐತೆ, ಆಲ್ ಐತೆ, ಇದು ಕೂಡ ರಾಂಗ್ ಆಯಿತು, ಇಲ್ಲಿ ಕೂಡ ನೆಗೆಟಿವ್ ರಿಲೇಷನ್ ಇಲ್ಲ. ನೆಕ್ಸ್ಟ್ ಇಲ್ಲಿ ಬರ್ರಿ, ಸಮ್ ಗ್ರೇ ಆರ್ ಪಿಂಕ್ ಐತೆ, ಸಮ್ ಪಿಂಕ್ ಆರ್ ಬ್ರೌನ್ ಐತೆ, ಆಲ್, ಇಲ್ಲಿ ಕೂಡ ಆಲ್ ಐತೆ, ಇಲ್ಲಿ ನೋ ರಿಲೇಷನ್ ಸಿಕ್ತು, ಇದು ಆನ್ಸರ್ ಆಗ್ಬೋದು. ನೆಕ್ಸ್ಟ್ ಬನ್ನಿರಿ, ಸಮ್ ಗ್ರೇ ಆರ್ ಪಿಂಕ್ ಅದ, ಸಮ್ ಪಿಂಕ್ ಆರ್ ಬ್ರೌನ್ ಅದ, ನೋ ಇಲ್ಲಿ ರಿಲೇಷನ್ ಐತೆ, ಇದು ಕೂಡ ಆಗ್ಬೋದು. ಇವಾಗ ಲಾಸ್ಟ್ ಒನ್ ಅಂತ ನನ್ನ ಅಬ್ಜೆಕ್ಟಿವ್. 2 ಎಲಿಮಿನೇಟ್ ಆದವು, ಇನ್ನು ಉಳಿದಿರೋದು 2 ಮಾತ್ರ. ಇನ್ನು 2 ಚೆಕ್ ಮಾಡಿ ನೋಡ್ಕೊಳ್ಳೋದು. ಇನ್ನೊಂದು ಕಂಕ್ಲೂಷನ್ ಮೂಲಕ ಏನಾರ ಇವೆರಡರಲ್ಲಿ ಒಂದು ಎಲಿಮಿನೇಟ್ ಆದಂತ ಚೆಕ್ ಮಾಡಿ ನೋಡ್ಕೊಡ್ರಿ. ಆಲ್ ಆರೆಂಜ್ ಬೀಯಿಂಗ್ ಗ್ರೇ ಇಸ್ ಅ ಪಾಸಿಬಿಲಿಟಿ, ಅಂದರೆ ಎಲ್ಲ ಆರೆಂಜ್ಗಳು ಗ್ರೇ ಆಗುವ ಸಾಧ್ಯತೆ ಇದೆ, ಇದು ಪಾಸಿಬಿಲಿಟಿ ಅಂತ ಬರೆದಿದ್ದಾನೆ. ಪಾಸಿಬಿಲಿಟಿ, ಎಲ್ಲ ಆರೆಂಜ್ಗಳು ಗ್ರೇ ಆಗುವ ಸಾಧ್ಯತೆ ಇದೆ. ಇದರಲ್ಲಿ ಯಾವ್ಯಾವ ರಾಂಗ್ ಆಗ್ತವೆ? ಡೈರೆಕ್ಟ್ ಸ್ಟೇಟ್ಮೆಂಟ್ ಏನಾರ ಅವನು ಆಲ್ ಸ್ಟೇಟ್ಮೆಂಟ್ ಕೊಟ್ಟರೆ, ಅಂದರೆ ಆಲ್ ಆರೆಂಜ್ ಆರ್ ಗ್ರೇ ಐತೆ ಡೈರೆಕ್ಟಾಗಿ ಕೊಟ್ಟರೆ ಅದು ರಾಂಗ್ ಆಗುತ್ತೆ. ನೋ ಆರೆಂಜ್ ಇಸ್ ಗ್ರೇ ಕೊಟ್ಟರೆ ಅದು ರಾಂಗ್ ಆಗುತ್ತೆ. ಸಮ್ ಆರೆಂಜ್ ಆರ್ ಸಮ್ ರಿಲೇಷನ್, ಸಮ್ ನಾಟ್ ರಿಲೇಷನ್ ಕೊಟ್ಟರೆ ಅದು ಕೂಡ ರಾಂಗ್ ಆಗುತ್ತೆ. ಯಾಕಂದರೆ ಸಮ್ ಆರೆಂಜ್ ಆರ್ ನಾಟ್ ಗ್ರೇ ಅಂತ ಕೊಟ್ಟಾಗ ಆಲ್ ಆರೆಂಜ್ ಆರ್ ಗ್ರೇ ಈಸ್ ಅ ಪಾಸಿಬಿಲಿಟಿ ಅಂತ ಹೇಳೋಕ್ಕಾಗಂಗಿಲ್ಲ. ಅಥವಾ ಸಮ್ ಆರೆಂಜ್ ನೋ ಆರೆಂಜ್ ಇಸ್ ಗ್ರೇ ಅಂತ ಕೊಟ್ಟಾಗ ಸಮ್ ಆರೆಂಜ್ ಇಸ್ ಆಲ್ ಆರೆಂಜ್ ಬೀಯಿಂಗ್ ಗ್ರೇ ಇಸ್ ಅ ಪಾಸಿಬಿಲಿಟಿ ಅಂತ ಹೇಳೋಕೆ ರಾಂಗ್ ಆಗುತ್ತೆ. ಅಥವಾ ಆಲ್ ಆರೆಂಜ್ ಆರ್ ಗ್ರೇ ಅಂತೇಳಿ ಡೈರೆಕ್ಟಾಗಿ ಅವನೇ ಕೊಟ್ಟಾಗ ಅದ್ರ ಮುಂದೆ ಪಾಸಿಬಿಲಿಟಿ ಮತ್ತೊಂದು ಸರಿ ಬರೆದಾಗ ಅದು ಕೂಡ ರಾಂಗ್ ಆಗುತ್ತೆ. ಇವು ಮೂರರಲ್ಲಿ ಯಾವುದಾದ್ರೂ ಒಂದು ರಿಲೇಷನ್ ಆರೆಂಜ್ ಮತ್ತು ಗ್ರೇ ಮಧ್ಯೆ ಐತೆ ಅಂತ ಚೆಕ್ ಮಾಡಿ ನೋಡ್ಕೊಳ್ರಿ. ಯಾವುದು ಆಪ್ಷನ್ ನಂಬರ್ ಡಿ ಏನು? ಗ್ರೇ ಮತ್ತು ಪಿಂಕ್ ಐತೆ. ಇಲ್ಲಿ ಪಿಂಕ್ ಮತ್ತು ಬ್ಲೂ ಅದ, ಬ್ಲೂ ಮತ್ತು ಆರೆಂಜ್ ಅದ. ಇವು ಆರೆಂಜ್ ಮತ್ತು ಗ್ರೇದು ಯಾವುದೇ ರಿಲೇಷನ್ ಇರಲಿಲ್ಲ, ಇದು ಹೋಯಿತು. ಗ್ರೇ ಮತ್ತು ಪಿಂಕ್ ಅದ, ಪಿಂಕ್ ಮತ್ತು ಬ್ರೌನ್ ಅದ, ಆರೆಂಜ್ ಮತ್ತು ಗ್ರೇ. ಓಕೆ, ಆರೆಂಜ್ ಮತ್ತು ಗ್ರೇ ಇಲ್ಲಿ ಸಿಕ್ತು. ಆಲ್ ಆರೆಂಜ್ ಆರ್ ಗ್ರೇ ಅಂತ ಹೇಳಿ ಹೇಳೋದ್ರಿಂದ ಇದು ಕೂಡ ರಾಂಗ್ ಆಯಿತು. ಆಲ್ ಆರೆಂಜ್ ಆರ್ ಗ್ರೇ ಅಂತ ಅವನು ಪಾಸಿಬಿಲಿಟಿಯಲ್ಲಿ ಹೇಳ್ತಿದ್ದಾನೆ, ಆಲ್ ಆರೆಂಜ್ ಆರ್ ಗ್ರೇ ಈಸ್ ಅ ಪಾಸಿಬಿಲಿಟಿ ಐತೆ, ಬಟ್ ಇವನು ಡೈರೆಕ್ಟಾಗಿ ಹೇಳಿರೋದ್ರಿಂದ ಇದು ರಾಂಗ್ ಆಯಿತು. ಇದು ಕರೆಕ್ಟ್ ಆಗುತ್ತೆ. ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್. ಬೇಕಿದ್ರೆ ಡಯಾಗ್ರಾಮ್ ಹಾಕ್ಕೊಡ್ರಿ. ಸಮ್ ಗ್ರೇ ಆರ್ ಪಿಂಕ್, ಕೆಲವೊಂದು ಗ್ರೇಗಳು ಪಿಂಕ್ ಇದ್ದಾವೆ. ಸಮ್ ಪಿಂಕ್ ಆರ್ ಬ್ರೌನ್, ಕೆಲವೊಂದು ಪಿಂಕ್ಗಳು ಏನಿದ್ದಾವೆ ಬ್ರೌನ್ ಇದ್ದಾವೆ. ನೋ ಪಿಂಕ್ ಈಸ್ ಬ್ಲೂ, ಯಾವುದೇ ಪಿಂಕ್ ಬ್ಲೂ ಇಲ್ಲ.
ಸಮ್ ಬ್ಲೂ ಆರ್ ಆರೆಂಜ್. ಈ ಬ್ಲೂ ಅಲ್ಲಿ ಕೆಲವೊಂದು ಬ್ಲೂ ಆರೆಂಜ್ ಇದಾವೆ. ಒಂದೇದು ಅಪ್ಲೈ ಮಾಡಿರಿ ಕನ್ಕ್ಲೂಷನ್. ಸಮ್ ಬ್ಲೂ ಆರ್ ನಾಟ್ ಪಿಂಕ್. ಬ್ಲೂ ಇಲ್ಲ ಐತೆ, ಪಿಂಕ್ ಇಲ್ಲ ಐತೆ. ಯಾವುದೇ ಪಿಂಕ್ ಬ್ಲೂ ಇಲ್ಲ ಅಂತೇಳಿ ಆಲ್ರೆಡಿ ಹಾಕಿರೋದ್ರಿಂದ ಕೆಲವೊಂದು ಕೂಡ ಇಲ್ಲ ಅಂತ ಹೇಳ್ಬೋದು. ಒಂದೇದು ಕರೆಕ್ಟ್ ಆಯಿತು. ಆಲ್ ಗ್ರೇ ಬೀಯಿಂಗ್ ಬ್ರೌನ್ ಈಸ್ ಅ ಪಾಸಿಬಿಲಿಟಿ. ಗ್ರೇ ಇಲ್ಲ ಐತೆ, ಬ್ರೌನ್ ಇಲ್ಲ ಐತೆ. ಇವ್ರು ಎರಡರ ಮಧ್ಯೆ ಏನೂ ರಿಸ್ಟ್ರಿಕ್ಷನ್ ಇಲ್ಲ ಅಂದಮೇಲೆ ಪಾಸಿಬಿಲಿಟಿಯಲ್ಲಿ ಎಲ್ಲ ಗ್ರೇ ಬ್ರೌನ್ ಒಳಗೆ ಬರಬಹುದು. ಅದಕ್ಕೋಸ್ಕರ ಎರಡನೇ ಕೂಡ ರೈಟ್ ಆಯಿತು. ಇದೆರಡನ್ನು ಕರೆಕ್ಟಾಗಿ ಫಾಲೋ ಮಾಡೋದು, ಲಾಜಿಕಲಿ ಫಾಲೋ ಮಾಡೋದು ಯಾವುದು ಅಂತಂದರೆ ಆಪ್ಷನ್ ನಂಬರ್ ಡಿ. ಇಲ್ಲಿವರೆಗೂ ನಾವು ನೋಡಿದ್ದು ಎಲ್ಲ ಲಾಜಿಕಲಿ ಫಾಲೋಸ್. ನೆಕ್ಸ್ಟ್ ಬರೋಣ ಕೋಡೆಡ್ ಟೈಪ್ ಆಫ್ ಕೋಡೆಡ್ ಸಿಲಾಲಿಸಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಕೋಡೆಡ್ ಸಿಲಾಲಿಸಮ್ ಈಗ ಏನಾಗತ್ತಂತಂದರೆ, ಒಂದು ಮೇನ್ ಹೆಡ್ಡಿಂಗ್ ಇರ್ತೈತೆ. ಮೇನ್ ಹೆಡ್ಡಿಂಗಲ್ಲಿ ಲಾಜಿಕಲಿ ಫಾಲೋಸ್ ಬರ್ಬೋದು, ಲಾಜಿಕಲಿ ಡಸ್ ನಾಟ್ ಫಾಲೋ ಬರ್ಬೋದು, ಡೆಫಿನೆಟ್ಲಿ ಫಾಲೋಸ್ ಬರ್ಬೋದು, ಡೆಫಿನೆಟ್ಲಿ ಡಸ್ ನಾಟ್ ಫಾಲೋಸ್ ಬರ್ಬೋದು. ಇದ್ರ ಮಧ್ಯೆ ಈ ಲಾಜಿಕಲಿ ಫಾಲೋಸ್ ಒಳಗಡೆ ಕೋಡೆಡ್ ಸಿಲಾಲಿಸಮ್ ಬರ್ಬೋದು, ನಾರ್ಮಲ್ ಸಿಲಾಲಿಸಮ್ ಬರ್ಬೋದು, ಅಥವಾ ಫಿಲ್ಲರ್ ಬೇಸ್ಡ್ ಸಿಲಾಲಿಸಮ್ ಬರ್ಬೋದು. ಇದರೊಳಗೂ ಕೂಡ ಇವು ಮೂರು ಬರ್ಬೋದು, ಇದರೊಳಗೆ ಕೂಡ ಇವು ಮೂರು ಬರ್ಬೋದು, ಇದರೊಳಗೆ ಕೂಡ ಇವು ಮೂರು ಬರ್ಬೋದು. ಅಥವಾ ಇದರೊಳಗೆ ಇನ್ನೊಂದು ಯಾವುದಂತಂದರೆ ಏನಾಗಿ ಬಿಡಿಸಿದೆವಲ್ಲ ರಿವರ್ಸ್ ಸಿಲಾಲಿಸಮ್. ಒಂದು ಕೋಡೆಡ್ ಸಿಲಾಲಿಸಮ್ ಬರ್ಬೋದು, ಇನ್ನೊಂದು ನಾರ್ಮಲ್ ಸಿಲಾಲಿಸಮ್ ಬರ್ಬೋದು, ಫಿಲ್ಲರ್ ಬೇಸ್ಡ್ ಸಿಲಾಲಿಸಮ್ ಬರ್ಬೋದು, ರಿವರ್ಸ್ ಸಿಲಾಲಿಸಮ್ ಬರ್ಬೋದು. ಇವು ನಾಲ್ಕರಲ್ಲಿ ಯಾವುದರಲ್ಲಿ ಬಿ ಲಾಜಿಕಲಿ ಫಾಲೋ, ಲಾಜಿಕಲಿ ಡಸ್ ನಾಟ್ ಫಾಲೋ, ಡೆಫಿನೆಟ್ಲಿ ಫಾಲೋ, ಡೆಫಿನೆಟ್ಲಿ ಡಸ್ ನಾಟ್ ಫಾಲೋ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ಲಾಜಿಕಲಿ ಫಾಲೋ ಅಂತ ಕೇಳ್ಬೋದು, ಡಸ್ ನಾಟ್ ಫಾಲೋ ಅಂತ ಕೇಳ್ಬೋದು, ಡೆಫಿನೆಟ್ಲಿ ಫಾಲೋ ಕೇಳ್ಬೋದು, ಡೆಫಿನೆಟ್ಲಿ ಡಸ್ ನಾಟ್ ಫಾಲೋ ಕೇಳ್ಬೋದು. ಇಲ್ಲಿವರೆಗೂ ನಾವು ಏನು ಡಿಸ್ಕಸ್ ಮಾಡ್ತಾ ಬಂದಿದ್ದೀವಲ್ಲ ಅದರಲ್ಲಿ ಮ್ಯಾಕ್ಸಿಮಮ್ ನಾವೆಲ್ಲವೂ ಲಾಜಿಕಲ್ ಫಾಲೋ ಅಂತೇಳಿ ಡಿಸ್ಕಸ್ ಮಾಡ್ತಾ ಬಂದಿದ್ದೀವಿ. ಲಾಜಿಕಲಿ ಫಾಲೋವಲ್ಲಿ ಏನೇನು ಬರ್ತೈತೆ ಅಂದರೆ ಅದ್ರ ಬಗ್ಗೆ ಡೀಟೇಲಾಗಿ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀನಿ. ಇವಾಗ ಜಸ್ಟ್ ಕೋಡೆಡ್ ಇನ್ಇಕ್ವಾಲಿಟಿ ಬಗ್ಗೆ ಡಿಸ್ಕಸ್ ಮಾಡೋಣ. ಕೋಡೆಡಲ್ಲಿ ಇವಾಗ ಈ ಕ್ವಶನಲ್ಲಿ ಏನಿದೆ ನೋಡೋಣ. ಓಕೆ, ಇದು ಲಾಜಿಕಲಿ ಡಸ್ ನಾಟ್ ಫಾಲೋ ಕ್ವಶನ್ಸ್ಗಳಿದ್ದಾವೆ. ಇವು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ ನಾನು. ಲಾಜಿಕಲ್ ಡಸ್ ನಾಟ್ ಫಾಲೋ ಬಗ್ಗೆ, ಡೆಫಿನೆಟ್ಲಿ ಡಸ್ ನಾಟ್ ಫಾಲೋಸ್ ಬಗ್ಗೆ ಎರಡರ ಮಧ್ಯೆ ಏನು ವ್ಯತ್ಯಾಸ ಐತೆ, ಅಥವಾ ಲಾಜಿಕಲಿ ಫಾಲೋಸ್ ಮತ್ತು ಡೆಫಿನೆಟ್ಲಿ ಫಾಲೋಸ್ ಮಧ್ಯೆ ಏನು ವ್ಯತ್ಯಾಸ ಐತೆ ಅದನ್ನು ಡೀಟೇಲಾಗಿ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಅದು ಡಿಸ್ಕಸ್ ಮಾಡಿನೇ ಉಳಿದ ಕ್ವಶನ್ಸ್ಗಳು ಸಾಲ್ವ್ ಮಾಡೋಣ. ಇವಾಗ ಈ ಸ್ಟೇಟ್ಮೆಂಟು ಕೋಡೆಡ್ ಇನ್ಇಕ್ವಾಲಿಟಿ, ಕೋಡೆಡ್ ಸಿಲಾಲಿಸಮ್ದು ಐತೆ. ಇಲ್ಲಿ ಏನು ಮಾಡ್ಬೇಕಂತಂದರೆ, ನೀವು ನಾರ್ಮಲ್ ಆಗಿ ಯಾವ್ಯಾವ ಸ್ಟೇಟ್ಮೆಂಟ್ ಫಾಲೋ ಆಗ್ತಾವಂತ ಕಂಡುಹಿಡಿಯೋದು. ಅದಾದ ನಂತರ ಯಾವ ಫಾಲೋ ಆಗ್ತಾವಲ್ಲ ಅವುಗಳನ್ನು ರೈಟ್ ಹಾಕಿ, ಫಾಲೋ ಆಗದೆ ಇರೋದು ರಾಂಗ್ ಹಾಕಿದ್ರೆ ಆ ರಾಂಗ್ ಹಾಕಿರೋ ಆನ್ಸರೇ ಕರೆಕ್ಟ್ ಆನ್ಸರ್ ಆಗುತ್ತೆ. ಇವಾಗ ನಾನು ಸಾಲ್ವ್ ಮಾಡ್ತೀನಿ, ಅರ್ಥ ಆಗುತ್ತೆ ನಿಮ್ಗೆ ಒಂದು ಕ್ವಶನ್. ಇಲ್ಲಿ ಏನಾಗಿರ್ತೈತಿ ಕೋಡೆಡ್ ಅಂತಂದರೆ, ಇವು ಏನು ನಾನು ಬರೆಸಿದ್ದೆ ಅಲ್ಲ, ಸಮ್, ನೋ, ಆಲ್, ಸಮ್ ನಾಟ್, ಇವು ನಾಲ್ಕು ಮೊದಲು ನಾನು ಬರೆಸಿದ್ದೆ. ಆಮೇಲೆ ಇತ್ತು ನಾಲ್ಕರದು ಸಮಾನಾರ್ಥಕ ಪದಗಳು ಅಂದರೆ ಸಿಲಾಲಿಸಮ್ಸ್, ಸಿನೋನಿಮ್ಸ್ಗಳು ಕೂಡ ಬರೆಸಿದ್ದೆ ನಾನು. ಇವು ಸಮ್ ಪ್ಲೇಸಲ್ಲಿ ನೀವು ಫ್ಯೂ ಬರ್ಬೋದು, ನೋ ಪ್ಲೇಸಲ್ಲಿ ಓನ್ಲಿ ಈ ಥರ ಯಾವುದೇ ನನ್ನತೆ ಬರ್ಬೋದು, ಸಮ್ ನಾಟ್ ಪ್ಲೇಸಲ್ಲಿನೂ ಹಾರ್ಡ್ಲಿ, ಸ್ಕೇರ್ಸ್ಲಿ ಈ ರೀತಿ ಬರ್ಬೋದು, ಆಲ್ ಪ್ಲೇಸಲ್ಲಿ ಎವ್ರಿ ಅಂತ ಬರ್ಬೋದು, ಈಚ್ ಅಂತ ಬರ್ಬೋದು. ಈ ರೀತಿ ಏನು ಭೀ ಬರಲಿ, ಬಟ್ ಇವು ಎಲ್ಲವನ್ನು ಈಗ ಸಮ್ ಅನ್ನೋ ಒಂದು ಕೋಡಲ್ಲಿ ಕೊಡ್ತಾನೆ, ನೋ ಅನ್ನೋ ಒಂದು ಕೋಡಲ್ಲಿ ಕೊಡ್ತಾನೆ, ಆಲ್ ಅನ್ನೋ ಒಂದು ಕೋಡಲ್ಲಿ ಕೊಡ್ತಾನೆ, ಸಮ್ ನಾಟ್ ರಿಲೇಷನ್ ಅನ್ನೋ ಒಂದು ಕೋಡಲ್ಲಿ ಕೊಡ್ತಾನೆ. ಇಲ್ಲಿ ಬಂದು ನೋಡ್ರಿ, ಇಲ್ಲಿ ಒಂದು ಸರಿ ಕರೆಕ್ಟಾಗಿ ಅರ್ಥ ಆಗುತ್ತೆ ನಿಮ್ಗೆ. A@B ಅಂತ ಐತೆ. A@B ಹಂಗೆ ಅದರ ಅರ್ಥ ಏನು? ಆಲ್ ARB ಅಂದರೆ @ ಅಂತಂದರೆ ಆಲ್ ರಿಲೇಷನ್ ಐತೆ. ಎದಿಂದ ಬಿಗೆ ಇಲ್ಲಿ ಹೆಂಗೆ ಕೊಟ್ಟಿದ್ದಾನಲ್ಲ ಅದೇ ರೀತಿ ನಾವು ಇದು A@ ಅಂತಂದರೆ ಆಲ್ ARB ಅಂದರೆ @ ರಿಲೇಷನ್ ಏನಾಯಿತು? ಆಲ್ ಆಯಿತು. ಎರಡನೇದಕ್ಕೆ ಬನ್ನಿರಿ, ಇಲ್ಲಿ ಪ್ಲಸ್ ಅದು. ಪ್ಲಸ್ ಅಂದರೆ ಏನಾಗುತ್ತೆ? A+B ಅಂದರೆ ಸಮ್ ARB, ಪ್ಲಸ್ ರಿಲೇಷನ್ ಸಮ್ದು ರಿಲೇಷನ್ ಆಗಿರುತ್ತೆ. ಇದು ಎಲ್ಲಿಂದ ಎಲ್ಲಿಗೆ? ಎದಿಂದ ಬಿಗೆ. ಇದು ಕೂಡ ಎದಿಂದ ಬಿಗೆ. ಓಕೆ, ನೆಕ್ಸ್ಟ್ ಹ್ಯಾಶ್ ಐತೆ. ಹ್ಯಾಶ್ ಅಂತಂದರೆ ನೋಡೋಣ, ನೋ A=B ಅಂತ ಅರ್ಥ. A#B ಅಂದರೆ ನೋ A=B ಅಂದರೆ ಹ್ಯಾಶ್ ಅಂದ್ರೆ ರಿಲೇಷನ್ ಏನು ಹೇಳ್ತಿದೆ? ಹ್ಯಾಶ್ ಎದಕ್ಕೆ ಕೋಡ್ ಮಾಡಲಾಗಿದೆ? ನೋ ಕೋಡ್ ಮಾಡಲಾಗಿದೆ. ಹ್ಯಾಶ್ ಅಂತಂದರೆ ನೋ ಅಂತ ಅರ್ಥ. ನೆಕ್ಸ್ಟ್ ಡಾಲರ್ ಬರೋಣ. ಇದು ಹ್ಯಾಶ್ ದೊಡ್ಡ ಬರ್ಕೊಡ್ರಿ. ಡಾಲರ್ ಬಂದ್ವಿ. ಡಾಲರ್ ಏನೈತೆ? ಸಮ್ ನಾಟ್ ರಿಲೇಷನ್ ಹೇಳುತ್ತೆ. ಇಲ್ಲಿ ಸಮ್ A∧B ಅಂತೇಳಿ, ಎದಿಂದ ಬಿಗೆ ಆದರೆ ಸಮ್ ನಾಟ್ ರಿಲೇಷನ್ ಹೇಳುತ್ತೆ ಡಾಲರ್. ನೆಕ್ಸ್ಟ್ ಐಂಡ್ ಬರೋಣ. ಐಂಡ್ ಅಂತಂದರೆ ಆಲ್ ARB ಈಸ್ ಎ ಪಾಸಿಬಿಲಿಟಿ. ಓಕೆ, ಐಂಡ್ ಅಂತಂದರೆ ಪಾಸಿಬಿಲಿಟಿ ರಿಲೇಷನ್ ಹೇಳುತ್ತೆ. ಯಾವುದಿದು? ಆಲ್ ಪಾಸಿಬಿಲಿಟಿ, ಎದಿಂದ ಬಿಗೆ. ಇದನ್ನು ನಾವು ಈ ಕೋಡೆಡ್ ಫಾರ್ಮಲ್ಲಿ ಅಪ್ಲೈ ಮಾಡಿದಾಗ ಆನ್ಸರ್ ಕಂಡುಹಿಡಿಯಬಹುದು. ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಕ್ವಶನ್ ಕಾಣಿಸ್ತಿದೆ ನಿಮಗೆ. ಈ ಕ್ವಶನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಕನ್ಕ್ಲೂಷನ್ಸ್ಗಳನ್ನು ಡೈರೆಕ್ಟ್ ಆಪ್ಷನ್ಸ್ಗಳಲ್ಲಿ ಕೊಟ್ಟುಬಿಟ್ಟಿದ್ದಾನೆ. 5 ಕನ್ಕ್ಲೂಷನ್ಸ್ಗಳು 5 ಆಪ್ಷನ್ ಆಗಿ ಕೊಟ್ಟುಬಿಟ್ಟಿದ್ದಾನೆ. ಇದನ್ನು ನೋಡೋಣ ಇವಾಗ ಯಾವ್ದು ಕನ್ಕ್ಲೂಷನ್ ಕರೆಕ್ಟ್ ಆಗುತ್ತೆ ಅಂತೇಳಿ. ಕನ್ಕ್ಲೂಷನ್ ಅಂದರೆ ಆಪ್ಷನಲ್ಲೇ ಕೊಟ್ಟಿದ್ದಾರೆ. ಓಕೆ, ಯಾವ ಕನ್ಕ್ಲೂಷನ್ ಕರೆಕ್ಟ್ ಆಗುತ್ತೋ ನೋಡೋಣ ಇವಾಗ.
ಫಸ್ಟ್ ಒನ್ ನೋಡಿರಿ, ಸ್ಟೂಡೆಂಟ್ ಪ್ಲಸ್ ಟೀಚರ್. ಪ್ಲಸ್ ಅಂದ್ರೇನು? ಸಮ್. ಎಲ್ಲಿಂದ ಎಲ್ಲಿಗೆ? ಎದಿಂದ ಬಿಗೆ. ಇದಕ್ಕೆ ಎ ಅಂದ್ಕೊಂಡ್ವಿ, ಇದಕ್ಕೆ ಬಿ ಅಂದ್ಕೊಂಡ್ವಿ. ಎ ಪ್ಲಸ್ ಬಿ ಅಂತಂದರೆ ಸಮ್. ಎ ಪ್ಲಸ್ ಅಂದಾಗ ಏನಿತ್ತು? ಸಮ್ ರಿಲೇಷನ್ ಇತ್ತು. ಪ್ಲಸ್ ಅಂದರೆ ಸಮ್ ರಿಲೇಷನ್. ಸಮ್ ಎ ಆರ್ ಬಿ, ಸಮ್ ಸ್ಟೂಡೆಂಟ್ಸ್ ಆರ್ ಟೀಚರ್. ಸಮ್ ಸ್ಟೂಡೆಂಟ್ಸ್ ಆರ್ ಟೀಚರ್ ಅಂತ ಬರಿಬೋದು. ಅಂದರೆ ಸ್ಟೂಡೆಂಟ್ಸ್ಗಳಲ್ಲಿ ಕೆಲವೊಂದು ಸ್ಟೂಡೆಂಟ್ಸ್ಗಳು ಟೀಚರ್ ಇದ್ದಾರೆ. ಈ ರೀತಿ ಡಯಾಗ್ರಾಮ್ ಆಯಿತು. ನೆಕ್ಸ್ಟ್ ಪ್ಲಸ್ ಆದ ನಂತರ ಟೀಚರ್ @ ಟ್ರೈನರ್ ಐತಿ. @ ಅಂದರೆ ಆಲ್ ಟೀಚರ್ಸ್ ಆರ್ ಟ್ರೈನರ್ ಐತಿದ್ದು. ಆಲ್ ಟೀಚರ್ಸ್ ಆರ್ ಟ್ರೈನರ್. TR ಅಂತ ಬರ್ತೀವಿ ಟ್ರೈನರ್ಗೆ. ಟ್ರೈನರ್ $ಕೋಚ್ ಐತೆ. ಡಾಲರ್ ಅಂದರೆ ಏನು? ಡಾಲರ್ ಅಂದರೆ ಸಮ್ ನಾಟ್. ಅಂದರೆ ಸಮ್ ಟ್ರೈನರ್ಸ್ ಆರ್ ನಾಟ್ ಕೋಚ್. ಈ ಟ್ರೈನರ್ನಲ್ಲಿರ್ತಕ್ಕಂಥ ಕೆಲವೊಂದು ಟ್ರೈನರ್ಸ್ಗಳು ಇಷ್ಟು ಜನ ಅಂದ್ಕೊಳ್ಳೋಣ, ಇವರು ಕೋಚ್ ಆಗೋಕ್ಕೆ ಸಾಧ್ಯ ಇಲ್ಲ. ಕೋಚ್ ಆಗೋಕ್ಕೆ ಸಾಧ್ಯ ಇಲ್ಲ. ಈ ಥರ ಡಯಾಗ್ರಾಮ್ ಆಯಿತು. ಇವಾಗ ಈ ಡಯಾಗ್ರಾಮ್ ಮೇಲೆ ಈ ಕನ್ಕ್ಲೂಷನ್ಸ್ಗಳನ್ನು ಅಪ್ಲೈ ಮಾಡಿರಿ. ಇಲ್ಲಿ ಏನಿದೆ, ಯಾವ ಕನ್ಕ್ಲೂಷನ್ಸ್ ಫಾಲೋ ಮಾಡ್ತಾವೆ, ಯಾವ ಕನ್ಕ್ಲೂಷನ್ ಫಾಲೋ ಮಾಡಲ್ಲ ಅಂತ ರೈಟ್ ಮಾರ್ಕ್ ಹಾಕ್ತಾ ಹೋಗ್ರಿ. ಇದು ಲಾಜಿಕಲಿ ಡಸ್ ನಾಟ್ ಫಾಲೋಸ್ ಬಗ್ಗೆ ಕೇಳ್ತಿದ್ದಾನೆ ನೀವು. ಇಲ್ಲಿವರೆಗೂ ನಾವು ಫಾಲೋಸ್ ಬಗ್ಗೆ ನೋಡಿದ್ದೀವಿ. ಇವಾಗ ಕನ್ಕ್ಲೂಷನನ್ನು ಅಪ್ಲೈ ಮಾಡಿರಿ. ಸ್ಟೂಡೆಂಟ್ ಪ್ಲಸ್ ಟ್ರೈನರ್. ಪ್ಲಸ್ ಅಂದರೆ ಸಮ್ ರಿಲೇಷನ್. ಸಮ್ ಸ್ಟೂಡೆಂಟ್ ಆರ್ ಟ್ರೈನರ್ ಅಂತ ಹೇಳ್ತಿದ್ದಾನೆ. ಸ್ಟೂಡೆಂಟ್ ಇಲ್ಲಿದೆ, ಟ್ರೈನರ್ ಇಲ್ಲಿದೆ. ಈ ಟ್ರೈನರ್ದ ಭಾಗ ಕೂಡ ಸ್ಟೂಡೆಂಟ್ ಒಳಗಡೆ ಹೋಗಿದೆ. ಈ ಸರ್ಕಲ್ ನೋಡಿರಿ, ಹೊರಗಿನ ಸರ್ಕಲ್, ದೊಡ್ಡ ಸರ್ಕಲ್ ಸ್ಟೂಡೆಂಟ್ ಒಳಗಡೆ ಹೋಗಿದೆ. ಅಂದರೆ ಇದು ಎಸ್ ಅಂತ ಕರೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಟೀಚರ್ ಆ್ಯಂಡ್ ಕೋಚ್. ಆ್ಯಂಡ್ ಅಂತಂದರೆ ಏನು? ಪಾಸಿಬಿಲಿಟಿ. ಆಲ್ ಟೀಚರ್ಸ್ ಬೀಯಿಂಗ್ ಕೋಚ್ ಇಸ್ ಅ ಪಾಸಿಬಿಲಿಟಿ. ಎಲ್ಲ ಟೀಚರ್ಸ್ಗಳು ಕೋಚ್ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾನೆ. ಟ್ರೈನರಲ್ಲಿ ಇರ್ತಕ್ಕಂಥ ಕೆಲವೊಂದು ಟ್ರೈನರ್ ಕೋಚ್ ಆಗದೇ ಇರ್ಬೋದು. ಬಟ್ ಈ ಟೀಚರ್ಸ್ಗೂ ಕೋಚ್ಗೂ ಏನು ರಿಲೇಷನ್ ಇಲ್ಲ. ರಿಲೇಷನ್ ಇಲ್ಲ ಅಂತಂದರೆ ಪಾಸಿಬಿಲಿಟಿಯಲ್ಲಿ ಆಗಬಹುದು. ಪಾಸಿಬಿಲಿಟಿಯಲ್ಲಿ ಈ ಎಲ್ಲ ಟೀಚರ್ಸ್ಗಳು ಕೋಚ್ ಒಳಗಡೆ ಹೋಗ್ಬೋದು. ಇದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಟೀಚರ್ ಪ್ಲಸ್ ಕೋಚ್. ಸಮ್ ಟೀಚರ್ಸ್ ಆರ್ ಕೋಚ್ ಅಂತ ಹೇಳ್ತಿದ್ದಾನೆ. ಟೀಚರ್ಸ್ ಇಲ್ಲಿದೆ, ಕೋಚ್ ಇಲ್ಲಿದೆ. ಎರಡರ ಮಧ್ಯೆ ಏನು ರಿಲೇಷನ್ ಇಲ್ಲ ಅಂದಮೇಲೆ ಸಮ್ ಟೀಚರ್ಸ್ ಆರ್ ಕೋಚ್ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಡೈರೆಕ್ಟಾಗಿ ಡೆಫಿನೆಟಾಗಿ ಹೇಳಕ್ಕೆ ಬರೋಲ್ಲ. ಪಾಸಿಬಿಲಿಟಿಯಲ್ಲಿ ಹೇಳ್ಬೋದು. ನೆಕ್ಸ್ಟ್ ಸ್ಟೂಡೆಂಟ್ ಆ್ಯಂಡ್ ಅಂದರೆ ಪಾಸಿಬಿಲಿಟಿ. ಆಲ್ ಸ್ಟೂಡೆಂಟ್ಸ್ ಬೀಯಿಂಗ್ ಕೋಚ್ ಇಸ್ ಎ ಪಾಸಿಬಿಲಿಟಿ. ಸ್ಟೂಡೆಂಟ್ ಇಲ್ಲೈತೆ, ಕೋಚ್ ಇಲ್ಲೈತೆ. ಸ್ಟೂಡೆಂಟ್ ಈ ಸರ್ಕಲ್ಗೂ ಕೋಚ್ ಈ ಸರ್ಕಲ್ಗೂ ಯಾವುದೇ ರೀತಿಯಲ್ಲಿ ರಿಲೇಷನ್ ಇಲ್ಲ. ಪಾಸಿಬಿಲಿಟಿಯಲ್ಲಿ ಕರೆಕ್ಟ್ ಆಗುತ್ತೆ. ಇವನು ಅದೇ ಹೇಳ್ತಿರೋದು, ಆಲ್ ಸ್ಟೂಡೆಂಟ್ಸ್ ಬೀಯಿಂಗ್ ಕೋಚ್ ಇಸ್ ಎ ಪಾಸಿಬಿಲಿಟಿ ಅಂತ ಹೇಳ್ತಿರೋದು. ಇದು ಕೂಡ ಕರೆಕ್ಟ್ ಆಯಿತು. ಟ್ರೈನರ್ ಪ್ಲಸ್ ಟೀಚರ್. ಸಮ್ ಟ್ರೈನರ್ ಆರ್ ಟೀಚರ್. ಸಮ್ ಟ್ರೈನರ್ ಆರ್ ಟೀಚರ್. ಟ್ರೈನರಲ್ಲಿ ಒಳಗಡೆ ಟೀಚರ್ ಬಂದಿರೋದ್ರಿಂದ ಈ ಕೆಲವೊಂದು ಟ್ರೈನರ್ಗಳು ಟೀಚರ್ ಆಗಿರ್ತಾರೆ. ಇದು ಕೂಡ ಕರೆಕ್ಟ್ ಆಯಿತು. ಅವ್ನು ಕೇಳಿರೋದೇನು? ಲಾಜಿಕಲಿ ಡಸ್ ನಾಟ್ ಫಾಲೋ. ಇದು ಫಾಲೋ ಮಾಡುತ್ತೆ, ರೈಟ್ ಮಾರ್ಕ್ ಹಾಕಿರೋದ್ರಿಂದ. ಇದು ಫಾಲೋ ಮಾಡುತ್ತೆ, ಇದು ಫಾಲೋ ಮಾಡುತ್ತೆ, ಇದು ಫಾಲೋ ಮಾಡುತ್ತೆ. ಫಾಲೋ ಮಾಡದೇ ಇರೋದು ಯಾವುದು? ಸಿ. ಆಪ್ಷನ್ ನಂಬರ್ ಸಿ ಇದರದ ಕರೆಕ್ಟ್ ಆನ್ಸರ್. ಕರೆಕ್ಟ್ ಆನ್ಸರ್ ಯಾವುದಾಯಿತು? ಆಪ್ಷನ್ ನಂಬರ್ ಸಿ. ಈ ರೀತಿ ಲಾಜಿಕಲಿ ಡಸ್ ನಾಟ್ ಫಾಲೋ ಅನ್ನು ನಾವು ಕಂಡುಹಿಡಿತೀವಿ. ಇದ್ರ ಬಗ್ಗೆ ನಾವು ಡಿಟೇಲಾಗಿ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀನಿ. ಇದರದ ಆನ್ಸರ್ ಆಪ್ಷನ್ ನಂಬರ್ ಸಿ. ಅವುಗಳೇ ಕೋಡ್ಗಳು. ಆಗಳ ಏನು ಹೇಳಿದಾನೆ ಅದೇ ಕೋಡ್ಗಳು ಸೇಮ್. @ ಅಂತಂದ್ರೆ ಏನು? ಆಲ್ ರಿಲೇಷನ್ನು. ಪ್ಲಸ್ ಅಂತಂದ್ರೆ ಏನು? ಸಮ್ ರಿಲೇಷನ್ನು. ಆಮೇಲೆ ಹ್ಯಾಶ್ ಅಂತಂದ್ರೆ ಏನೈತೆ? ನೋ ರಿಲೇಷನ್ ಐತೆ. ಆಮೇಲೆ ಡಾಲರ್ ಅಂತಂದ್ರೆ ಏನೈತೆ? ಸಮ್ ನಾಟ್ ರಿಲೇಷನ್ ಐತೆ. ಆಮೇಲೆ ಆ್ಯಂಡ್ ಅಂತಂದ್ರೆ ಏನು? ಪಾಸಿಬಿಲಿಟಿ ರಿಲೇಷನ್ ಐತೆ. ಆಲ್ ಪಾಸಿಬಿಲಿಟಿ. ಇದು ಒಂದನೇದಕ್ಕೆ ಅಪ್ಲೈ ಮಾಡಿರಿ. ಡೆಲ್ಲಿ ಹ್ಯಾಶ್ ಮುಂಬೈ ಅದ. ಹ್ಯಾಶ್ ಅಂದರೆ ನೋ, ಯಾವುದೇ ಡೆಲ್ಲಿ ಮುಂಬೈ ಇಲ್ಲ. ನೆಕ್ಸ್ಟ್ ಮುಂಬೈ ಪ್ಲಸ್ ಚೆನ್ನೈ ಅದ. ಪ್ಲಸ್ ಅಂದರೆ ಸಮ್ ಮುಂಬೈ ಆರ್ ಚೆನ್ನೈ. ಸಮ್ ಮುಂಬೈ ಆರ್ ಚೆನ್ನೈ ಆಯಿತು. ಚೆನ್ನೈ ಪ್ಲಸ್ ಕೋಲ್ಕತ್ತಾ. ಸಮ್ ಚೆನ್ನೈ ಆರ್ ಕೋಲ್ಕತ್ತಾ ಆಯಿತು. ಆಮೇಲೆ ಕೋಲ್ಕತ್ತಾ @ ಪುಣೆ ಐತಿ. @ ಅಂದರೆ ಆಲ್ ಕೋಲ್ಕತ್ತಾ ಆರ್ ಪುಣೆ ಆಯ್ತು. ಇದು ಆಲ್ ಕೋಲ್ಕತ್ತಾ ಆರ್ ಪುಣೆ ಆಯಿತು. ಫಸ್ಟ್ ಒನ್ಗೆ ಬರೋಣ ಕನ್ಕ್ಲೂಷನ್. ಪುಣೆ ಪ್ಲಸ್ ಚೆನ್ನೈ ಐತಿ. ಪ್ಲಸ್ ಅಂದರೆ ಸಮ್ ಪುಣೆ ಆರ್ ಚೆನ್ನೈ. ಪುಣೆ ಇಲ್ಲೈತಿ, ಚೆನ್ನೈ ಇಲ್ಲೈತಿ. ಹೌದು, ಪುಣೆದು ಕೆಲವೊಂದು ಭಾಗ ಚೆನ್ನೈ ಒಳಗಡೆ ಹೋಗಿದೆ. ಇಲ್ಲಿ ನೋಡ್ರಿ, ಇಲ್ಲಿ ಕಾಣಿಸ್ತೈತಿಲ್ಲ ಈ ಭಾಗ ಚೆನ್ನೈ ಒಳಗಡೆ ಹೋಗಿದೆ. ಆಗಿದ್ದರಿಂದ ಸಮ್ ಪುಣೆ ಆರ್ ಚೆನ್ನೈ ಅಥವಾ ಸಮ್ ಚೆನ್ನೈ ಆರ್ ಪುಣೆ ಅಂತ ಹೇಳ್ಬೋದು. ಒಂದೇದು ರೈಟ್ ಆಯಿತು. ಮುಂಬೈ ಆ್ಯಂಡ್ ಕೋಲ್ಕತ್ತಾ. ಆ್ಯಂಡ್ ಅಂದರೆ ಪಾಸಿಬಿಲಿಟಿ. ಆಲ್ ಮುಂಬೈ ಬೀಯಿಂಗ್ ಕೋಲ್ಕತ್ತಾ ಈಸ್ ಅ ಪಾಸಿಬಿಲಿಟಿ. ಮುಂಬೈ ಇಲ್ಲೈತೆ, ಕೋಲ್ಕತ್ತಾ ಇಲ್ಲೈತೆ. ಮುಂಬೈ ಮತ್ತು ಕೋಲ್ಕತ್ತಾದ ಮಧ್ಯೆ ಯಾವುದೇ ರೀತಿಯ ರಿಲೇಷನ್ ಇಲ್ಲ. ಈ ಸರ್ಕಲ್ಗೂ ಈ ಸರ್ಕಲ್ಗೂ ನೋಡಿರಿ, ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ ಕೂಡ ಇಲ್ಲ. ರಿಸ್ಟ್ರಿಕ್ಷನ್ ಇಲ್ಲ ಅಂತಂದಮೇಲೆ, ರಿಲೇಷನ್ ಕೂಡ ಇಲ್ಲ ಅಂತಂದಮೇಲೆ ಅವಾಗ ಏನಾಗುತ್ತೆ? ಪಾಸಿಬಿಲಿಟಿಯಲ್ಲಿ ಇವೆಲ್ಲ ಇದ್ರೊಳಗೆ ಹೋಗ್ಬೋದು. ಏನು ಆಗೋಕ್ಕೂ ಸಾಧ್ಯ ಐತೆ. ಪಾಸಿಬಿಲಿಟಿಯಲ್ಲಿ ಏನು ಭೀ ಆಗ್ಬೋದು. ಇವಾಗ ಒಬ್ಬ ವ್ಯಕ್ತಿ ಬೆಂಗಳೂರಲ್ಲಿ ಇರ್ತಾನೆ, ಇನ್ನೊಬ್ಬ ವ್ಯಕ್ತಿ ಮಂಗಳೂರಲ್ಲಿ ಇರ್ತಾನೆ. ಆ ಇಬ್ಬರ ಮಧ್ಯೆ ಸಂಬಂಧ ನೀವು ಏನು ಭೀ ಹೇಳ್ಬೋದು. ಯಾಕಂದರೆ ನಿಮ್ಗೆ ಅವರಿಬ್ಬರ ಮಧ್ಯೆ ಏನದ ಅನ್ನೋದು ಗೊತ್ತೇ ಇಲ್ಲ. ಅವನು ಫ್ರೆಂಡ್ಸ್ ಆಗಿರ್ಬೋದು, ಇವರು ತಂದೆ ಮಗ ಆಗಿರ್ಬೋದು, ಇವರು ಬ್ರದರ್ಸ್ ಆಗಿರ್ಬೋದು, ಇವನು ಟೀಚರ್ ಸ್ಟೂಡೆಂಟ್ ಆಗಿರ್ಬೋದು, ಏನು ಭೀ ಆಗಿರ್ಬೋದು. ಸಾಧ್ಯತೆಯಲ್ಲಿ ಏನು ಭೀ ಆಗಿರ್ಬೋದು. ಅವರಿಬ್ಬರ ಮಧ್ಯೆ ರಿಲೇಷನ್ ಇಲ್ಲ. ಅಥವಾ ಒಂದೊಂದು ಸತಿ ಏನು ಕೊಡ್ತಾನೆ, ಆ ಎರಡು ವ್ಯಕ್ತಿಗಳ ಮಧ್ಯೆ ಯಾವುದೇ ರೀತಿಯ ಅಣ್ಣ ತಮ್ಮರ ಸಂಬಂಧ ಇಲ್ಲ. ಒಂದೊಂದು ಸರಿ ಇಲ್ಲಿ ಯಾವ ರೀತಿ ರಿಸ್ಟ್ರಿಕ್ಷನ್ ಕೊಡ್ತಾನಲ್ಲ, ಆ ರೀತಿ ರಿಸ್ಟ್ರಿಕ್ಷನ್ ಇದ್ದಾಗ ಆಲ್ ಆಗೋಕ್ಕೆ ಸಾಧ್ಯ ಇಲ್ಲ. ಬಟ್ ಇಲ್ಲಿ ಆಲ್ ಆಗ್ಬೋದು. ಎಲ್ಲ ಮುಂಬೈ ಕೋಲ್ಕತ್ತಾದಲ್ಲಿ ಹೋಗ್ಬೋದು. ಇದಕ್ಕೆ ಎರಡನೇದು ಕರೆಕ್ಟ್ ಆಯಿತು. ಪುಣೆ ಪ್ಲಸ್ ಐತಿ.
ಪ್ಲಸ್ ಅಂತಂದರೆ ಸಮ್ ಪುಣೆ ಆರ್ ಕೋಲ್ಕತ್ತಾ, ಪುಣೆ ಇಲ್ಲೈತೆ, ಪುಣೆದ ಒಳಗಡೆ ಕೋಲ್ಕತ್ತಾ ಇರೋದ್ರಿಂದ ಸಮ್ ರಿಲೇಷನ್ ಕರೆಕ್ಟ್ ಆಗುತ್ತೆ. ಚೆನ್ನೈ ಐಂಡ್ ಬಂತು, ಐಂಡ್ ಅಂದರೆ ಮತ್ತೆ ಪಾಸಿಬಿಲಿಟಿ. ಆಲ್ ಚೆನ್ನೈ ಬೀಯಿಂಗ್ ಡೆಲ್ಲಿ ಈಸ್ ಎ ಪಾಸಿಬಿಲಿಟಿ. ಎಲ್ಲ ಚೆನ್ನೈಗಳು ಡೆಲ್ಲಿ ಆಗಲು ಸಾಧ್ಯ ಐತಿ ಅಂತ ಹೇಳ್ತಿದ್ದಾನೆ. ಚೆನ್ನೈ ಇಲ್ಲೈತೆ, ಡೆಲ್ಲಿ ಇಲ್ಲೈತೆ, ಎಲ್ಲ ಚೆನ್ನೈ ಡೆಲ್ಲಿ ಒಳಗೆ ಹೋಗ್ಬೇಕಂದ್ರೆ ಈ ಭಾಗದ ಚೆನ್ನೈ ಕೂಡ ಡೆಲ್ಲಿ ಒಳಗೆ ಹೋಗ್ಬೇಕು. ಈ ಭಾಗದಲ್ಲಿರ್ತಕ್ಕಂಥ ಮುಂಬೈ ಅವು ಕೂಡ ಡೆಲ್ಲಿ ಒಳಗೆ ಹೋಗ್ಬೇಕು. ಬಟ್ ಮುಂಬೈಗೂ ಡೆಲ್ಲಿಗೂ ಆಗಿ ಬರೋಂಗಿಲ್ಲ. ಈ ಭಾಗದಲ್ಲಿರೋ ಈ ಮುಂಬೈ ಮತ್ತು ಚೆನ್ನೈ ಕಾಮನ್ ಇರೋ ಭಾಗ ಡೆಲ್ಲಿ ಒಳಗೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಹಾಗಿದ್ಮೇಲೆ ಎಲ್ಲ ಚೆನ್ನೈ ಡೆಲ್ಲಿ ಒಳಗೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಪಾಸಿಬಿಲಿಟಿಯಲ್ಲಿ ಕೂಡ ಇದು ರಾಂಗ್ ಆಯಿತು. ನೆಕ್ಸ್ಟ್ ಪುಣೆ ಆ್ಯಂಡ್ ಮುಂಬೈ, ಆಲ್ ಪುಣೆ ಬೀಯಿಂಗ್ ಮುಂಬೈ ಇಸ್ ಎ ಪಾಸಿಬಿಲಿಟಿ ಅಂತ ಹೇಳ್ತಿದ್ದಾನೆ. ಎಲ್ಲ ಪುಣೆ ಮುಂಬೈ ಒಳಗೆ ಹೋಗ್ಬೋದು, ಯಾಕಂದರೆ ಮುಂಬೈಗೂ ಪುಣೆಗೂ ಏನೂ ರಿಸ್ಟ್ರಿಕ್ಷನ್ ಇಲ್ಲ, ಆಮೇಲೆ ಯಾವುದೇ ರಿಲೇಷನ್ ಇಲ್ಲ. ಇದು ಕರೆಕ್ಟ್ ಆಯಿತು. ಅದಕ್ಕೋಸ್ಕರ ಇದರ ಆನ್ಸರ್ ಏನಾಯಿತು, ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್. ಯಾಕಂದರೆ ಇವೆಲ್ಲ ಫಾಲೋ ಮಾಡ್ತಾವೆ, ರೈಟ್ ಮಾರ್ಕ್ ಇರೋದು, ರಾಂಗ್ ಇರೋದೊಂದೇ ಫಾಲೋ ಮಾಡೋಂಗಿಲ್ಲ. ಆಪ್ಷನ್ ನಂಬರ್ ಡಿ ಇದರದ್ದು ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡಿರಿ. ಟ್ರೈ ಮಾಡಿರಿ. ಸಾಲ್ವ್ ಮಾಡಿ, ನಾನು ರಿಲೇಷನ್ ಬರೀತೀನಿ ಅಷ್ಟೇ. ಸಾಲ್ವ್ ಮಾಡಿದ್ರೆ ಅಂತ ಅನ್ಕೊತೀನಿ. ನೋಡೋಣ. ಗಾರ್ಡನ್ ಪ್ಲಸ್ ರೋಡ್ ಐತೆ, ಪ್ಲಸ್ ಅಂದರೆ ಸಮ್ ರಿಲೇಷನ್. ಸಮ್ ಗಾರ್ಡನ್ಸ್ ಆರ್ ರೋಡ್ ಆಯಿತು. ರೋಡ್ ಆ್ಯಟ್ ದ ರೇಟ್ ಅಂತಂದ್ರೆ ಏನು, ಆಲ್ ರೋಡ್ ಸಾರ್ ಏನಾಯಿತು ಇವಾಗ, ಆಲ್ ರೋಡ್ಸ್ ಆರ್ ಸ್ಟ್ರೀಟ್ ಆಯಿತು. ಸ್ಟ್ರೀಟ್ ಮತ್ತು ಹ್ಯಾಶ್ ರಿಲೇಷನ್ ಅದ. ಸ್ಟ್ರೀಟ್ ಹ್ಯಾಶ್ ಬ್ರಿಡ್ಜ್ ಅದ. ಹ್ಯಾಶ್ ಅಂದರೆ ನೋ, ಯಾವುದೇ ಸ್ಟ್ರೀಟ್ ಬ್ರಿಡ್ಜ್ ಇಲ್ಲ. ಬ್ರಿಡ್ಜ್ ಆ್ಯಟ್ ದ ರೇಟ್ ಹೈವೇ ಐತೆ. ಆ್ಯಟ್ ದ ರೇಟ್ ಅಂದ್ರೆ ಆಲ್, ಎಲ್ಲ ಬ್ರಿಡ್ಜ್ಗಳು ಏನಿದ್ದಾವೆ ಹೈವೇ ಇದ್ದಾವೆ. ಹೈವೇ ಹ್ಯಾಶ್ ಸ್ಟ್ರೀಟ್ ಅದ. ಅಂದರೆ ಹ್ಯಾಶ್ ಅಂದರೆ ನೋ, ಯಾವುದೇ ಹೈವೇ ಸ್ಟ್ರೀಟ್ ಇಲ್ಲ. ಸ್ಟ್ರೀಟ್, ಯಾವುದೇ ಹೈವೇ ಸ್ಟ್ರೀಟ್ ಇಲ್ಲ. ಒಂದೇಗೆ ಬರೋಣ. ಗಾರ್ಡನ್ ಪ್ಲಸ್ ಸ್ಟ್ರೀಟ್, ಕೆಲವೊಂದು ಗಾರ್ಡನ್ ಸ್ಟ್ರೀಟ್ ಇದ್ದಾವೆ ಅಂತ ಹೇಳ್ತಿದ್ದಾನೆ. ಡೈರೆಕ್ಟಾಗಿ ಹೇಳೋಕ್ಕಾಗಂಗಿಲ್ಲ. ಸಮ್ ಅದಲ್ಲ, ಸಮ್ ಗಾರ್ಡನ್ಸ್ ಆರ್ ಸ್ಟ್ರೀಟ್, ಪ್ಲಸ್ ಅಂದರೆ ಸಮ್ ಗಾರ್ಡನ್ಸ್ ಆರ್ ಟ್ರೀಟ್ ಅಂತ ಹೇಳ್ಬೋದಾ. ಗಾರ್ಡನ್ ಇಲ್ಲಿದೆ, ಟ್ರೀಟ್ ಇಲ್ಲಿದೆ, ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ. ಪಾಸಿಬಿಲಿಟಿಯಲ್ಲಿ ಇರ್ಬೋದು, ಬಟ್ ಈ ಡೈರೆಕ್ಟ್ ಹೇಳೋಕ್ಕಾಗಲ್ಲ ಅಂದರೆ ಒಂದೇದೇ ರಾಂಗ್ ಆಯಿತು. ಇದರ ಆನ್ಸರ್ ಆಪ್ಷನ್ ನಂಬರ್ ಏನೇ ಕರೆಕ್ಟ್ ಆನ್ಸರ್. ಬೇಕಾದರೆ ಬೇರೆದೆಲ್ಲ ಟ್ರೈ ಮಾಡಿ ನೋಡಿರಿ. ಸ್ಟ್ರೀಟ್ ಆ್ಯಂಡ್ ಬ್ರಿಡ್ಜ್ ಅದ. ಸಮ್ ಸ್ಟ್ರೀಟ್, ಇದು ಆಲ್ ಸ್ಟ್ರೀಟ್ ಬೀಯಿಂಗ್ ಬ್ರಿಡ್ಜ್ ಇದೆ ಪಾಸಿಬಿಲಿಟಿ. ಸ್ಟ್ರೀಟ್ ಎಲ್ಲೈತೆ, ಇಲ್ಲೈತೆ, ಬ್ರಿಡ್ಜ್ ಇಲ್ಲೈತೆ. ಓಕೆ, ಇದು ಲಾಜಿಕಲಿ ಡಸ್ ನಾಟ್ ಫಾಲೋ ಅಲ್ಲ, ಲಾಜಿಕಲಿ ಫಾಲೋಸ್ ಕ್ವಶನ್ ಇರಬೇಕಿದು. ಇನ್ನೊಂದು ನೋಡೋಣ. ಇದು ರಾಂಗ್. ಸ್ಟ್ರೀಟ್ ಇಲ್ಲೈತೆ, ಬ್ರಿಡ್ಜ್ ಇಲ್ಲೈತೆ. ಬ್ರಿಡ್ಜ್ ಮತ್ತು ಸ್ಟ್ರೀಟ್ ಮಧ್ಯೆ ಆ್ಯಂಡ್ ರಿಲೇಷನ್. ಸ್ಟ್ರೀಟ್ ಅಂದರೆ ಆಲ್ ಸ್ಟ್ರೀಟ್ ಬೀಯಿಂಗ್ ಬ್ರಿಡ್ಜ್ ಇಸ್ ಎ ಪಾಸಿಬಿಲಿಟಿ. ಸ್ಟ್ರೀಟ್ ಇಲ್ಲೈತೆ. ಓಕೆ, ಈ ಡಯಾಗ್ರಾಮ್ ರಾಂಗ್ ಆಗಿದೆ. ಇನ್ನೊಂದು ಸತಿ ಡಯಾಗ್ರಾಮ್ ಹಾಕೊಳ್ಳೋಣ. ಗಾರ್ಡನ್ ಪ್ಲಸ್ ರೋಡ್ ಐತೆ. ಸಮ್ ಗಾರ್ಡನ್ಸ್ ಆರ್ ರೋಡ್ ಆಯಿತು. ರೋಡ್ ಆ್ಯಟ್ ದ ರೇಟ್ ಸ್ಟ್ರೀಟ್. ಆ್ಯಟ್ ದ ರೇಟ್ ಅಂದರೆ ಆಲ್ ರೋಡ್ಸ್ ಆರ್ ಸ್ಟ್ರೀಟ್. ಸ್ಟ್ರೀಟ್ ಹ್ಯಾಶ್ ಬ್ರಿಡ್ಜ್ ಐತೆ. ಹ್ಯಾಶ್ ಅಂದರೆ ನೋ ಸ್ಟ್ರೀಟ್ ಈಸ್ ಬ್ರಿಡ್ಜ್, ಯಾವುದೇ ಸ್ಟ್ರೀಟ್ ಬ್ರಿಡ್ಜ್ ಇಲ್ಲ. ಬ್ರಿಡ್ಜ್ ಆ್ಯಟ್ ದ ರೇಟ್ ಹೈವೇ. ಆ್ಯಟ್ ದ ರೇಟ್ ಅಂದರೆ ಎಲ್ಲ ಬ್ರಿಡ್ಜ್ ಏನಿದಾವೆ ಹೈವೇ ಇದ್ದಾವೆ. ಹೈವೇ ಹ್ಯಾಶ್ ಸ್ಟ್ರೀಟ್, ಯಾವುದೇ ಹೈವೇ ಸ್ಟ್ರೀಟ್ ಇಲ್ಲ. ಯಾವುದೇ ಹೈವೇ ಸ್ಟ್ರೀಟ್ ಇಲ್ಲ ಅಂತಂದರೆ ಇದು ಕೂಡ ಇದಕ್ಕೆ ರಾಂಗ್ ರಿಲೇಷನ್ ಐತೆ. ಇವಾಗ ಅಪ್ಲೈ ಮಾಡಿರಿ. ಗಾರ್ಡನ್ ಪ್ಲಸ್ ಸ್ಟ್ರೀಟ್. ಸಮ್ ಗಾರ್ಡನ್ಸ್ ಆರ್ ಸ್ಟ್ರೀಟ್ ಅಂತ ಹೇಳ್ತಿದ್ದಾನೆ ಅವನು. ಗಾರ್ಡನ್ಸ್ ಇಲ್ಲೈತೆ, ಸ್ಟ್ರೀಟ್ ಇಲ್ಲೈತೆ.
ಸಮ್ ಗಾರ್ಡನ್ಸ್ ಆರ್ ಸ್ಟ್ರೀಟ್. ಹೌದು, ಸ್ಟ್ರೀಟ್ ಒಳಗಡೆನೇ ಗಾರ್ಡನ್ ಹೋಗಿರೋದು. ಈ ಸರ್ಕಲಲ್ಲಿ ಕೂಡಿದೆ ನೋಡ್ರಿ, ಈ ಜಾಗದಲ್ಲಿ ಗಾರ್ಡನು ಇದ್ದಾವೆ, ಸ್ಟ್ರೀಟು ಇದ್ದಾವೆ, ಅದಕ್ಕೋಸ್ಕರ ಇದು ರೈಟ್ ಆಯಿತು. ಸ್ಟ್ರೀಟ್ ಆ್ಯಂಡ್ ಬ್ರಿಡ್ಜ್. ಆಲ್ ಸ್ಟ್ರೀಟ್, ಆ್ಯಂಡ್ ಅಂದರೆ ಪಾಸಿಬಿಲಿಟಿ ಸ್ಟೇಟ್ಮೆಂಟ್. ಆಲ್ ಸ್ಟ್ರೀಟ್ ಬೀಯಿಂಗ್ ಬ್ರಿಡ್ಜ್ ಇಸ್ ಅ ಪಾಸಿಬಿಲಿಟಿ. ಎಲ್ಲ ಸ್ಟ್ರೀಟ್ಗಳು ಬ್ರಿಡ್ಜ್ ಆಗೋ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾನೆ. ಅದು ಡೆಫಿನೆಟ್ಲಿ ರಾಂಗ್ ಆಗುತ್ತೆ. ಯಾಕಂದರೆ ಇವೆರಡರ ಮಧ್ಯೆ ನೋ ರಿಲೇಷನ್ ಇದೆ. ಯಾವುದೂ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ಆಲ್ರೆಡಿ ಕೊಟ್ಟಾಗ ಪಾಸಿಬಿಲಿಟಿಯಲ್ಲಿ ಕೂಡ ಅದು ರಾಂಗ್ ಆಗುತ್ತೆ. ಡೈರೆಕ್ಟಾಗಿ ರಾಂಗ್ ಆಗಿದೆ. ಡೆಫಿನೆಟ್ಲಿ ರಾಂಗ್ ಇದ್ದಾಗ ಪಾಸಿಬಿಲಿಟಿ ಕೂಡ ಅದು ರಾಂಗ್ ಆಗುತ್ತೆ. ನೆಕ್ಸ್ಟ್ ರೋಡ್ ಆ್ಯಂಡ್ ಗಾರ್ಡನ್. ಆಲ್ ರೋಡ್ ಗಾರ್ಡನ್ ಆ್ಯಂಡ್ ಇರೋದ್ರಿಂದ ಪಾಸಿಬಿಲಿಟಿ. ಆಲ್ ರೋಡ್ ಬೀಯಿಂಗ್ ಗಾರ್ಡನ್ ಇಸ್ ಎ ಪಾಸಿಬಿಲಿಟಿ. ಎಲ್ಲ ರೋಡ್ಗಳು ಗಾರ್ಡನ್ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾನೆ. ರೋಡ್ ಇಲ್ಲೇ ಐತೆ, ಎಲ್ಲ ರೋಡ್ಗಳು ಗಾರ್ಡನ್ ಆಗಬಹುದು. ಹೌದು, ಆಗ್ಬೋದು. ಇದ್ರ ಇಬ್ಬರದ ಮಧ್ಯೆ ಜಸ್ಟ್ ಸಮ್ ರಿಲೇಷನ್ ಐತೆ. ಸಮ್ ರೋಡ್ ಆರ್ ಗಾರ್ಡನ್ ಐತೆ, ಬಟ್ ಪಾಸಿಬಿಲಿಟಿಯಲ್ಲಿ ಎಲ್ಲ ರೋಡ್ಸ್ ಆರ್ ಗಾರ್ಡನ್ ಆಗ್ಬೋದು, ಎಲ್ಲ ರೋಡ್ಸ್ ಆರ್ ಗಾರ್ಡನ್ ಆಗ್ಬೋದು. ಅದರಿಂದ ಇದು ಕರೆಕ್ಟ್ ಆಯಿತು. ಹೈವೇ ಪ್ಲಸ್ ಬ್ರಿಡ್ಜ್ ಐತೆ. ಸಮ್ ಹೈವೇ ಆರ್ ಬ್ರಿಡ್ಜ್. ಹೌದು, ಎಲ್ಲ ಹೈವೇ ಒಳಗಡೆನೇ ಬ್ರಿಡ್ಜ್ ಬಂದಿರೋದ್ರಿಂದ ಸಮ್ ಹೈವೇ ಆರ್ ಬ್ರಿಡ್ಜ್ ಅಂತ ಹೇಳ್ಬೋದು. ಸಮ್ ಸ್ಟ್ರೀಟ್ ಆರ್ ರೋಡ್ ಅಂತ ಹೇಳ್ತಿದ್ದಾನೆ. ಈ ಸ್ಟ್ರೀಟ್ ಒಳಗಡೆನೇ ರೋಡ್ ಇರೋದ್ರಿಂದ ಸಮ್ ಸ್ಟ್ರೀಟ್ ಆರ್ ರೋಡ್ ಅಂತಲೇ ಹೇಳ್ಬೋದು. ಇದರ ಆನ್ಸರ್ ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆನ್ಸರ್. ಇದು ಕೂಡ ಲಾಜಿಕಲಿ ಡಸ್ ನಾಟ್ ಫಾಲೋ ಕ್ವಶನ್ ಇತ್ತು. ನೆಕ್ಸ್ಟ್ ಕ್ವಶನ್ ಇದು ಕೂಡ ಲಾಜಿಕಲಿ ಡಸ್ ನಾಟ್ ಫಾಲೋ ಕ್ವಶನ್. ಯಾವುದು ರಾಂಗ್ ಆಗುತ್ತೆ ಅದೇ ಕರೆಕ್ಟ್ ಆನ್ಸರ್. ಟ್ರೈ ಮಾಡಿರಿ. ಓಕೆ, ಆ್ಯಪಲ್ ಸ್ಯಾಮ್ಸಂಗ್ ಎರಡರ ಮಧ್ಯೆ ಹ್ಯಾಶ್ ಐತೆ. ಹ್ಯಾಶ್ ಅಂದರೆ ಏನು? ನೋ. ಯಾವುದೇ ಆ್ಯಪಲ್ ಸ್ಯಾಮ್ಸಂಗ್ ಆಗಿಲ್ಲ. ಸ್ಯಾಮ್ಸಂಗ್ ಪ್ಲಸ್ ನೋಕಿಯಾ. ಪ್ಲಸ್ ಅಂದರೆ ಸಮ್ ಸ್ಯಾಮ್ಸಂಗ್ ಆರ್ ನೋಕಿಯಾ. @ ಐತೆ ಅಂದರೆ ಆಲ್ ಐತೆ. ಆಲ್ ನೋಕಿಯಾ ಆರ್ ಒಪ್ಪೋ. ಎಲ್ಲ ನೋಕಿಯಾ ಏನಿದಾವೆ ಒಪ್ಪೋ ಆಗಿದಾವೆ. ಓಪೋ ಪ್ಲಸ್ ಸ್ಯಾಮ್ಸಂಗ್ ಅಂದರೆ ಸಮ್ ಓಪೋ ಆರ್ ಸ್ಯಾಮ್ಸಂಗ್ ಅಂತ ಹೇಳ್ಬೋದಾ? ಹೌದು, ಓಪೋ ಸರ್ಕಲ್ ಸ್ಯಾಮ್ಸಂಗ್ ಒಳಗಡೆ ಬಂದಿರೋದ್ರಿಂದ ಇದು ಟ್ರೂ ಆಯಿತು. ನೋಕಿಯಾ ಆ್ಯಂಡ್ ಅಂದರೆ ಪಾಸಿಬಿಲಿಟಿ. ಆಲ್ ನೋಕಿಯಾ ಬೀಯಿಂಗ್ ಆ್ಯಪಲ್ ಇಸ್ ಎ ಪಾಸಿಬಿಲಿಟಿ ಅಂತ ತಂದಿದ್ದಾರೆ. ಈ ನೋಕಿಯಾ ಸರ್ಕಲ್ ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ನೋಕಿಯಾದ ಸರ್ಕಲ್ ಎಲ್ಲವೂ ಆ್ಯಪಲ್ ಒಳಗಡೆ ಹೋಗ್ಬೋದು ಅಂತ ಹೇಳ್ತಿದ್ದಾನೆ. ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಹೇಳ್ರಿ? ಇದೇನು ಈ ಸರ್ಕಲ್ ಕಾಣಿಸ್ತಿದೆಯಲ್ಲ ಸ್ಯಾಮ್ಸಂಗ್ ಸರ್ಕಲ್, ಅದಕ್ಕೂ ಮತ್ತು ಆ್ಯಪಲ್ಗೂ ಆಗಿ ಬರೋಂಗಿಲ್ಲ. ಈ ಸ್ಯಾಮ್ಸಂಗಲ್ಲಿರ್ತಕ್ಕಂಥ ಕೆಲವೊಂದು ಸ್ಯಾಮ್ಸಂಗ್ ಮತ್ತು ನೋಕಿಯಾ ಎರಡೂ ಕಾಮನ್ ಇದ್ದಾವೆ. ಈ ಸ್ಯಾಮ್ಸಂಗ್ ಒಳಗಿರ್ತಕ್ಕಂಥ ನೋಕಿಯಾಗಳು ಇದರೊಳಗಡೆ ಹೋದರೆ ಸ್ಯಾಮ್ಸಂಗ್ ಕೂಡ ಇದ್ರೊಳಗೆ ಹೋದಂಗೆ, ಅಂದರೆ ಈ ಪ್ಲೇಸ್ ಇದರೊಳಗಡೆ ಹೋಗ್ಬೇಕಾಗತ್ತೆ. ನೋಕಿಯಾ ಎಲ್ಲ ಇದರೊಳಗಡೆ ಹೋದರೆ ಈ ಪ್ಲೇಸ್ ಕೂಡ ಇದರೊಳಗಡೆ ಹೋಗ್ಬೇಕು. ಹಾಗಿದ್ಮೇಲೆ ಸ್ಯಾಮ್ಸಂಗ್ ಕೂಡ ಇದರೊಳಗಡೆ ಹೋಗ್ಬೇಕು. ಬಟ್ ಸ್ಯಾಮ್ಸಂಗು ಆ್ಯಪಲ್ಗೂ ಆಗಿ ಬರೋಂಗಿಲ್ಲ. ಅದಕ್ಕೋಸ್ಕರ ಇದು ರಾಂಗ್ ಆಯಿತು. ಆನ್ಸರ್ ಬಿ ಕರೆಕ್ಟ್ ಆನ್ಸರ್ ಇದ್ರದ್ದು. ಬೇರೆದು ನೀವು ಅಪ್ಲೈ ಮಾಡಿ ನೋಡಿರಿ. ನೆಕ್ಸ್ಟ್ ಕ್ವಶನ್. ಓಕೆ, ಇದೊಂದು ಹೋಮ್ವರ್ಕ್ ಇರುತ್ತೆ. ಈ ಕ್ವಶನ್ದು ಆನ್ಸರ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಈ ಕ್ವಶನ್ ಇದು ಹೋಮ್ವರ್ಕ್ ನಂಬರ್ 1 ಅಂತ ಬರ್ಕೊಡ್ರಿ. ಇದ್ರದ್ದು HM1 ಒಂದು ಹೋಮ್ವರ್ಕ್ ಕ್ವಶನ್ ಕೊಟ್ಟಿದ್ದೆ ನಾನು. ಇದ್ರದ್ದು HM1 ಆಪ್ಷನ್ ಡೈರೆಕ್ಟ್ HM1 ಹಾಕಿ ಮುಂದೆ ಆಪ್ಷನ್ ಏನಿರುತ್ತೆ ಅಂತೇಳಿ ಹಾಕ್ಕೊರಿ ಅಷ್ಟೇ. ಈಗ ಇದ್ರದ್ದು ಸ್ಕ್ರೀನ್ಶಾಟ್ ತೊಗೊಳ್ರಿ. ಇದ್ರದ್ದು ಆನ್ಸರ್ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಕ್ವಶನ್. ಓಕೆ, ಇದು ಕೂಡ ಕೋಡೆಡ್ ಸೆಲ್ಲದಂದು ಇನ್ನೊಂದು ಕ್ವಶನ್. ಇದರಲ್ಲಿ ಕೋಡ್ಸ್ಗಳು ಮತ್ತೆ ಚೇಂಜ್ ಆಗಿರ್ತಾವೆ. ಇಲ್ಲಿ ಆಲ್ ದ ಕೋಡ್ ಏನಿದೆ ಹ್ಯಾಶ್ ಐತೆ. ಆಲ್ ದ ಕೋಡ್ ಹ್ಯಾಶ್. ಇದು ಸ್ಟಾರ್ ಅಂತಂದರೆ ಆಲ್ ಆಗುತ್ತೆ. ನೆಕ್ಸ್ಟ್ ಕನ್ನಡ ಟ್ರಾನ್ಸ್ಲೇಷನ್ ಐತೆ ಇಲ್ಲಿ. ಓಕೆ, ಪ್ಲಸ್ ಅಂತಂದರೆ ಸಮ್ ಐತೆ. ನೆಕ್ಸ್ಟ್ ಬಾರ್ ಅಂದರೆ ನೋ. ಸ್ಲ್ಯಾಶ್ ಅಂದರೆ ನೋ ಐತೆ. ಮೈನಸ್ ಅಂತಂದರೆ ಸಮ್ ನಾಟ್ ಐತೆ. ಮೈನಸ್ ರಿಲೇಷನ್ ಏನೈತೆ? ಸಮ್ ನಾಟ್ ಐತೆ. ಯಾವ ಕಡೆಯಿಂದ ಯಾವ ಕಡೆ? ಎದಿಂದ ಬಿಗೆ ಐತೆ. ಇಲ್ಲಿ ಏನೈತೆ? ಸಾರಿ, A + B ಅಂದರೆ ಪ್ಲಸ್ ಅಂತಂದರೆ ಸಮ್ ರಿಲೇಷನ್ ಐತಲ್ಲ, ಇದು ಉಲ್ಟಾ ಬಿದಿಂದ ಎಗೆ ಐತೆ. ಇದು ಬಿದಿಂದ ಎಗೆ. ಇಲ್ಲಿ ನೋಡ್ರಿ, ಇದು ಬಿದಿಂದ ಎಗೆ. ಇದು ನೋಡ್ಕೋಬೇಕು ನೀವು ಅವಾಗ. ನೋ B is A. ನೋ B is A ಅಂದರೆ ನೋ A is B. ಎರಡು ಒಂದೇ ಬಿಡ್ರಿ, ಎರಡು ಒಂದೇ. ಇದೇನು ಬರೀ ಅವಶ್ಯಕತೆ ಇರಲಿಲ್ಲ, ಎರಡು ಒಂದೇ ಐತೆ. ಇದೇನು ಈ ರೀತಿ ಕೊಟ್ಟು ಸ್ವಲ್ಪ ಜಸ್ಟ್ ಕನ್ಫ್ಯೂಸ್ ಮಾಡಿರೋದು ಅಷ್ಟೇ. ನೋ B is A ಅಂತಂದರೆ ನೋ A is B, ಎರಡು ಒಂದೇ ಅಲ್ಲ. ನೋ A is B ಅಂತ ಕೊಟ್ಟ ಅಂತ ಅಂದ್ಕೊಳ್ಳೋಣ. ನೋ A is B ಅಂತ ಹೇಳ್ತೀವಿ. ಹಾಗಿದ್ಮೇಲೆ ನೋ B is A ಅಂತ ಕೂಡ ಹೇಳ್ಬೋದು. ಯಾಕಂದರೆ ಎರಡರ ಮಧ್ಯೆ ಯಾವುದೇ ರೀತಿ ರಿಲೇಷನ್ ಇಲ್ಲ.
ನೆಕ್ಸ್ಟ್ ಇದ್ರದ್ದು ಏನಿದು ಬರೀ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ತಿಳ್ಕೊಂಬಿಡ್ರಿ. ನೆಕ್ಸ್ಟ್ ಬರೋಣ ಮೈನಸ್ ದ ರಿಲೇಷನ್ ಆಯಿತು. ಕ್ವಶನ್ ಮಾರ್ಕ್ ಅಂದರೆ ಪಾಸಿಬಿಲಿಟಿ ಇರ್ತೈತೆ. ಕ್ವಶನ್ ಮಾರ್ಕ್ ಅಂದರೆ ಪಾಸಿಬಿಲಿಟಿ. ಇಲ್ಲೇನೋ ಕೊಟ್ಟಿದ್ದಾನೆ ಎಕ್ಸಾಂಪಲ್, ಎ ಪ್ಲಸ್ ಕ್ವಶನ್ ಮಾರ್ಕ್ ಬಿ ಅಂತಂದರೆ ಪ್ಲಸ್ ಅಂದರೆ ಏನದ ಸಮ್ ಅದ. ಸಮ್ ಬಿ ಬೀಯಿಂಗ್ ಎ ಈಸ್ ಎ ಪಾಸಿಬಿಲಿಟಿ. ಓಕೆ, ಉಲ್ಟಾ ಆಗುತ್ತೆ ಇಲ್ಲಿ. ಕೆಲವೊಂದು ಬಿದಿಂದ ಎ ಕೊಟ್ಟಿದ್ದಾನೆ ನೋಡ್ರಿ, ಇಲ್ಲಿ ಬಿದಿಂದ ಎ. ಈಗ ಎ ಪ್ಲಸ್ ಕ್ವಶನ್ ಮಾರ್ಕ್ ಬಿ ಇತ್ತಂದರೆ ಸಮ್ ಬಿ ಬೀಯಿಂಗ್ ಎ ಈಸ್ ಎ ಪಾಸಿಬಿಲಿಟಿ. ಪ್ಲಸ್ ಅಂತರೂ ಸಮ್ ರಿಲೇಷನ್ ಹೇಳುತ್ತೆ. ಕ್ವಶನ್ ಮಾರ್ಕ್ ಕೊಟ್ಟಿದ್ದರಿಂದ ಬಿದಿಂದ ಎಗೆ ಐತೆ ಎಲ್ಲ ಕಡೆ, ಪ್ಲಸ್ ಅಂದರೆ ಬಿದಿಂದ ಓಕೆ ಪ್ಲಸ್. ಸಾರಿ, ಇದನ್ನು ಇನ್ನೊಂದು ಸತಿ ನೋಡ್ಕೊಳ್ರಿ. ರಿಲೇಷನ್ನ ಸ್ಟಾರ್ ಅಂತಂದರೆ ಎದಿಂದ ಬಿಗೆ, ಎದಿಂದ ಬಿಗೆ. ಸ್ಟಾರ್ ಅಂದರೆ ಎದಿಂದ ಬಿಗೆ ಆಲ್ ರಿಲೇಷನ್ ಅದು. ಪ್ಲಸ್ ಅಂತಂದರೆ ಬಿದಿಂದ ಎಗೆ ಸಮ್ ರಿಲೇಷನ್ ಐತೆ ನೋಡ್ರಿ, ಸಮ್ ರಿಲೇಷನ್ ಬಿದಿಂದ ಎಗೆ ಐತೆ. ಬಾರ್ ಅಂತಂದರೆ ಬಿದಿಂದ ಎಗೆ ಐತೆ, ಬಟ್ ಇದು ನೋ ಐತಲ್ಲ, ಇದು ಬಿದಿಂದ ಎಗೆ ಇದ್ರೂ ಅಷ್ಟೇ, ಎದಿಂದ ಬಿ ಇದ್ರೂ ಅಷ್ಟೇ, ಇದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ. ಮೈನಸ್ ಇದು ಏನೈತಿ, ಎದಿಂದ ಬಿಗೆ ಐತಿ. ನೆಕ್ಸ್ಟ್ ಕ್ವಶನ್ ಮಾರ್ಕದ ಅಂದರೆ ಪಾಸಿಬಿಲಿಟಿ. ಇಲ್ಲಿ ಬರೋಣ, ಎ ಪ್ಲಸ್ ಕ್ವಶನ್ ಮಾರ್ಕ್ ಬಿ ಐತೆ ಅಂದರೆ ಎ ಪ್ಲಸ್ ಕ್ವಶನ್ ಮಾರ್ಕ್ ಬಿ ಅಂದರೆ ಪ್ಲಸ್ ಅಂದ್ರೆ ಏನು, ಬಿದಿಂದ ಎಗೆ ಹೋಗ್ಬೇಕು, ಸಮ್ ರಿಲೇಷನ್. ಸಮ್ ಬಿ ಆರ್ ಎ ಅಂತ ಐತೆ ಅದು. ಸಮ್ ಬಿ ಆರ್ ಎ. ಪ್ಲಸ್ ಅಂದ್ರೆ ಏನು, ಎ ಪ್ಲಸ್ ಬಿ ಅಂದರೆ ಹೆಂಗೆ ಬರೀತೀರಿ ನೀವು, ಎ ಪ್ಲಸ್ ಬಿ ಅಂತಂದ್ರೆ ಎ ಪ್ಲಸ್ ಬಿ ಅಂದರೆ ಸಮ್ ಬಿ ಆರ್ ಎ ಅಂತ ಐತೆ. ಸಮ್ ಬಿ ಆರ್ ಎ ಅಂತ ಐತೆ. ಬಟ್ ಇಲ್ಲಿ ಕ್ವಶನ್ ಮಾರ್ಕ್ ಕೊಟ್ಟಿರೋದ್ರಿಂದ ಪಾಸಿಬಿಲಿಟಿ ಅಪ್ಲೈ ಆಗುತ್ತೆ. ಸಮ್ ಬಿ ಆರ್ ಎ ಮುಂದೆ ಕ್ವಶನ್ ಮಾರ್ಕ್ ಕೊಟ್ಟಿರೋದ್ರಿಂದ ಪಾಸಿಬಿಲಿಟಿ, ಸಮ್ ಬಿ ಆರ್ ಎ ಈಸ್ ಅ ಪಾಸಿಬಿಲಿಟಿ ಅಂತ ಆಗುತ್ತೆ. ಇದೇ ರೀತಿ ಈ ಕ್ವಶನ್ ನೋಡಿದಾಗ ಅರ್ಥ ಆಗುತ್ತೆ ನಿಮಗೆ. ಕ್ವಶನಿಗೆ ಬರೋಣ ಇವಾಗ. ಫಸ್ಟ್ ಕ್ವಶನ್ ನೋಡ್ರಿ, ಬಾಲ್ ಸ್ಟಾರ್ ಕ್ಯಾಟ್ ಐತೆ. ಸ್ಟಾರ್ ಅಂತಂದರೆ ಆಲ್ ರಿಲೇಷನ್ ಐತೆ, ಅಂದರೆ ಎಲ್ಲ ಬಾಲ್ಗಳು ಕ್ಯಾಟ್ಗಳಾಗಿದ್ದಾವೆ. ಕ್ಯಾಟ್ ಪ್ಲಸ್ ಡಾಗ್, ಪ್ಲಸ್ ರಿಲೇಷನ್ ಏನೈತೆ, ಸಮ್ ನಾಟ್ ರಿಲೇಷನ್ ಐತೆ. ಪ್ಲಸ್ದು ಸಮ್ ನಾಟ್ ಸಮ್ ರಿಲೇಷನ್ ಐತೆ, ಬಟ್ ಎಲ್ಲಿಂದ ಎಲ್ಲಿಗೆ, ಬಿದಿಂದ ಎಗೆ. ಕ್ಯಾಟ್ದಿಂದ ಡಾಗ್ ಪ್ಲಸ್ ಐತಲ್ಲ, ಇದು ಡಾಗ್ದಿಂದ ಕ್ಯಾಟ್ಗೆ ಹೇಳ್ಬೇಕು ನಾವು. ಸಮ್ ಡಾಗ್ಸ್ ಆರ್ ಕ್ಯಾಟ್, ಸಮ್ ಡಾಗ್ಸ್ ಆರ್ ಕ್ಯಾಟ್ ಅಂದರೆ ಇಲ್ಲಿ ಬಂತು, ಸಮ್ ಡಾಗ್ಸ್ ಆರ್ ಕ್ಯಾಟ್. ನೆಕ್ಸ್ಟ್ ಏನೈತೆ, ಡಾಗ್ದಿಂದ ಸ್ಟಾರ್ ಐತೆ ರ್ಯಾಟಿಗೆ, ಆಲ್ ಡಾಗ್ಸ್ ಆರ್ ರ್ಯಾಟ್, ಆಲ್ ಡಾಗ್ಸ್ ಆರ್ ರ್ಯಾಟ್ ಆಯಿತು. ಈ ಡಯಾಗ್ರಾಮ್ ಇದ್ರದ್ದು ಫ್ರೇಮ್ ಆಯಿತು. ಕ್ವಶನಲ್ಲಿ ಏನು ಕೇಳಿದಾನೆ ನೋಡೋಣ ಇವಾಗ. ಹೆಡ್ಲೈನ್ ಓದ್ರಿ ಮೇನ್. ಇನ್ ಈಚ್ ಕ್ವಶನ್ ಸ್ಟೇಟ್ಮೆಂಟ್ಸ್ ಆರ್ ಫಾಲೋವಿಂಗ್ ಬೈ ಕನ್ಕ್ಲೂಷನ್ಸ್, ಅಜ್ಯೂಮ್ ದ ಸ್ಟೇಟ್ಮೆಂಟ್ಸ್ ಟ್ರೂ. ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಟ್ರೂ ಅಂತೇಳಿ ಅಜ್ಯೂಮ್ ಮಾಡಿರಿ. ಅದಾದ ನಂತರ ನೆಕ್ಸ್ಟ್ ರೀಡ್ ಆಲ್ ದ ಕನ್ಕ್ಲೂಷನ್ಸ್, ಎಲ್ಲ ಕನ್ಕ್ಲೂಷನ್ಸ್ಗಳನ್ನು ಓದ್ರಿ. ಡಿಸೈಡ್ ವಿಚ್ ಕನ್ಕ್ಲೂಷನ್ ಈಸ್ ಡಸ್ ನಾಟ್ ಲಾಜಿಕಲಿ ಫಾಲೋಸ್. ಇದು ಕೂಡ ಲಾಜಿಕಲಿ ಡಸ್ ನಾಟ್ ಫಾಲೋ ಕ್ವಶನ್ ಐತೆ. ಓಕೆ, ಇವಾಗ ಇದು ಅಪ್ಲೈ ಮಾಡೋಣ. ರ್ಯಾಟ್ ಪ್ಲಸ್ ಡಾಗ್ ಅಂದರೆ ಸಮ್ ಡಾಗ್ಸಿಂದ ರ್ಯಾಟಿಗೆ ಹೋಗ್ಬೇಕು, ಉಲ್ಟಾ ರಿಲೇಷನ್ ಐತಲ್ಲ. ಸಮ್ ಬಿ ಆರ್ ಎ ಐತಿದು, ಎ ಆರ್ ಬಿ ಇಲ್ಲ. ಸಮ್ ಬಿ ಆರ್ ಎ ಅಂದರೆ ಸಮ್ ಡಾಗ್ಸ್ ಆರ್ ರ್ಯಾಟ್, ಡಾಗ್ಸ್ ಆರ್ ರ್ಯಾಟ್. ಹೌದು, ಎಲ್ಲ ಡಾಗ್ಸ್ ರ್ಯಾಟ್ ಒಳಗಿದ್ದಾಗ ಸಮ್ ಡಾಗ್ಸ್ ಆರ್ ರ್ಯಾಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಬಾಲ್ ಸ್ಲ್ಯಾಶ್ ಕ್ವಶನ್ ಮಾರ್ಕ್ ಡಾಗ್ ಐತೆ. ಬಾಲ್ ಸ್ಲ್ಯಾಶ್ ಕ್ವಶನ್ ಮಾರ್ಕ್ ಡಾಗ್. ಸ್ಲ್ಯಾಶ್ ಅಂದ್ರೆ ಏನು, ನೋ ಬಿ ಈಸ್ ಎ, ಬಿದಿಂದ ಎಗೈತೆ ಇದು. ನೋ ಬಿ ಈಸ್ ಎ, ಇಲ್ಲಿ ಮುಂದೆ ಕ್ವಶನ್ ಮಾರ್ಕ್ ಬಂದಿರೋದ್ರಿಂದ ಇದ್ರ ಮುಂದೆ ಪಾಸಿಬಿಲಿಟಿ ಬರುತ್ತೆ. ಪಾಸಿಬಿಲಿಟಿ ಅಂತಂದರೆ ನೋ ಬಿ ಈಸ್ ಎ ಈಸ್ ಎ ಪಾಸಿಬಿಲಿಟಿ. ಇದರ ಅರ್ಥ ನೋ ಬಿ ಈಸ್ ಎ ಈಸ್ ಎ ಪಾಸಿಬಿಲಿಟಿ ಅಂದರೆ ನೋ ಡಾಗ್ ಈಸ್ ಎ ಬಾಲ್ ಈಸ್ ಪಾಸಿಬಿಲಿಟಿ, ನೋ ಡಾಗ್ ಈಸ್ ಬಾಲ್ ಈಸ್ ಎ ಪಾಸಿಬಿಲಿಟಿ. ಡಾಗ್ ಇಲ್ಲೈತೆ, ಬಾಲ್ ಇಲ್ಲೈತೆ. ಯಾವುದೇ ಡಾಗ್ ಬಾಲ್ ಆಗದೇ ಇರುವ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾನೆ. ಹೌದು, ಪಾಸಿಬಿಲಿಟಿಯಲ್ಲಿ ಆಗದೇ ಇರ್ಬೋದು, ಯಾಕಂದರೆ ಇವರಿಬ್ಬರ ಮಧ್ಯೆ ಯಾವುದೇ ರೀತಿ ರಿಲೇಷನ್ ಇಲ್ಲ, ರೆಸ್ಟ್ರಿಕ್ಷನ್ ಕೂಡ ಇಲ್ಲ, ಪಾಸಿಬಿಲಿಟಿ ಇದೆ. ಇದು ಕೂಡ ಕರೆಕ್ಟ್ ಆಯಿತು. ಕ್ಯಾಟ್ ಪ್ಲಸ್ ರ್ಯಾಟ್, ಸಮ್ ಕ್ಯಾಟ್ ಆರ್ ಇದು ಸಮ್ ರ್ಯಾಟ್ ಆರ್ ಕ್ಯಾಟ್ ಅಂತ ಹೇಳ್ತಿದ್ದಾನೆ. ರ್ಯಾಡ್ ಸರ್ಕಲ್ ಕ್ಯಾಟ್ ಹೋಗಿದ್ರಿಂದ ಇದು ಕೂಡ ಕರೆಕ್ಟ್ ಆಯಿತು. ರ್ಯಾಟ್ ಪ್ಲಸ್ ಕ್ವಶನ್ ಮಾರ್ಕ್ ಬಾಲ್, ಪ್ಲಸ್ ಅಂತಂದರೆ ಸಮ್ ಬಾಲ್ ಆರ್ ರ್ಯಾಟ್ ಆಯಿತು. ಕ್ವಶನ್ ಮಾರ್ಕ್ ಕೊಟ್ಟಿದ್ದರಿಂದ ಸಮ್ ಬಾಲ್ ಆರ್ ರ್ಯಾಟ್ ಈಸ್ ಎ ಪಾಸಿಬಿಲಿಟಿ, ಸಮ್ ಬಾಲ್ ಆರ್ ರ್ಯಾಟ್ ಈಸ್ ಎ ಪಾಸಿಬಿಲಿಟಿ ಅಂತ ಹೇಳ್ತಿದ್ದಾನೆ. ಬಾಲ್ ಸರ್ಕಲ್ ಇಲ್ಲೈತೆ, ರ್ಯಾಟ್ ಸರ್ಕಲ್ ಇಲ್ಲೈತೆ, ಎರಡರ ಮಧ್ಯೆ ಯಾವುದೇ ರೀತಿ ರಿಲೇಷನ್ ಇಲ್ಲ, ಯಾವುದೇ ರೀತಿ ರಿಸ್ಟ್ರಿಕ್ಷನು ಇಲ್ಲ. ಆಗಿದ್ಮೇಲೆ ಇದು ಕೂಡ ಕರೆಕ್ಟ್ ಐತೆ. ಡಾಗ್ ಮೈನಸ್ ಕ್ಯಾಟ್, ಮೈನಸ್ ಅಂದ್ರೆ ಏನು, ಸಮ್ ನಾಟ್ ರಿಲೇಷನ್ ಐತೆ. ಅದು ಎದಿಂದ ಬಿಗೆ ಅಂದರೆ ಸಮ್ ಡಾಗ್ ಆರ್ ನಾಟ್ ಕ್ಯಾಟ್ ಅಂತ ಹೇಳ್ತಿದ್ದಾನೆ. ಡಾಗ್ ಇಲ್ಲೈತೆ, ಕ್ಯಾಟ್ ಇಲ್ಲೈತೆ. ಸಮ್ ಡಾಗ್ ಆರ್ ಕ್ಯಾಟ್ ಅಂತ ಗೊತ್ತೈತೆ ನಮ್ಗೆ, ಬಟ್ ಸಮ್ ಡಾಗ್ ಆರ್ ನಾಟ್ ಕ್ಯಾಟ್ ಅಂತೇಳಿ ಗೊತ್ತಿಲ್ಲ. ಯಾಕಂದರೆ ಈ ಖಾಲಿ ಇರೋ ಜಾಗದ ಬಗ್ಗೆ ನಮಗೇನು ಗೊತ್ತಿಲ್ಲ ಅಂದಮೇಲೆ ಇದ್ರ ಬಗ್ಗೆ ನಮ್ಗೆ ಡೈರೆಕ್ಟಾಗಿ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಇದು ರಾಂಗ್ ಆಯಿತು. ಇದರ ಆನ್ಸರ್ ಆಪ್ಷನ್ ನಂಬರ್ ಇ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿರಿ. ಈ ಕ್ವಶನನ್ನು ನಾನು ಸಾಲ್ವ್ ಮಾಡ್ತೀನಿ, ಅದಾದ ನಂತರ ನೀವು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡತ್ತೀರ. ಬ್ರಿಸ್ಕ್ ಪ್ಲಸ್ ಸ್ಟೋನ್ ಅದ. ಪ್ಲಸ್ ಅಂದರೆ ಇದರಿಂದ ಇದಕ್ಕೆ ರಿಲೇಷನ್, ಉಲ್ಟಾ ಐತಲ್ಲ. ಸಮ್ ರಿಲೇಷನ್ ಏನೈತೆ, ಬಿದಿಂದ ಹೇಗೈತೆ, ಸ್ಟೋನ್ ಆರ್ ಬ್ರಿಸ್ಕ್, ಸಮ್ ಸ್ಟೋನ್ ಆರ್ ಬ್ರಿಸ್ಕ್. ಕೆಲವೊಂದು ಸ್ಟೋನ್ಗಳು ಏನಿದ್ದಾವೆ ಬ್ರಿಸ್ಕ್ ಇದ್ದಾವೆ. ನೆಕ್ಸ್ಟ್ ಏನು ಬಂತು ರಿಲೇಷನ್, ಸ್ಟೋನ್ ಸ್ಲ್ಯಾಶ್
ಮೆಟಲ್ ಅದ. ಸ್ಲ್ಯಾಶ್ ಅಂತಂದರೆ ನೋ ಅದ, ಯಾವುದೇ ಸ್ಟೋನ್ ಮೆಟಲ್ ಇಲ್ಲ. ಎಲ್ಲಿಂದ ಎಲ್ಲಿಗೆ ಅದು ಯಾವ್ದಾರ ಇರಲಿ, ಓಕೆ, ನೋ ರಿಲೇಷನ್ ಯಾವುದಿದ್ರು ನಡೀತೈತೆ. ಮೆಟಲ್ ಇಲ್ಲ. ಮೆಟಲ್ ಸ್ಟಾರ್ ಮಟೀರಿಯಲ್, ಎಲ್ಲ ಮೆಟಲ್ಗಳು ಮಟೀರಿಯಲ್ ಇದ್ದಾವೆ. ಏದಿಂದ ಬೀಗ ಐತಲ್ಲ, ಎಲ್ಲ ಮೆಟಲ್ಸ್ಗಳು ಮಟೀರಿಯಲ್ ಇದ್ದಾವೆ. ಮಟೀರಿಯಲ್. ನೆಕ್ಸ್ಟ್ ಇಷ್ಟೇ ಮುಗೀತು. ಇವಾಗ ಫಸ್ಟ್ ಕನ್ಕ್ಲೂಷನ್ ಹೋದ್ರಿ. ಬ್ರಿಸ್ಕ್ ಪ್ಲಸ್ ಮೆಟಲ್ ಅಂದರೆ ಉಲ್ಟಾ ರಿಲೇಷನ್. ಪ್ಲಸ್ ಇದ್ದಾಗ ಬಿದಿಂದ ಹೇಗೈತೆ, ಅದಕ್ಕೋಸ್ಕರ ಮೆಟಲ್, ಸಮ್ ಮೆಟಲ್ಸ್ ಆರ್ ಬ್ರಿಸ್ಕ್, ಕ್ವಶನ್ ಮಾರ್ಕ್ ಬಂದಿರೋದ್ರಿಂದ ಈಸ್ ಎ ಪಾಸಿಬಿಲಿಟಿ. ಸಮ್ ಮೆಟಲ್ಸ್ ಆರ್ ಬ್ರಿಸ್ಕ್ ಈಸ್ ಎ ಪಾಸಿಬಿಲಿಟಿ ಅಂತ ಹೇಳ್ತಿದ್ದೆ ನಾನು. ಕೆಲವೊಂದು ಈ ಭಾಗದಲ್ಲಿರ್ತಕ್ಕಂಥ ಮೆಟಲ್ಸ್ಗಳು, ಈ ಭಾಗದಲ್ಲಿರ್ತಕ್ಕಂಥ ಬ್ರಿಸ್ಕ್ಗಳು ಮೆಟಲ್ ಒಳಗೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವು ಈ ಸ್ಟೋನ್ ಒಳಗಡೆ ಕೂಡಿಕೊಂಡಿದ್ದಾವೆ. ಸ್ಟೋನ್ಗೂ ಮತ್ತು ಮೆಟಲ್ ಆಗಿ ಬರೋಂಗಿಲ್ಲ. ಬಟ್ ಈ ಖಾಲಿ ಇರೋ ಜಾಗ ಮೆಟಲ್ ಒಳಗೆ ಹೋಗ್ಬೋದು, ಸಮ್ ರಿಲೇಷನಲ್ಲಿ ಹೋಗ್ಬೋದು. ಪಾಸಿಬಿಲಿಟಿ ಕೊಟ್ಟಿರೋದ್ರಿಂದ ಈ ಖಾಲಿ ಇರೋ ಜಾಗ ಇದರಲ್ಲಿ ಹೋಗ್ಬೋದು. ಅದಕ್ಕೋಸ್ಕರ ಒಂದೇ ಕರೆಕ್ಟ್ ಆಯಿತು. ಮಟೀರಿಯಲ್ ಮೈನಸ್ ಸ್ಟೋನ್ ಅದ. ಮೈನಸ್ ಅಂತಂದರೆ ಬಿದಿಂದ ಎಗೆ, ಇಲ್ಲ ಎದಿಂದ ಬಿಗೆ. ಓಕೆ, ಮೈನಸ್ ಅಂದರೆ ಎದಿಂದ ಬಿಗೆ, ಕರೆಕ್ಟ್. ಸಮ್ ಬ್ರಿಸ್ಕ್ ಆರ್ ನಾಟ್ ಮೆಟಲ್ ಅಂತ ಹೇಳ್ತಿದ್ದಾನೆ. ಬ್ರಿಸ್ಕ್ ಇಲ್ಲೈತೆ, ಮೆಟಲ್ ಇಲ್ಲೈತೆ. ಹೌದು, ಸಮ್ ಬ್ರಿಸ್ಕ್ ಆರ್ ನಾಟ್ ಮೆಟಲ್. ಯಾಕಂದರೆ ಈ ಕಾಮನ್ ಇರೋ ಭಾಗ ಮೆಟಲ್ಗೆ ಆಗಿ ಬರೋಂಗಿಲ್ಲ. ಈ ಭಾಗದಲ್ಲಿರ್ತಕ್ಕಂಥ ಸ್ಟೋನ್ಗೂ ಮೆಟಲ್ಗೂ ಆಗಿ ಬರೋಂಗಿಲ್ಲ. ಈ ಸ್ಟೋನ್ ಮತ್ತು ಬ್ರಿಸ್ಕ್ ಈ ಕಾಮನ್ ಭಾಗದಲ್ಲಿರೋದ್ರಿಂದ ಈ ಭಾಗ ಬ್ರಿಸ್ಕ್ ಒಳಗೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಆಗಿದ್ದರಿಂದ ಮೆಟಲ್ ಒಳಗೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಆದರೆ ಆಗಿದ್ದರಿಂದ ಈ ಬ್ರಿಸ್ಕ್ ಕೂಡ ಮೆಟಲ್ ಒಳಗೆ ಹೋಗೋಕ್ಕೆ ಸಾಧ್ಯ ಇಲ್ಲ ಕೆಲವೊಂದು ಭಾಗ. ಅದಕ್ಕೋಸ್ಕರ ಇದು ಕರೆಕ್ಟ್ ಆಯಿತು. ಬ್ರಿಸ್ಕ್. ಓಕೆ ಓಕೆ ಓಕೆ, ಇದು ಓದ್ದೇವ ನಾವು. ಬ್ರಿಸ್ಕ್ ಮೆಟಲ್ ಓದ್ತೀವಿ. ಎರಡನೇ ನೋಡೋಣ. ಮಟೀರಿಯಲ್ ಮೈನಸ್ ಸ್ಟೋನ್ ಐತೆ, ಇದ್ರ ಬಗ್ಗೆ ನೋಡೋಣ ಇವಾಗ. ಮೈನಸ್ ಅಂತಂದರೆ ಸಮ್ ಮಟೀರಿಯಲ್ಸ್ ಆರ್ ನಾಟ್ ಸ್ಟೋನ್. ಮಟೀರಿಯಲ್ಸ್ ಇಲ್ಲೈತೆ, ಸ್ಟೋನ್ ಇಲ್ಲೈತೆ. ಮೆಟೀರಿಯಲ್ ಇರ್ತಕ್ಕಂಥ ಈ ಮೆಟಲ್ಗೂ ಸ್ಟೋನ್ಗೂ ಆಗಿ ಬರೋಂಗಿಲ್ಲ. ಹಂಗಿದ್ಮೇಲೆ ಇದು ಮೆಟಲ್ ಒಳಗಡೆ, ಮಟೀರಿಯಲ್ ಒಳಗಡೆ ಮೆಟಲ್ ಇರೋದ್ರಿಂದ ಇದಕ್ಕೂ ಮತ್ತು ಸ್ಟೋನ್ಗೂ ಆಗಿ ಬರೋಂಗಿಲ್ಲ. ಅಂದಮೇಲೆ ಮಟೀರಿಯಲ್ ಇರ್ತಕ್ಕಂಥ ಕೆಲವೊಂದು ಭಾಗಕ್ಕೂ ಸ್ಟೋನ್ಗೂ ಆಗಿ ಬರೋಂಗಿಲ್ಲ. ಅದಕ್ಕೋಸ್ಕರ ಇದು ಕೂಡ ಕರೆಕ್ಟ್ ಆಯಿತು. ಸ್ಟೋನ್ದಿಂದ ಬ್ರಿಸ್ಕ್ಗೆ ಪ್ಲಸ್ ರಿಲೇಷನ್ ಇರೋದ್ರಿಂದ ಉಲ್ಟಾ. ಸ್ಟೋನ್, ಸಮ್ ಸ್ಟೋನ್ ಆರ್ ಬ್ರಿಸ್ಕ್ ಈಸ್ ಎ ಪಾಸಿಬಿಲಿಟಿ. ಕ್ವಶನ್ ಮಾರ್ಕ್ ಇರೋದ್ರಿಂದ ಈಸ್ ಎ ಪಾಸಿಬಿಲಿಟಿ. ಸ್ಟೋನ್ ಎಲ್ಲೈತೆ, ಇಲ್ಲೈತೆ. ಸಮ್ ಸ್ಟೋನ್ ಆರ್ ಬ್ರಿಸ್ಕ್ ಈಸ್ ಎ ಪಾಸಿಬಿಲಿಟಿ. ಸಮ್ ಸ್ಟೋನ್ ಆರ್ ಬ್ರಿಸ್ಕ್ ಅಂತ ಡೈರೆಕ್ಟಾಗಿ ಗೊತ್ತೈತೆ ನಮ್ಗೆ. ಬ್ರಿಸ್ಕ್ ಮತ್ತು ಸ್ಟೋನ್ ಮಧ್ಯೆ ಪ್ಲಸ್ ರಿಲೇಷನ್ ಡೈರೆಕ್ಟ್ ಇದ್ಮೇಲೆ ಮತ್ತೆ ಕ್ವಶನ್ ಮಾರ್ಕ್ ಕೊಟ್ಟು ಪಾಸಿಬಿಲಿಟಿ ಕೊಟ್ಟಿರೋದ್ರಿಂದ ಇದು ರಾಂಗ್ ಆಯಿತು. ಬ್ರಿಸ್ಕ್ ಮೈನಸ್ ಕ್ವಶನ್ ಮಾರ್ಕ್ ಮಟೀರಿಯಲ್. ಮೈನಸ್ ಅಂದರೆ ಸಮ್ ನಾಟ್ ರಿಲೇಷನ್. ಸಮ್ ಬ್ರಿಸ್ಕ್ ಆರ್ ನಾಟ್ ಮಟೀರಿಯಲ್. ಸಮ್ ಬ್ರಿಸ್ಕ್ ಆರ್ ನಾಟ್ ಮಟೀರಿಯಲ್ ಈಸ್ ಎ ಪಾಸಿಬಿಲಿಟಿ. ಬ್ರಿಸ್ಕ್ ಇಲ್ಲೈತೆ, ಮಟೀರಿಯಲ್ ಇಲ್ಲೈತೆ. ಸಮ್ ಬ್ರಿಸ್ಕ್ ಆರ್, ಮಟೀರಿಯಲ್ಗೂ ಬ್ರಿಸ್ಕ್ಗೂ ಏನೋ ಸಂಬಂಧನೇ ಇಲ್ಲ. ಸಂಬಂಧ ಇಲ್ಲ ಅಂದಮೇಲೆ ಪಾಸಿಬಿಲಿಟಿಯಲ್ಲಿ ಕರೆಕ್ಟ್ ಆಗ್ಬೋದು. ಅದರ ಆನ್ಸರ್ ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡಿರಿ. ಕ್ವಶನ್ ನೀವು ಇನ್ನೂ ಎಷ್ಟಿದೆ? 1 2 3, ಓಕೆ, ಲಾಸ್ಟ್ 3 ಕ್ವಶನ್ ಇದ್ದಾವೆ. ಟ್ರೈ ಮಾಡಿರಿ. 58 ನಿಮಿಷ ಆಯಿತು. ಈಸಿ ಕ್ವಶನ್ ಐತೆ, ಟ್ರೈ ಮಾಡಿರಿ. ಓಕೆ, ನೋಡೋಣ. ಮೊಬೈಲ್ ಸ್ಟಾರ್ ಡಿವೈಸ್. ಸ್ಟಾರ್ ಅಂತಂದರೆ ಆಲ್, ಎದಿಂದ ಬಿಗೆ. ಆಲ್ ಮೊಬೈಲ್ಸ್ ಆರ್ ಡಿವೈಸ್. ಎಲ್ಲ ಮೊಬೈಲ್ಗಳು ಡಿವೈಸ್ ಆಗಿದ್ದಾವೆ. ಡಿವೈಸ್ ಪ್ಲಸ್ ಸ್ಟಾರ್ ಗ್ಯಾಜೆಟ್ ಅಂದರೆ ಎದಿಂದ ಬಿಗೆ ಎಲ್ಲ ಡಿವೈಸ್ಗಳು ಗ್ಯಾಜೆಟ್ ಆಗಿದ್ದಾವೆ. ಎಲ್ಲ ಡಿವೈಸ್ಗಳು ಗ್ಯಾಜೆಟ್ ಆಗಿದ್ದಾವೆ. ಗ್ಯಾಜೆಟ್ ಪ್ಲಸ್ ಮಷಿನ್. ಪ್ಲಸ್ ಅಂತಂದರೆ ಬಿದಿಂದ ಎಗೆ. ಸಮ್ ಮಷಿನ್ಸ್ ಆರ್ ಗ್ಯಾಜೆಟ್. ಸಮ್ ಮಷಿನ್ಸ್ ಆರ್ ಗ್ಯಾಜೆಟ್. ಇದು ಆಯಿತು. ನೆಕ್ಸ್ಟ್ ಬರೋಣ. ಸಮ್ ಮಷೀನ್ಸ್, ಇದು ಮಷೀನ್ ಐತೆ ಪ್ಲಸ್ ಡಿವೈಸ್ ಐತೆ. ಅಂದರೆ ಸಮ್ ಡಿವೈಸ್ ಆರ್ ಮಷೀನ್. ಇದರಿಂದ ಇದಕ್ಕೆಲ್ಲ ಉಲ್ಟಾ ಅಂದರೆ ಇದು ಬಿದಿಂದ ಹೇಗಿರೋದ್ರಿಂದ ಬಿದಿಂದ ಹೇಗೆ ಪ್ಲಸ್ ಅಂದರೆ ಸಮ್ ರಿಲೇಷನ್. ಸಮ್ ಡಿವೈಸ್ ಆರ್ ಮಷೀನ್, ಕ್ವಶನ್ ಮಾರ್ಕ್ ಕೊಡೋದ್ರಿಂದ ಪಾಸಿಬಿಲಿಟಿ. ಸಮ್ ಡಿವೈಸ್ ಆರ್ ಮಷೀನ್ ಇಸ್ ಎ ಪಾಸಿಬಿಲಿಟಿ. ಸಮ್ ಡಿವೈಸ್, ಇದು ಮಷೀನ್ ಐತೆ. ಸಮ್ ಡಿವೈಸ್ ಆರ್ ಮಷೀನ್ ಈಸ್ ಎ ಪಾಸಿಬಿಲಿಟಿ. ಹೌದು, ಇದರ ಸರ್ಕಲ್ಗೂ ಯಾವುದೇ ರೀತಿಯ
ಕಾಮನ್ ಎಲ್ಲಿ ಇಂಟರ್ಸೆಕ್ಷನ್ ಆಗಿಲ್ಲ, ಯಾವುದ್ರ ಬಗ್ಗೆ ರೆಸ್ಟ್ರಿಕ್ಷನ್ ಕೂಡ ಇಲ್ಲ, ಅದಕ್ಕೋಸ್ಕರ ಇದು ಕರೆಕ್ಟ್ ಆಯಿತು. ಮೊಬೈಲ್ ಪ್ಲಸ್ ಗ್ಯಾಜೆಟ್, ಸಮ್ ಗ್ಯಾಜೆಟ್ ಆರ್ ಮೊಬೈಲ್ ಅಂತ ಹೇಳ್ತಿದ್ದಾನೆ. ಮೊಬೈಲ್ ಇಲ್ಲೈತೆ, ಗ್ಯಾಜೆಟ್ ಇಲ್ಲೈತೆ, ಗ್ಯಾಜೆಟ್ ಒಳಗಡೆ ಮೊಬೈಲ್ ಬಂದಿರೋದ್ರಿಂದ ಇದು ಕೂಡ ಕರೆಕ್ಟ್ ಆಯಿತು. ಮೊಬೈಲ್ ಸ್ಟಾರ್ ಮಷೀನ್ ಕ್ವಶನ್ ಮಾರ್ಕ್ ಕೂಡ ಐತೆ. ಅಂದರೆ ಸ್ಟಾರ್ ಅಂದ್ರೇನು, ಆಲ್, ಎದಿಂದ ಬಿಗೆ, ಅಂದರೆ ಆಲ್ ಮೊಬೈಲ್ಸ್ ಆರ್ ಮಷೀನ್ಸ್ ಕ್ವಶನ್ ಮಾರ್ಕ್ ಕೊಟ್ಟಿರೋದ್ರಿಂದ ಈಸ್ ಎ ಪಾಸಿಬಿಲಿಟಿ. ಆಲ್ ಮೊಬೈಲ್ಸ್ ಬೀಯಿಂಗ್ ಮಷೀನ್ ಇಸ್ ಎ ಪಾಸಿಬಿಲಿಟಿ. ಎಲ್ಲ ಮೊಬೈಲ್ಸ್ಗಳು ಮಷೀನ್ ಆಗೋ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾನೆ. ಹೌದು, ಯಾವುದೇ ರೀತಿ ರಿಲೇಷನ್ ಇಲ್ಲ, ಯಾವುದೇ ರೀತಿ ರೆಸ್ಟ್ರಿಕ್ಷನ್ ಇಲ್ಲ, ಅದಕ್ಕೋಸ್ಕರ ಕರೆಕ್ಟ್ ಆಯಿತು. ಡಿವೈಸ್ ಪ್ಲಸ್ ಮಷೀನ್ ಅಂದರೆ ಉಲ್ಟಾ ರಿಲೇಷನ್. ಸಮ್ ಮಷೀನ್ಸ್ ಆರ್ ಡಿವೈಸ್, ಡಿವೈಸ್ ಇಲ್ಲೈತೆ, ಮಷೀನ್ ಇಲ್ಲೈತೆ. ಸಮ್ ಮಷೀನ್ಸ್ ಆರ್ ಡಿವೈಸ್ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ, ಯಾಕಂತಂದರೆ ಇವರಿಬ್ಬರ ಮಧ್ಯೆ ಕಾಮನ್ ರಿಲೇಷನ್ ಇಲ್ಲ. ಪಾಸಿಬಿಲಿಟಿಯಲ್ಲಿ ಕರೆಕ್ಟ್ ಆಗ್ಬೋದು, ಡೈರೆಕ್ಟಾಗಿ ಡೆಫಿನೆಟ್ ಸ್ಟೇಟ್ಮೆಂಟ್ ಮೂಲಕ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಇದರ ಆನ್ಸರ್ ಡಿ ಕರೆಕ್ಟ್ ಆನ್ಸರ್. ಬೇಕಿದ್ರೆ ಇದೊಂದು ಚೆಕ್ ಮಾಡಿ ನೋಡಿರಿ. ಡಿವೈಸ್ ಪ್ಲಸ್ ಮೊಬೈಲ್ ಐತೆ, ಡಿವೈಸ್ ಎಲ್ಲೈತೆ, ಡಿವೈಸ್ ಪ್ಲಸ್ ಮೊಬೈಲ್ ಅಂದರೆ ಆಲ್ ಮೊಬೈಲ್, ಸಮ್ ಮೊಬೈಲ್ಸ್ ಆರ್ ಡಿವೈಸ್ ಅಂತೇಳಿ. ಎಲ್ಲ ಡಿವೈಸ್ ಒಳಗಡೆ ಮೊಬೈಲ್ ಇದ್ಮೇಲೆ ಸಮ್ ಮೊಬೈಲ್ಸ್ ಆರ್ ಡಿವೈಸ್ ಅಂತ ಹೇಳಬಹುದು. ಅದಕ್ಕೋಸ್ಕರ ಇದು ಕರೆಕ್ಟ್ ಆನ್ಸರ್. ಡಿ ರಾಂಗ್ ಇದ್ರದ್ದು. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡಿರಿ. ಓಕೆ, ಶರ್ಟ್ದಿಂದ ಜಾಕೆಟ್ಗೆ ಮೈನಸ್ ರಿಲೇಷನ್ ಐತೆ. ಮೈನಸ್ ಅಂತಂದ್ರೆ ಏನು, ಸಮ್ ನಾಟ್ ರಿಲೇಷನ್. ಎಲ್ಲಿಂದ ಎಲ್ಲಿಗೆ, ಎದಿಂದ ಬಿಗೆ. ಅಂದರೆ ಇಲ್ಲಿ ನೋಡೋಣ, ಶರ್ಟ್ ಜಾಕೆಟ್, ಸಮ್ ಶರ್ಟ್ಸ್ ಆರ್ ನಾಟ್ ಜಾಕೆಟ್ಸ್. ಶರ್ಟ್ ಐತಲ್ಲ, ಆ ಶರ್ಟಲ್ಲಿರ್ತಕ್ಕಂಥ ಕೆಲವೊಂದು ಶರ್ಟ್ಗಳು, ಈ ಶರ್ಟ್ಗಳು ಅಂದ್ಕೊಳ್ಳೋಣ, ಇವು ಶರ್ಟ್ಗಳು ಜಾಕೆಟ್ ಇಲ್ಲ. ಜಾಕೆಟ್ ಪ್ಲಸ್ ಕೋಟ್ ಅಂದರೆ ಸಮ್ ಕೋಟ್ ಆರ್ ಜಾಕೆಟ್, ಉಲ್ಟಾ ರಿಲೇಷನ್, ಸಮ್ ಕೋಟ್ ಆರ್ ಜಾಕೆಟ್. ಸ್ಟಾರ್ ಅಂತಂದರೆ ಆಲ್ ರಿಲೇಷನ್ ಆಗುತ್ತೆ. ಆಲ್ ಕೋಟ್ಸ್ ಆರ್ ಕ್ಲಾತ್ಸ್, ಎಲ್ಲ ಕೋಟ್ಗಳೇನಿದ್ದಾವೆ ಕ್ಲಾತ್ ಇದ್ದಾವೆ. ಸಿ ಎಲ್ ಬರೋಣ ಕ್ಲಾತ್ ಅಂದರೆ. ಇವಾಗ ನೋಡಿರಿ, ಕ್ಲಾತ್ ಪ್ಲಸ್ ಶರ್ಟ್ ಐತೆ, ಶರ್ಟ್ ಇಲ್ಲ ಪ್ಲಸ್ ಅದಲ್ಲ. ಓಕೆ, ಪ್ಲಸ್ ಅಂದರೆ ಸಮ್ ಶರ್ಟ್ಸ್ ಆರ್ ಕ್ಲಾತ್ಸ್. ಕ್ವಶನ್ ಮಾರ್ಕ್ ಕೊಟ್ಟಿರೋದ್ರೆ ಪಾಸಿಬಿಲಿಟಿ. ಸಮ್ ಶರ್ಟ್ ಆರ್ ಕ್ಲಾತ್ಸ್ ಇದೆ ಪಾಸಿಬಿಲಿಟಿ. ಶರ್ಟ್ ಇಲ್ಲೈತೆ, ಕ್ಲಾತ್ ಇಲ್ಲೈತೆ. ಇದ್ರ ಎರಡರ ಮಧ್ಯ ಇಷ್ಟು ಭಾಗ ಮಾತ್ರ ಹೋಗೋಕ್ಕೆ ಸಾಧ್ಯ ಇಲ್ಲ. ಉಳಿದ ಭಾಗದ ಬಗ್ಗೆ ನಮ್ಗೆ ಏನೂ ಗೊತ್ತೇ ಐಡಿಯಾನೇ ಇಲ್ಲ. ಅಂದರೆ ಕೆಲವೊಂದು ಭಾಗದ ಶರ್ಟ್ಗಳು ಕ್ಲಾತಲ್ಲಿ ಹೋಗ್ಬೋದು. ಅದಕ್ಕೋಸ್ಕರ ಇದು ಕರೆಕ್ಟ್ ಆಯಿತು. ಕೋಟ್ ಪ್ಲಸ್ ಕ್ಲಾತ್, ಸಮ್ ಕ್ಲಾತ್ ಆರ್ ಕೋಟ್. ಹೌದು, ಕ್ಲಾತ್ ಒಳಗಡೆ ಕೋಟ್ ಇರೋದು, ಒಂದರಲ್ಲಿ ಒಂದಿರೋದ್ರಿಂದ ಸಮ್ ರಿಲೇಷನ್ ಆಗುತ್ತೆ. ಶರ್ಟ್ ಸ್ಟಾರ್ ಕ್ವಶನ್ ಮಾರ್ಕ್ ಜಾಕೆಟ್. ಸ್ಟಾರ್ ಅಂದರೆ ಆಲ್ ಎಲ್ಲಿಂದ, ಎದಿಂದ ಬಿಗೆ. ಶರ್ಟ್, ಆಲ್ ಶರ್ಟ್ ಆರ್ ಜಾಕೆಟ್ ಈಸ್ ಎ ಪಾಸಿಬಿಲಿಟಿ. ಎಲ್ಲ ಶರ್ಟ್ಗಳು ಜಾಕೆಟ್ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾನೆ. ನೆವರ್, ಸಾಧ್ಯನೇ ಇಲ್ಲ. ಎಲ್ಲ ಶರ್ಟ್ಗಳು ಇದ್ರೊಳಗಡೆ ಬಂದರೆ ಈ ಆಗದೇ ಇರೋ ಕೆಲವೊಂದು ಜನ ಇದ್ದಾರಲ್ಲ, ಇವು ಇದ್ರೊಳಗಡೆ ಹೋಗೋಕ್ಕೆ ಒಲ್ಲ ಅಂತಾರೆ, ಹೋಗೋಕ್ಕೆ ರೆಡಿನೇ ಇರಲ್ಲ. ಅದಕ್ಕೋಸ್ಕರ ಇದು ರಾಂಗ್ ಆಗುತ್ತೆ. ಕರೆಕ್ಟ್ ಆನ್ಸರ್ ಯಾವುದು, ಆಪ್ಷನ್ ನಂಬರ್ ಸಿ. ಬೇಕಾದ್ರೆ ಉಳ್ಕಿದ್ದು ನೀವು ಚೆಕ್ ಮಾಡಿಕೊಡ್ರಿ. ಇನ್ನು ಲಾಸ್ಟ್ ಕ್ವಶನ್ ಐತೆ. ಈ ಕ್ವಶನ್ ಹೋಮ್ವರ್ಕ್ ಇರುತ್ತೆ. ಈ ಕ್ವಶನ್ದು ಸ್ಕ್ರೀನ್ಶಾಟ್ ತೊಗೊಳ್ರಿ. ಇದರ ಆನ್ಸರ್ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ಇದನ್ನು HM2 ಅಂತೇಳಿ ತೊಗೊಳ್ರಿ. HM1 HM2 ಇವತ್ತು 2 ಹೋಮ್ವರ್ಕ್ ಕ್ವಶನ್ ಕೊಟ್ಟಿದ್ದೀನಿ. ಈ ಕ್ವಶನ್ಸ್ಗಳು ನಿಮ್ಗೆ ಅರ್ಥ ಆಗಿರಲಿಲ್ಲ ಅಂತಂದ್ರೂ ಕೂಡ ಕಮೆಂಟ್ ಮಾಡಿರಿ. ಈ ಕ್ವಶನ್ಸ್ಗಳು ನಿಮ್ಗೆ ಬಿಡಿಸೋಕೆ ಬರಲಿಲ್ಲ ಅಂತಂದ್ರು, ಏನಾದರೂ ಡಿಫಿಕಲ್ಟಿ ಅನಿಸಿದ್ರು ಕೂಡ ಕಮೆಂಟ್ ಮಾಡಿರಿ. ಅದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾರು ಕಮೆಂಟ್ ಮಾಡಲಿಲ್ಲ ಅಂತಂದರೆ ಅದು ನೆಕ್ಸ್ಟ್ ಕ್ಲಾಸಲ್ಲಿ ಹಾಗೆ ಉಳಿದುಬಿಡುತ್ತೆ. ಓಕೆ, ಇಲ್ಲಿವರೆಗೂ ಎಕ್ಸ್ಪ್ಲೇನ್ ಮಾಡಿರೋದು ಅರ್ಥ ಆಗಿದೆ ಅನ್ಕೊತೀನಿ. ಸಿಲಾಲಜಿಮ್ದು ಇನ್ನೂ ಒಂದು ಚಾಪ್ಟರ್ ಇದೆ, ಆ ಚಾಪ್ಟರ್ ಕರೆಕ್ಟಾಗಿ ನೋಡ್ಕೊಳ್ರಿ. ಒಟ್ಟು ಸಿಲಾಲಜಿಮ್ ಅರ್ಥ ಆಗುತ್ತೆ ನಿಮಗೆ. ಆ ಚಾಪ್ಟರ್ ಆದ ನಂತರ ಪೂರ್ತಿ ನಾನು PPTಯನ್ನು ಅಪ್ಲೋಡ್ ಮಾಡ್ತೀನಿ. ಒಟ್ಟು ನಿಯರ್ಲಿ 100 ಕ್ವಶನ್ಸ್ಗಳಿರ್ತವೆ. ಅವುಗಳನ್ನು ಇನ್ನೊಂದು ಸತಿ ಕರೆಕ್ಟಾಗಿ ಕೂತ್ಕೊಂಡು PPT ಓಪನ್ ಮಾಡಿಕೊಂಡು ಸಾಲ್ವ್ ಮಾಡಿರಿ. ಅಲ್ಲಿ ಏನಾದ್ರು ಡೌಟ್ ಬಂದರೆ ವಾಪಸ್ ವೀಡಿಯೋನು ಯೂಟ್ಯೂಬಲ್ಲಿ ಹಂಗೆ ಇರುತ್ತೆ, ಅಲ್ಲಿ ನೀವು ವೀಡಿಯೋಗಳ ಮೂಲಕ ಅದರ ಸೊಲ್ಯೂಷನನ್ನು ನೋಡ್ಕೋಬೋದು.
ಈ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಆಮೇಲೆ ಇನ್ನೊಂದು, ಈ ಪಿ ಪಿ ಟಿಗಳಾಗಿರಲಿ, ಕ್ವಶನ್ಸ್ಗಳಾಗಿರಲಿ ರೆಡಿ ಮಾಡೋಕ್ಕೆ ಸಿಕ್ಕಾಪಟ್ಟೆ ಟೈಮ್ ತೊಗೊಳುತ್ತೆ. ನಾನು ಈ ಕಡೆ ವರ್ಕ್ ಕೂಡ ಇರುತ್ತೆ, ಅದ್ರ ಜೊತೆಗೆ ಇದನ್ನು ಮ್ಯಾನೇಜ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಎಫರ್ಟ್ ಇರುತ್ತೆ. ಅದಕ್ಕೋಸ್ಕರ ನಿಮ್ಮದು ಏನು ಅಭಿಪ್ರಾಯ ಇರುತ್ತಲ್ಲ ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿರಿ. ಅಪ್ರಿಷಿಯೇಷನ್ ಏನಾರು ಮಾಡಬೇಕಂತ ಅನಿಸಿದರೆ ಅದಕ್ಕೆ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಓಕೆ. ಆಮೇಲೆ ಏನಾರು ಇಂಪ್ರೂವ್ಮೆಂಟ್ ಬೇಕಾಗಿದ್ದರೆ, ಈ ಕ್ಲಾಸಸ್ಗಳಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ ಆಗಬೇಕಾಗಿದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ವಾಟ್ಸಪ್ ಗ್ರೂಪ್ ಕೂಡ ಇದೆ, ಆ ಗ್ರೂಪ್ ಕೂಡ ಜಾಯ್ನ್ ಆಗಿರಿ. ನಿಮ್ದು ಏನೇ ಡೌಟ್ ಇದ್ದರೂ ಅಲ್ಲಿ ನೀವು ಕೇಳಬಹುದು. ಅಲ್ಲಿ ಹಲವಾರು ಜನ ಆಲ್ರೆಡಿ ಇದ್ದಾರೆ, ಕ್ವಶನ್ಸ್ಗಳು ಕೇಳ್ತಾರೆ, ಅದರ ಆನ್ಸರ್ಸ್ಗಳು ಕೂಡ ಪಡ್ಕೋತಾರೆ. ಅದನ್ನು ಜಾಯ್ನ್ ಆಗಿರಲಿಲ್ಲ ಅಂತಂದರೆ ಜಾಯ್ನ್ ಆಗಿರಿ. ಮುಂದಿನ ವಿಡಿಯೋ, ಆ ವಿಡಿಯೋದಲ್ಲಿ ಸಿಲೋಲಜಿಮ್ದು ಕೊನೆಯ ಟಾಪಿಕ್ ಆಗಿರುತ್ತೆ, ಅದನ್ನು ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಆ ವಿಡಿಯೋದಲ್ಲಿ ಲಾಜಿಕಲಿ ಫಾಲೋಸ್ ಅಂದರೆ ಏನು, ಡೆಫಿನೆಟ್ಲಿ ಫಾಲೋಸ್ ಅಂದರೆ ಏನು, ಲಾಜಿಕಲಿ ಡಸ್ ನಾಟ್ ಫಾಲೋ ಅಂದರೆ ಏನು, ಡೆಫಿನೆಟ್ಲಿ ಡಸ್ ನಾಟ್ ಫಾಲೋ ಅಂದರೆ ಏನು, ಅದನ್ನು ತಿಳ್ಕೊಂಡು ಮುಂದೆ ಮತ್ತೆ ಮೇನ್ಸ್ ಲೆವೆಲ್ ಕ್ವಶನ್ಸ್ಗಳನ್ನು ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಓಕೆ. ಇದಾದ ನಂತರ ನೆಕ್ಸ್ಟ್ ವೀಕ್ ನಾವು ಕ್ವಾಂಟ್ ಸೆಕ್ಷನನ್ನು ಸ್ಟಾರ್ಟ್ ಮಾಡ್ತೀವಿ. ನೆಕ್ಸ್ಟ್ ಒಂದು ವೀಕಲ್ಲಿ ಕ್ವಾಡ್ರಾಟಿಕ್ ಇಕ್ವೇಷನ್ ಕಂಪ್ಲೀಟಾಗಿ ಡಿಸ್ಕಸ್ ಮಾಡಲಾಗತ್ತೆ. ನೆಕ್ಸ್ಟ್ ಕ್ವಾಡ್ರಾಟಿಕ್ ಇಕ್ವೇಷನ್ ಕಂಪ್ಲೀಟ್ ಆಗುತ್ತೆ. ಅದಾದ ನಂತರ ಮತ್ತೆ ವಾಪಸ್ ರೀಸನಿಂಗ್ ಕ್ಲಾಸಸ್ ಸ್ಟಾರ್ಟ್ ಆಗ್ತವೆ. ಓಕೆ. ಕರೆಕ್ಟಾಗಿ ಕ್ಲಾಸಸನ್ನು ಫಾಲೋ ಮಾಡ್ಕೊತ ಹೋಗ್ರಿ. ಯಾವುದೇ ರೀತಿಯ ಕ್ಲಾಸಸ್ಗಳು ಸ್ಕಿಪ್ ಮಾಡಬೇಡ್ರಿ. ಮಾಡಿದರೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅಲ್ಲಿಂದ ನೀವು ಆ ವಿಡಿಯೋಗಳು ಯಾವ ಸ್ಕಿಪ್ ಆಗಿದ್ದಾವೆ ನೋಡ್ಕೋಬೋದು. ಚಾನಲ್ನ ವಿಸಿಟ್ ಮಾಡಿದ್ರೆ ಅಲ್ಲಿ ಪ್ಲೇ ಲಿಸ್ಟ್ ಕೂಡ ಇದೆ, ಅಲ್ಲಿಂದ ಕೂಡ ನೀವು ಆ ವಿಡಿಯೋಗಳು ನೋಡ್ಕೋಬೋದು. ಓಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್. ಬಾಯ್. ಥ್ಯಾಂಕ್ ಯು.